ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಪಿಲ್ಲರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 7 ಕ್ವಾಲಿಟಿ ಟೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ 7 ಕ್ವಾಲಿಟಿ ಟೂಲ್ಸ್ ಆರ್ ದ ಬೇಸಿಕ್ ಟೂಲ್ಸ್ ವಿಚ್ ಆರ್ ಯೂಸ್ಡ್ ಟು ಸಾಲ್ವ್ ಎನಿ ಪ್ರಾಬ್ಲಮ್ ಇನ್ ಆರ್ಗನೈಸೇಷನ್. ದೀಸ್ ಆರ್ ಫ್ಲೋ ಡಯಾಗ್ರಾಮ್ಸ್, ಚೆಕ್ ಶೀಟ್ಸ್, ಫಿಶ್ಬೋನ್ ಡಯಾಗ್ರಾಮ್, ಕಂಟ್ರೋಲ್ ಚಾರ್ಟ್ಸ್, ಹಿಸ್ಟೋಗ್ರಾಮ್, ಪರೆಟೋ ಚಾರ್ಟ್ ಆ್ಯಂಡ್ ಸ್ಕ್ಯಾಟರ್ ಡಯಾಗ್ರಾಮ್. ಸೊ ಈ 7 ಕ್ವಾಲಿಟಿ ಟೂಲ್ಸ್ಗಳನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಬಂದು ಫ್ಲೋ ಡಯಾಗ್ರಾಮ್ಸ್. ಫ್ಲೋ ಡಯಾಗ್ರಾಮ್ಸ್ ಆರ್ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ಪ್ರೋಸೆಸ್. These are also called as process flow diagrams. Flow diagrams are invented by Frank and Leland in 1921. These flow diagrams are used to represent the flow of any process or to find out where the wrong happened in the process. ನಾನೊಂದು ಸಿಂಪಲ್ಲಾಗಿ ಇಲ್ಲೊಂದು ಫ್ಲೋ ಚಾರ್ಟ್ ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟು ಮತ್ತು ಪ್ರೊಸೆಸ್ಸು, ಡಿಸಿಷನು, ಸ್ಟಾಪು, ಈ ಥರ ಸಿಂಬಲ್ಸ್ ಇರ್ತವೆ ಫ್ಲೋ ಡಯಾಗ್ರಾಮ್ಸನ್ನ ಕ್ರಿಯೇಟ್ ಮಾಡಬೇಕಂದ್ರೆ. ಸೊ ಈ ಪ್ರೊಸೆಸ್ ಫ್ಲೋ ಡಯಾಗ್ರಾಮಿಂದ ನಮಗೆ ನಾವು ಐಡೆಂಟಿಫೈ ಮಾಡ್ಬೋದು. ಇವಾಗ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ನಾವು ಅದು ಯಾವ ಪ್ರೊಸೆಸ್ಸಲ್ಲಿ ಯಾವ ಒಂದು ಸ್ಟೇಜಲ್ಲಿ ಆಗಿದೆ ಅಂತ ಈ ಪ್ರೊಸೆಸ್ ಫ್ಲೋ ಡಯಾಗ್ರಾಮಿಂದ ನಾವು ಅದನ್ನ ಅನಲೈಸ್ ಮಾಡ್ಬೋದು. ಸೊ ಇದು ಸಿಂಪಲ್ ಟೂಲ್ ಟು ಡ್ರಾ ಅ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್. ಕೆಲವೊಂದು ಸಿಂಬಲ್ಸ್ಗಳಿರ್ತವೆ. ಇನ್ನೂ ನಾನೊಂದು ಸಿಂಪಲ್ಲಾಗಿರೋದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಸಿಂಬಲ್ಸ್ಗಳಿರ್ತವೆ, ಅವ್ನು ಯೂಸ್ ಮಾಡ್ಕೊಂಡು ಒಂದು ಕಾಂಪ್ಲಿಕೇಟೆಡ್ ಪ್ರೊಸೆಸ್ನ ಮ್ಯಾಪ್ ಮಾಡ್ಬೋದು ನಾವು. ಇದನ್ನೇ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಅಂತಾರೆ. ಇದನ್ನು ಫಸ್ಟ್ ಇನ್ವೆಂಟ್ ಆಗಿರೋದು 1921 ಫ್ರ್ಯಾಂಕ್ ಮತ್ತು ಲಿಲೈನ್ ಅನ್ನೋರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಆರ್ ಫ್ಲೋ ಡಯಾಗ್ರಾಮ್ಸ್. ಸೊ ನಮ್ಮದು ನೆಕ್ಸ್ಟ್ ಟೂಲ್ ಬಂದು ಚೆಕ್ ಶೀಟ್. ಚೆಕ್ ಶೀಟ್ಸ್ ಆರ್ ದ ಡೇಟಾ ಕಲೆಕ್ಟಿಂಗ್ ಆ್ಯಂಡ್ ಡೇಟಾ ರೆಕಾರ್ಡಿಂಗ್ ಟೂಲ್. ಸೊ ಚೆಕ್ ಶೀಟ್ ಅಂದರೆ ಸಿಂಪಲ್ಲಾಗಿ ನಾನು ಚೆಕ್ ಶೀಟ್ ಪ್ರಿಪೇರ್ ಮಾಡಿದ್ದೀನಿ. ಡೇಟು, ಚೆಕ್ಡ್ ಕ್ವಾಂಟಿಟಿ, ಓಕೆ ಕ್ವಾಂಟಿಟಿ, ನಾಟ್ ಓಕೆ ಕ್ವಾಂಟಿಟಿ. ಸೊ ನಾನು ಡಿಫ್ರೆಂಟ್ ಡೇಟ್ಸಲ್ಲಿ ಏನೇನು ಮಾಡಿದ್ದೀವಿ, ಚೆಕ್ ಪಾಯಿಂಟ್ಸ್, ಚೆಕ್ ಶೀಟ್ಸ್. ಇಟ್ಸ್ ಕೈಂಡ್ ಆಫ್ ಡೇಟಾ ಕಲೆಕ್ಟಿಂಗ್ ಟೂಲ್. ಜಸ್ಟ್ ಡೇಟಾನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ಡೇಟಲ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡಿದ್ದೀವಿ. ಸರ್ಟನ್ ಡೇಟಲ್ಲಿ ನಮಗೆ ಇವಾಗ ಒಂದು ನಾಟ್ ಓಕೆ ಕ್ವಾಂಟಿಟಿಗಳು ಸಿಕ್ಕಿದ್ದಾವೆ 13, 10 ಮತ್ತು 16. ಸೊ ಈ ಒಂದು ಚೆಕ್ ಶೀಟಿಂದ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಲೈಕ್ ಆ ಒಂದು ಡೇಟಲ್ಲಿ ನಮಗೆ ಕೆಲವೊಂದು ನಾಟ್ ಓಕೆ ಪಾರ್ಟ್ಸ್ಗಳು ಸಿಗ್ತಾ ಇದ್ದಾವೆ ಅಂತ. ಸೊ ದಿಸ್ ಚೆಕ್ ಶೀಟ್ ಕ್ಯಾನ್ ಬಿ ಯೂಸ್ ಟು ಐಡೆಂಟಿಫೈ ಆರ್ ಟು ಕಲೆಕ್ಟ್ ದ ಡೇಟಾ in the work process, and the data is used during root cause analysis or investigation of any problem. ಅದೇ ಹೇಳಿದ್ನಲ್ಲ. ಸೊ ಈ ಥರ ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ, ರೂಟ್ ಕಾಸ್ ಅನಾಲಿಸಿಸ್ ಫೈಂಡ್ ಮಾಡುವಾಗ ಈ ಚೆಕ್ ಶೀಟ್ನ ನೋಡಿದರೆ ನಮಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಆಗಿದೆ, ಯಾವತ್ತಿನ ದಿನ ಆಗಿದೆ. ಈ ಥರ ಚೆಕ್ ಶೀಟನ್ನು ನಾವು ಯೂಸ್ ಮಾಡ್ಕೋಬೋದು ಡ್ಯೂರಿಂಗ್ ಸಾಲ್ವಿಂಗ್ ಅವರ್ ಪ್ರಾಬ್ಲಮ್ಸ್. ಸೊ ದಿಸ್ ಚೆಕ್ ಶೀಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಡಾಕ್ಟರ್ ಕೌರು ಇಶಿಕಾವಾ. ಇವರಿಂದ ಇದು ಇಂಟ್ರೊಡ್ಯೂಸ್ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ಚೆಕ್ ಶೀಟ್. ನಮ್ಮ ನೆಕ್ಸ್ಟ್ ಟೂಲ್ ಬಂದು ಫಿಶ್ಬೋನ್ ಡಯಾಗ್ರಾಮ್. ಫಿಶ್ಬೋನ್ ಡಯಾಗ್ರಾಮ್ ಈಸ್ ಎ ರೂಟ್ ಕಾಸ್ ಅನಾಲಿಸಿಸ್ ಟೂಲ್. ಇದೊಂದು ರೂಟ್ ಕಾಸ್ ಅನಾಲಿಸಿಸ್ ಮಾಡುವಂಥ ಟೂಲು. ಈ ಟೂಲ್ನಿಂದ ನಾವು ಪ್ರಾಬ್ಲಮದ್ದು ಪ್ರಾಪರ್ ಕಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಫಿಶ್ಬೋನ್ ಡಯಾಗ್ರಾಮ್ ಈಸ್ ಇನ್ವೆಂಟೆಡ್ ಬೈ ಡಾಕ್ಟರ್ ಕೌರು ಇಶಿಕಾವಾ. ಸೊ ಇದು ಡಾಕ್ಟರ್ ಕೌರು ಇಶಿಕಾವಾ ಅವರು ಇದನ್ನ ಇನ್ವೆಂಟ್ ಮಾಡಿದ್ದಾರೆ. ಸೊ ಇದಕ್ಕೆ ಇಶಿಕಾವಾ ಡಯಾಗ್ರಾಮ್ ಅಂತಲೂ ಕರೀತಾರೆ. ಸೊ ಇದಕ್ಕೆ ಫಿಶ್ ಬೋನ್ ಡಯಾಗ್ರಾಮ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಸೊ ದಿಸ್ ಡಯಾಗ್ರಾಮ್ಸ್ ಲುಕ್ಸ್ ಲೈಕ್ ಫಿಶ್ ಬೋನ್ ವಿತ್ ಹೆಡ್ ರಿಪ್ರೆಸೆಂಟಿಂಗ್ ಪ್ರಾಬ್ಲಮ್ ಆ್ಯಂಡ್ ಬೋನ್ಸ್ ರಿಪ್ರೆಸೆಂಟಿಂಗ್ ಪಾಸಿಬಲ್ ಕಾಸಸ್ ಫಾರ್ ದ ಪ್ರಾಬ್ಲಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಕಾಸ್ ಆ್ಯಂಡ್ ಎಫೆಕ್ಟ್ ಡಯಾಗ್ರಾಮ್. ಸೊ ಇಲ್ಲಿ ಕೆಳಗಡೆ ನಾನು ಸಿಂಪಲ್ ಆಗಿರೋ ಒಂದು ಫಿಶ್ ಬೋನ್ ಡಯಾಗ್ರಾಮ್ ಹಾಕಿದ್ದೀನಿ. ಇದನ್ನು ನೋಡಿದರೆ ಒಂದು ಫಿಶ್ಶು ಮತ್ತು ಬೋನ್ ಥರ ಕಾಣಿಸುತ್ತೆ. ಇದರ ಹೆಡ್ ಏನಿರುತ್ತಲ್ಲ, ಇದು ಪ್ರಾಬ್ಲಮ್ ಆರ್ ಎಫೆಕ್ಟ್ ಇದನ್ನು ರೀಪ್ರೆಸೆಂಟ್ ಮಾಡುತ್ತೆ. ಸೊ ಇದನ್ನು ಟೂಲ್ನ ಯೂಸ್ ಮಾಡಬೇಕಂದ್ರೆ ಸೊ ಕಾಸಸ್ ಏನು ಬರುತ್ತಲ್ಲ ಅವು ನಾವು 6M ಅನಾಲಿಸಿಸಿಂದ ಮಾಡಬೇಕು. ದಟ್ ಈಸ್ ಮ್ಯಾನ್, ಮಷೀನ್, ಮಟೀರಿಯಲ್, ಮದರ್ ನೇಚರ್, ಮೆಜರ್ಮೆಂಟ್ ಆ್ಯಂಡ್ ಮೆಥಡ್. ಸೊ ಇವಾಗ ಒಂದು ಯಾವುದೋ ಪ್ರಾಬ್ಲಮ್ ಆಗಿದೆ ಅಂದರೆ ಅದಕ್ಕೆ ಇವೆಲ್ಲ ಕಾಸಸ್ ಇರ್ಬೋದು, ಪಾಸಿಬಲ್ ಕಾಸಸ್. ಇದರಲ್ಲಿ ಯಾವುದೋ ಒಂದು ಎಕ್ಸಾಕ್ಟ್ ರೂಟ್ ಕಾಸ್ ಇರುತ್ತೆ. ಅದನ್ನು ಈ ಟೂಲಿಂದ ನಾವು ಕಂಡುಹಿಡಿಬೋದು. ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಅದಕ್ಕೆ ಮ್ಯಾನ್ ರಿಲೇಟೆಡು ಇರ್ಬೋದು, ಮಷಿನ್ ರಿಲೇಟೆಡು ಇರ್ಬೋದು, ಪಾಸಿಬಲ್ ಕಾಸಸ್. ಬಟ್ ಪರ್ಟಿಕ್ಯುಲರ್ ಆಗಿ ಒಂದು ರೂಟ್ ಕಾಸ್ ಇರುತ್ತೆ. ಸೊ ಅದನ್ನು ಈ ಟೂಲಿಂದ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಫಿಶ್ ಬೋನ್ ಡಯಾಗ್ರಾಮ್. ನಮ್ಮ ನೆಕ್ಸ್ಟ್ ಟೂಲ್ ಬಂದು ಕಂಟ್ರೋಲ್ ಚಾರ್ಟ್. Control charts are graphical representation of data recorded
ಯೂಶ್ವಲಿ ದೀಸ್ ಗ್ರಾಫ್ಸ್ ಹ್ಯಾವ್ USL ಆ್ಯಂಡ್ LSL ಲೈಕ್ ಕಂಟ್ರೋಲ್ ಲಿಮಿಟ್ಸ್. ಸೊ ಕಂಟ್ರೋಲ್ ಚಾರ್ಟ್ಸ್ ಏನಿದಾವಲ್ಲ ಇವು ಗ್ರಾಫ್ ಥರ ಇರುತ್ತೆ. ಈ ಗ್ರಾಫ್ಸಲ್ಲಿ ನಮಗೆ USL ಮತ್ತು LSL ಇರುತ್ತೆ ಲೈಕ್ ಕಂಟ್ರೋಲ್ ಲಿಮಿಟ್ಸ್. USL ಅಂದರೆ ಅಪ್ಪರ್ ಸ್ಟ್ಯಾಂಡರ್ಡ್ ಲಿಮಿಟ್, LSL ಅಂದರೆ ಲೋವರ್ ಸ್ಟ್ಯಾಂಡರ್ಡ್ ಲಿಮಿಟ್. ಸೊ ಈ ಲಿಮಿಟ್ಸ್ ಇನ್ ಬಿಟ್ವೀನಲ್ಲಿನೇ ನಮ್ಮ ಡೇಟಾ ಲೈ ಆಗ್ತಾ ಇರುತ್ತೆ. ನಾನೊಂದು ಕೆಳಗಡೆ ಸಿಂಪಲ್ ಆಗಿರೋ ಒಂದು ಗ್ರಾಫ್ ಹಾಕಿದ್ದೀನಿ. ಇದರಲ್ಲಿ USL LSL ಇನ್ ಬಿಟ್ವೀನಲ್ಲಿ ನಮ್ಮದು ಡೇಟಾ ಲೈ ಆಗ್ತಾ ಇದೆ. ಸೊ ಈ ಡೇಟಾ ಅಟ್ ಪಾಯಿಂಟ್ 10 ಔಟ್ ಆಫ್ ದ ಸ್ಪೆಕ್ ಹೋಗಿದೆ ನೋಡಿ, USLಗಿಂತ ಮೇಲೆ ಹೋಗಿದೆ. ಸೊ ಈ ಗ್ರಾಫ್ನ ನಾವು ನೋಡಿದ ತಕ್ಷಣ ಹೇಳ್ಬೋದು ಇವತ್ತಿನ ದಿನ ಏನೋ ಪ್ರಾಬ್ಲಮ್ ಆಗಿದೆ ನಮ್ಮ ಪ್ರೋಸೆಸ್ಸಲ್ಲಿ ಅಥವಾ ನಮ್ಮ ಡೇಟಾದಲ್ಲಿ. ಸೊ ಈ ಗ್ರಾಫು ನಮಗೆ ಈ ಥರ ಹೆಲ್ಪ್ ಮಾಡುತ್ತೆ. ಲೈಕ್ ಯಾವಾಗ ನಮ್ಮದು ಪ್ರೋಸೆಸ್ಸಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಕಂಟ್ರೋಲ್ ಚಾರ್ಟ್ಸ್ ಹೆಲ್ಪ್ ಟು ಐಡೆಂಟಿಫೈ ವೇರ್ ಆ್ಯಂಡ್ ವೆನ್ ದ ಪ್ರಾಬ್ಲಮ್ ಆಕರ್ಡ್ ಬೈ ಇಂಟರ್ಪ್ರಿಟಿಂಗ್ ದ ಗ್ರಾಫ್. ಗ್ರಾಫನ್ನು ನೋಡಿದ ತಕ್ಷಣ ನಾವು ಹೇಳ್ಬೋದು ಇವತ್ತೇನೋ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಈ ಥರ ನಮಗೂ ಹೆಲ್ಪ್ ಮಾಡ್ತವೆ. ಸೊ ಕಂಟ್ರೋಲ್ ಚಾರ್ಟ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ವಾಲ್ಟರ್ ಎ ಶೂಹಾರ್ಟ್. ಸೊ ಇವು ಕಂಟ್ರೋಲ್ ಚಾರ್ಟ್ಸ್ ಇಂಟ್ರೊಡ್ಯೂಸ್ಡ್ ಬೈ ವಾಲ್ಟರ್ ಎ ಶೂಹಾರ್ಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಕಂಟ್ರೋಲ್ ಚಾರ್ಟ್. ನಮ್ಮ ನೆಕ್ಸ್ಟ್ ಟೂಲ್ ಬಂದು ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ ಆರ್ ಸಿಂಪಲ್ ಬಾರ್ ಚಾರ್ಟ್ ಯೂಸ್ ಆಸ್ ಅ ಕ್ವಾಲಿಟಿ ಟೂಲ್ ಟು ಕಂಪೇರ್ ದ ಡೇಟಾ ಆರ್ ಐಡೆಂಟಿಫೈ ವಿಚ್ ಈಸ್ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಪ್ರೊಸೆಸ್. ಸೊ ಹಿಸ್ಟೋಗ್ರಾಮ್ ಇದು ಸಿಂಪಲ್ ಬಾರ್ ಚಾರ್ಟ್. ಇಲ್ಲಿ ನಾನು ಸಿಂಪಲ್ ಆಗಿರೋ ಒಂದು ಬಾರ್ ಚಾರ್ಟ್ ಹಾಕಿದ್ದೀನಿ. ಇಲ್ಲಿ ನಮ್ಮದು ಡೇಟಾ ಇದೆ 1 to 11. ಸೊ ನಥಿಂಗ್ ಬಟ್ ಕಂಪ್ಯಾರಿಸನ್ ಇದೆ. ಒಂದು 10ಗೆ ಲೈ ಆಗುತ್ತೆ, ಒಂದು 12 ಲೈ ಆಗ್ತಾ ಇದೆ. ಈ ಥರ ಒಂದು ಡೇಟಾ ಕಂಪೇರ್ ಮಾಡೋದು. ಯಾವತ್ತಿನ ದಿನ ನಮಗೆ ಜಾಸ್ತಿ ಬಂದಿದೆ, ಕಮ್ಮಿ ಬಂದಿದೆ, ಜಸ್ಟ್ ಕಂಪೇರ್ ಮಾಡೋಕ್ಕೆ ಈ ಹಿಸ್ಟೋಗ್ರಾಮನ್ನು ಯೂಸ್ ಮಾಡ್ತಾರೆ. ಸೊ ಹಿಸ್ಟೋಗ್ರಾಮ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಕಾರ್ಲ್ ಪಿಯರ್ಸನ್. ಸೊ ಇದು ಇಂಟ್ರೊಡ್ಯೂಸ್ ಆಗಿರೋದು ಬೈ ಕಾರ್ಲ್ ಪಿಯರ್ಸನ್ ಅಂತ. ಹಿಸ್ಟೋಗ್ರಾಮ್ಸ್ ಆರ್ ಹೆಲ್ಪ್ ಟು ಐಡೆಂಟಿಫೈ ವೇರ್ ಆ್ಯಂಡ್ ವೆನ್ ದ ಪ್ರಾಬ್ಲಮ್ ಆಕರ್ಡ್ ಬೈ ಇಂಟರ್ಪ್ರಿಟಿಂಗ್ ದ ಗ್ರಾಫ್. ಇದು ಸೇಮ್ ಕಂಟ್ರೋಲ್ ಚಾರ್ಟ್ ಥರನೇ. ಹಿಸ್ಟೋಗ್ರಾಮಿಂದ ನಮಗೆ ಯಾವತ್ತಿನ ದಿನ ಏನು ಪ್ರಾಬ್ಲಮ್ ಆಗಿದೆ, ಇಲ್ಲಿ ನಮಗೆ ಕಂಟ್ರೋಲ್ ಲಿಮಿಟ್ಸ್ ಇರಲ್ಲ. ಬಟ್ ನಾವು ಈ ಗ್ರಾಫ್ ನೋಡಿದ ತಕ್ಷಣ ಈ ಪಾಯಿಂಟ್ 10 ಮತ್ತು ಪಾಯಿಂಟ್ 6 ಸ್ವಲ್ಪ ಜಾಸ್ತಿ ಇದೆ ನಮ್ಮದು ಡೇಟಾ ವ್ಯಾಲ್ಯೂ ಏನಿದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಇದೆ. ಸೊ ಈ ಗ್ರಾಫ್ ನೋಡಿದ ತಕ್ಷಣ ಸಮಥಿಂಗ್ ರಾಂಗ್ ವಿತ್ ದಿಸ್ ಗ್ರಾಫ್ ಅಂತ ನಾವು ಹೇಳ್ಬೋದು. ಸೊ ಈ ಥರ ನಮಗೆ ಹಿಸ್ಟೋಗ್ರಾಮ್ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಸಮ್ ಹಿಸ್ಟೋಗ್ರಾಮ್. ನೆಕ್ಸ್ಟ್ ಟೂಲ್ ಬಂದು ಪರಿಟೋ ಚಾರ್ಟ್. ಸೊ ಪರಿಟೋ ಚಾರ್ಟ್ ಏನಿದೆಯಲ್ಲ ಇದು ತುಂಬ ಯೂಸ್ಫುಲ್ ಟೂಲ್ ಅಂತ ಹೇಳ್ಬೋದು. ಪರಿಟೋ ಚಾರ್ಟ್ ಈಸ್ ಅ ಕಾಂಬಿನೇಷನ್ ಆಫ್ ಬಾರ್ ಚಾರ್ಟ್ ಆ್ಯಂಡ್ ಲೈನ್ ಗ್ರಾಫ್. This graph helps us to prioritize the most causing factors. This graph is based on 80-20 rule. So Pareto chart ಏನಿದೆಲ್ಲ ಇದು ಕಾಂಬಿನೇಷನ್ ಆಫ್ ಬಾರ್ ಚಾರ್ಟ್ ಮತ್ತು ಲೈನ್ ಗ್ರಾಫ್ ಅಂತ ಹೇಳ್ಬೋದು. ಇದರಲ್ಲಿ ನಾನೊಂದು ಕೆಳಗಡೆ ಒಂದು ಸಿಂಪಲ್ ಆಗಿರೋದೊಂದು Pareto ಚಾರ್ಟ್ ಹಾಕಿದ್ದೀನಿ. ಸೊ ಇದರಲ್ಲಿ ನಮಗೆ ಡಿಫೆಕ್ಟ್ಸ್ಗಳಿದ್ದಾವೆ, ಡಿಫೆಕ್ಟ್ 1 to 10. ಸೊ ಈ ಗ್ರಾಫಿಂದ ನಾವು ಏನು ನೋಡ್ಬೋದು ಅಂದರೆ, ಇಂಟರ್ಪ್ರಿಟ್ ಹೆಂಗೆ ಮಾಡ್ಬೋದು ಅಂದರೆ, ಸೊ ನಮ್ಮದು ಫಸ್ಟ್ 2 2 ಡಿಫೆಕ್ಟ್ ಇದಾವಲ್ಲ ಇವು ನಮಗೆ 80% ಲಾಸಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ. 80-20 ರೂಲ್ ಏನು ಹೇಳುತ್ತೆ ಅಂದರೆ 80% ಆಫ್ ಅವರ್ ಪ್ರಾಬ್ಲಮ್ ಆರ್ ಡಿಫೆಕ್ಟ್ಸ್ ಡ್ಯೂ ಟು 20% ಆಫ್ ದ ಕಾಸಸ್. ಸೊ ಇವನ್ನೆರಡು ನಾವು ಎಲಿಮಿನೇಟ್ ಮಾಡಿದರೆ ಸೊ ನಮ್ಮ ಪ್ರೋಸೆಸ್ನ ನಾವು ಸ್ಟೇಬಲ್ ಮಾಡ್ಬೋದು, ಡಿಫೆಕ್ಟ್ಸ್ನ ಕಡಿಮೆ ಮಾಡ್ಬೋದು. So 80% of our problems are due to 20% of the causes. So this is 80-20 rule. Pareto chart is introduced by Italian economist Vilfredo Pareto. So your name ಇಂದನೇ ಇದನ್ನು Pareto chart ಅಂತ ನೇಮಿಂಗ್ ಮಾಡಿದ್ದಾರೆ. So this is about Pareto chart. ನಮ್ಮ ಲಾಸ್ಟ್ ಟೂಲ್ ಬಂದು ಸ್ಕ್ಯಾಟರ್ ಡಯಾಗ್ರಾಮ್. ಸ್ಕ್ಯಾಟರ್ ಡಯಾಗ್ರಾಮ್ ಆರ್ ಸ್ಕ್ಯಾಟರ್ ಚಾರ್ಟ್ ಆರ್ graphs representing correlation between 2 factors. ಸೊ ಸ್ಕ್ಯಾಟರ್ ಡಯಾಗ್ರಾಮ್ ಏನಿದಾವಲ್ಲ ಇವು ನಮಗೆ ಕೋರಿಲೇಷನ್ನ ತಿಳಿಸ್ಕೊಡ್ತವೆ ಬಿಟ್ವೀನ್ 2 ಫ್ಯಾಕ್ಟರ್ಸ್ ಆರ್ 2 ಡೇಟಾ ಆರ್ 2 ಫ್ಯಾಕ್ಟರ್ಸ್ ಇನ್ ಬಿಟ್ವೀನ್ ಅವೆರಡರ ಮಧ್ಯೆ ಏನಾದರೂ ಕೋರಿಲೇಷನ್ ಇದೆನಾ ಅಂತ. ಇವಾಗ ಪ್ರೆಷರ್ ಇನ್ಕ್ರೀಸ್ ಮಾಡಿದ ತಕ್ಷಣ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಈ ಥರ ಒಂದು ಕೋರಿಲೇಷನ್ನ ನಮಗೆ ಹೇಳ್ಕೊಡುತ್ತೆ. ಸ್ಕ್ಯಾಟರ್ ಡಯಾಗ್ರಾಮ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ರಿನೇ ಡಿಸ್ಕಾರ್ಟಸ್. ಸೊ ಇದು ಸ್ಕ್ಯಾಟರ್ ಡಯಾಗ್ರಾಮ್ ಅನ್ನೋದು ರಿನೇ ಡಿಸ್ಕಾರ್ಟಸ್ ಅವರಿಂದ ಇಂಟ್ರೊಡ್ಯೂಸ್ ಆಗಿದೆ.
So there are three types of scatter diagram. ಒಂದು no correlation type scatter diagram, ಒಂದು positive correlation scatter diagram, ಆಮೇಲೆ ಇನ್ನೊಂದು positive correlation scatter diagram. So no correlation scatter diagram ಅಲ್ಲಿ ಏನು correlation ಇಲ್ಲ in between two factors, x axis ಮತ್ತು ಒಂದು y axis ಅಂತ ಇದೆಲ್ಲ, ಇವೆ ಎರಡರಲ್ಲಿ ಡೇಟಾಗಳಿದ್ದಾವೆ. ಸೊ ಎರಡು ಡೇಟಾದಲ್ಲಿ ಏನೂ ಕೋರಿಲೇಷನ್ ಇಲ್ಲ. ಅದೇ ಸೆಕೆಂಡ್ರಲ್ಲಿ ಪಾಸಿಟಿವ್ ಕೋರಿಲೇಷನ್ ಇದೆ. ಇವಾಗ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ ಮತ್ತು ವೈ ಆಕ್ಸಿಸ್ ವ್ಯಾಲ್ಯೂ ಏನಿದಾವಲ್ಲ ಇವು ಪಾಸಿಟಿವ್, ಅಂದರೆ ಒಂದ್ರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿದೆ. ಸೊ ಈ ಥರ ಪಾಸಿಟಿವ್ ಕೋರಿಲೇಷನ್. ಆ್ಯಂಡ್ ನೆಕ್ಸ್ಟು ಪಾಸಿಟಿವ್ ಕೋರಿಲೇಷನ್. ನೆಕ್ಸ್ಟ್ ಇಲ್ಲಿ ಪರ್ಫೆಕ್ಟಾಗಿ ಒಂದು ಸ್ಟ್ರಾಂಗ್ ಲೈನ್ ಇದೆ ನೋಡಿ, ಹಿಸ್ಟೆರೆಸಿಸ್ ಲೈನ್ ಅಂತ ಅಂತೀವಲ್ಲ. ಸೊ ಎಕ್ಸ್ ವ್ಯಾಲ್ಯೂ ಹೆಂಗೆ ಇನ್ಕ್ರೀಸ್ ಆದಂಗೆ ವೈ ವ್ಯಾಲ್ಯೂನು ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ದಿಸ್ ಈಸ್ ಪಾಸಿಟಿವ್ ಕೋರಿಲೇಷನ್ ಸ್ಕ್ಯಾಟರ್ ಡಯಾಗ್ರಾಮ್. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಕ್ಯಾಟರ್ ಡಯಾಗ್ರಾಮ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಪಿಲ್ಲರ್ ಚಾನಲ್. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು 7 ಕ್ವಾಲಿಟಿ ಟೂಲ್ಸ್ಗಳ ಬಗ್ಗೆ ಒಂದು ಬ್ರೀಫಾಗಿ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಎಲ್ಲ ಕ್ವಾಲಿಟಿ ಟೂಲ್ಸ್ಗಳನ್ನ ಸ್ವಲ್ಪ ಅಥವಾ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವಾಗ ನಾನು ಎಲ್ಲ 7 ಕ್ವಾಲಿಟಿ ಟೂಲ್ಸ್ಗಳನ್ನು ಡೆಡಿಕೇಟೆಡ್ ಆಗಿ ಒಂದೊಂದು ಇಂಡಿವಿಜುವಲ್ ವಿಡಿಯೋ ಮಾಡ್ತೀನಿ. ವಿತ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ನಿಮಗೆಲ್ಲರಿಗೂ ಇದು ಲೈಕ್ ಆಗುತ್ತೆ ಅಂತ. ಲಾಸ್ಟ್ ನಮ್ಮ ವಿಡಿಯೋ ಥರನೇ I will start with flow diagrams. So flow diagrams are pictorial representation of process. These are also called flow diagrams. So flow diagrams ಇದು pictorial representation, symbols ಗಳಿಂದ represent ಮಾಡ್ತೀವಿ process flow diagramಗಳನ್ನ. ಟೈಟಲ್ ನೋಡ್ಬೋದು, ಸ್ಟಾರ್ಟ್, ಪ್ರೋಸೆಸ್, ಡಿಸಿಷನ್, ಸ್ಟಾಪ್ ಅಂತ ಹಿಂಗಿದೆ. ಇಂಡಿವಿಜುವಲ್ ಸಿಂಬಾಲ್ಸ್ಗಳು ಒಂದೊಂದನ್ನ ರಿಪ್ರೆಸೆಂಟ್ ಮಾಡ್ತವೆ. ಸೊ ಅದೇ ಥರ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ನ ನಾವು ಹಾಕ್ಬೋದು. ಇವನ್ನ ಫ್ಲೋ ಡಯಾಗ್ರಾಮ್ಸ್ ಅಂತಲೂ ಕರೀತಾರೆ, ಫ್ಲೋ ಚಾರ್ಟ್ಸ್ ಅಂತೂ ಕರೀತಾರೆ, ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ಸ್ ಅಂತಲೂ ಕರೀತಾರೆ. ಸೊ ಫ್ಲೋ ಡಯಾಗ್ರಾಮ್ಸನ್ನ ಫಸ್ಟ್ ಇನ್ವೆಂಟೆಡ್ ಬೈ ಫ್ರಾಂಕ್ ಆ್ಯಂಡ್ ಲಿನೆನ್ ಇನ್ 1921. ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ನ ಯಾವುದೇ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಅದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಒಂದು ಸರ್ವಿಸ್ ಬೇಸ್ ಇಂಡಸ್ಟ್ರಿ, ಆರ್ ಎಲ್ಸ್ ಇಟ್ಸ್ ಬ್ಯಾಂಕ್ ರಿಲೇಟೆಡ್ ಆಫೀಸ್ ಇರ್ಬೋದು. ಯಾವುದೇ ಇಂಡಸ್ಟ್ರಿಯಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ವಾಟ್ ಆರ್ ದ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ ಇನ್ ದ ಆರ್ಗನೈಸೇಷನ್ ಫ್ರಮ್ ರಾ ಮಟೀರಿಯಲ್ ಸ್ಟೇಜ್ ಟು ಫ್ರಮ್ ದ ಎಂಡ್ ಪ್ರಾಡಕ್ಟ್. ಒಂದು ರಾ ಮಟೀರಿಯಲಿಂದ ಸ್ಟಾರ್ಟ್ ಮಾಡಿಕೊಂಡು ಒಂದು ಎಂಡ್ ಪ್ರಾಡಕ್ಟ್ ಆಗೋವರೆಗೂ ಯಾವ ಥರ ಪ್ರೊಸೆಸ್ ಫ್ಲೋನ ಡಿಫೈನ್ ಮಾಡಿರ್ತಾರೆ ಅದನ್ನು ನಾವು ಈ ಪ್ರೊಸೆಸ್ ಫ್ಲೋ ಮುಖಾಂತರ ಅದನ್ನ ನಾವು ಡಿನೋಟ್ ಮಾಡ್ಬೋದು ಅಥವಾ ಅದನ್ನ ರೀಪ್ರೆಸೆಂಟ್ ಮಾಡ್ಬೋದು. ಆಮೇಲೆ ಒಂದು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಸೀಕ್ವೆನ್ಸ್ ಆಫ್ ಸರ್ವಿಸಸ್ ಇರುತ್ತೆ. ಆ ಒಂದು ಸರ್ವಿಸ್ಗಳನ್ನ ಒನ್ ಆಫ್ಟರ್ ದ ಅದರ್ ನಾವು ಅದನ್ನ ಡಿಫೈನ್ ಮಾಡ್ಬೋದು. ಆ್ಯಂಡ್ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಲಾಜಿಕ್ ಡಿಫೈನ್ ಮಾಡೋಕ್ಕೆ ಹೌ ದ ಪ್ರೋಗ್ರಾಮ್ ವರ್ಕ್ಸ್ ಫ್ರಮ್ ಸ್ಟಾರ್ಟ್ ಟು ಎಂಡ್, ಹೌ ದ ಡಿಸಿಷನ್ಸ್ ಆರ್ ಟೇಕನ್ ಇನ್ ದ ಪ್ರೋಗ್ರಾಮ್, ಅದನ್ನು ನಾವು ಫಸ್ಟು ಬಿಫೋರ್ ಗೋಯಿಂಗ್ ಟು ದ ಪ್ರೋಗ್ರಾಮ್ ಈ ಪ್ರೊಸೆಸ್ ಫ್ಲೋ ಡಯಾಗ್ರಾಮನ್ನು ಒಂದು ಲಾಜಿಕ್ ಡಿಫೈನ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ಅದೇ ಥರ ಬ್ಯಾಂಕ್ ಸರ್ವಿಸಲ್ಲೂ ವಾಟ್ ಆರ್ ದ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ನ ಡಿಫೈನ್ ಮಾಡೋಕ್ಕೆ ಪ್ರೊಸೆಸ್ ಫ್ಲೋ ಡಯಾಗ್ರಾಮನ್ನು ಹಾಕ್ಕೊಳ್ತಾರೆ. ಸೊ ದಿಸ್ ಈಸ್ ದ ಯೂಸ್ ಆಫ್ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್. ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಸಿಂಬಾಲ್ಸ್ಗಳಿದ್ದಾವೆ. ನೀವು ನೋಡ್ಬೋದು, ಫಸ್ಟ್ ಒಂದು ಓವಲ್ ಶೇಪ್ಡ್ ಒಂದು ಸಿಂಬಾಲ್ ಇದೆ, ಅದನ್ನು ಪ್ರೊಸೆಸ್ ಸ್ಟಾರ್ಟ್ ಮತ್ತು ಸ್ಟಾಪ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇನ್ನೊಂದು ರಾಂಬಸ್ ಇದೆ. ಈ ರಾಂಬಸ್ ಅಂದರೆ ಇದನ್ನು ಡಿಸಿಷನ್ ಅಥವಾ ಏನೋ ಒಂದು ಕಂಟ್ರೋಲ್ ಇರುತ್ತೆ, ಕ್ವಾಲಿಟಿ ಕಂಟ್ರೋಲ್, ಒಂದು ಕಂಟ್ರೋಲ್ ಚೆಕ್ ಪಾಯಿಂಟಲ್ಲಿ ಇದ್ದಾಗ ಇದನ್ನು ಯೂಸ್ ಮಾಡ್ತಾರೆ, ಎಸ್ ಆರ್ ನೋ ಕಂಡೀಷನ್ ಬಂದಾಗ. ಒಂದು ಟ್ರಯಾಂಗಲ್ ಇದೆ. ಟ್ರಯಾಂಗಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸ್ಟೋರೇಜ್. ಈ ಥರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಎಲ್ಲ ಒಂದು ಪ್ರೋಸೆಸ್ ಆದಮೇಲೆ ಅದನ್ನ ಸ್ಟೋರ್ ಮಾಡಬೇಕಲ್ಲ, ಫೈನಲ್ ಗೂಡ್ಸ್ ಆರ್ ಎಲ್ಸ್ ರಾ ಮಟೀರಿಯಲ್ ಸ್ಟೋರೇಜ್. ಈ ಸ್ಟೋರೇಜ್ ಎಲ್ಲಾಗತ್ತಲ್ಲ ಆ ಪ್ರೋಸೆಸ್ಸಲ್ಲಿ ಸ್ಟೋರೇಜ್ ಅಂತ ಇದ್ದರೆ ಅಲ್ಲಿ ಇದನ್ನು ಟ್ರಯಾಂಗಲ್ನ ಯೂಸ್ ಮಾಡ್ತಾರೆ. ಸೊ ಒಂದು ರೆಕ್ಟ್ಯಾಂಗಲ್ ಇದೆ, ಇದನ್ನು ಪ್ರೋಸೆಸ್, ಸೊ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ಗೆ ಈ ರೆಕ್ಟ್ಯಾಂಗಲ್ನ ಯೂಸ್ ಮಾಡ್ತಾರೆ. ಆಮೇಲೆ ಫ್ಲೋ ಲೈನ್ಸ್, ಇವಾಗ ಒನ್ ಆಫ್ಟರ್ ದ ಅದರ್ ಕನೆಕ್ಟಿವಿಟಿ ಮಾಡೋಕ್ಕೆ ಈ ಫ್ಲೋ ಲೈನ್ಸ್ನ ಯೂಸ್ ಮಾಡ್ತಾರೆ. ಆಮೇಲೆ ಒಂದು ಇನ್ವರ್ಟೆಡ್ ಟ್ರಯಾಂಗಲ್ ವಿತ್ ಆರ್ ಅಂತ ಇದೆ. ಇದು ಸ್ಪೆಷಲ್ ಕೇಸು, ರಿಜೆಕ್ಟು, ರಿವರ್ಕು ಈ ಥರ ಆದಾಗ ಇದನ್ನು ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಸಿಂಬಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರೋ ಒಂದು ಪ್ರೊಸೆಸ್ನ ತೊಗೊಂಡು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಒಂದು ಪ್ರೊಸೆಸ್ ಫ್ಲೋ ಡಯಾಗ್ರಾಮನ್ನು ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಒಂದು ಪ್ರೋಸೆಸ್ ತೊಗೊಂಡಿದ್ದೀನಿ. ಸೊ ಒಂದು ರಾಡಿಂದ ಒಂದು ನಟ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದನ್ನು ಫಸ್ಟ್ ಒಂದು ರಾಡ್ ಇರುತ್ತೆ, ರಾಡನ್ನು ಕಟ್ ಮಾಡ್ಕೊಳ್ತಾರೆ, ಆಮೇಲೆ ಅದನ್ನು ಶೇಪ್ ಮಾಡ್ಕೊಳ್ತಾರೆ ನಮಗೆ ಹೆಕ್ಸಾಗೋನಲ್ ಶೇಪಲ್ಲಿ ಬರೋ ಥರ. ಆಮೇಲೆ ಡ್ರಿಲ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಥ್ರೆಡ್ಡಿಂಗ್ ಆಗಿದೆ, ಇಂಟರ್ನಲ್ ಥ್ರೆಡ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಅದನ್ನ ಹೀಟ್ ಟ್ರೀಟ್ಮೆಂಟ್ ಮಾಡ್ತಾರೆ, ಅದಾದಮೇಲೆ ಪ್ಲೇಟಿಂಗ್ ಮಾಡ್ತಾರೆ. ಸೊ ಈ ಥರ ನಮ್ಮದು ಪ್ರೋಸೆಸ್ ಇದೆ. ಈ ಪ್ರೊಸೆಸ್ಸಲ್ಲಿ ಏನೇನು ಪ್ಯಾರಾಮೀಟರ್ಸ್ ಬರುತ್ತೆ, ಇನ್ಪುಟ್
ಏನೇನು ಕೊಡ್ತೀವಿ, ಔಟ್ಪುಟ್ ಯಾವ ಥರ ಆಗುತ್ತೆ, ಇದನ್ನೆಲ್ಲ ನಾವು ಪ್ರೊಸೆಸ್ ಫ್ಲೋ ಇಂದ ಡಿಫೈನ್ ಮಾಡಬೇಕು. ಸೊ ಬನ್ನಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಎಕ್ಸಾಂಪಲ್ನ ತಗೊಂಡು ನಾವು ಒಂದು ಪ್ರೊಸೆಸ್ ಫ್ಲೋ ಹಾಕಿ ನೋಡೋಣ. ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ಗೆ ಒಂದು ಏನೇನು ರಿಕ್ವೈರ್ಮೆಂಟ್ಸ್ ಅಂತ ಇರಬೇಕು ಅಂದರೆ, ಫಸ್ಟು ಬಂದು ಒಂದು ಪಾರ್ಟ್ ನಂಬರ್ ಇರಬೇಕು. ಏನು ಮಾಡ್ತಾ ಇದ್ದೀರಾ, ಯಾವ ಪಾರ್ಟ್ ನಂಬರು, ಪಾರ್ಟ್ ನೇಮ್ ಇರುತ್ತೆ, ಆ ಪಾರ್ಟ್ ನೇಮು, ಆಮೇಲೆ ಕಂಪ್ನಿ ನೇಮು, ಆಮೇಲೆ ಕಸ್ಟಮರ್ ನೇಮು, ಯಾವ ನೀವು ಕಸ್ಟಮರ್ಗೆ ಸಬ್ಮಿಟ್ ಮಾಡ್ತಾ ಇದ್ದೀರಾ, ಈ ಒಂದು ಪ್ರೊಸೆಸ್ ಫ್ಲೋ ಬೇಸಿಕಲಿ ಒಂದು ಸಪ್ಲೈಯರ್ ಮತ್ತು ಒಂದು ಕಸ್ಟಮರ್ ನಡುವೆ ಇರೋ ಒಂದು ಡಾಕ್ಯುಮೆಂಟ್. ಇದನ್ನು ನಮ್ಮ ರೆಫರೆನ್ಸ್ಗೂ ಇರುತ್ತೆ, ಕಸ್ಟಮರ್ ಬಂದಾಗ ಅವ್ರಿಗೆ ತೋರಿಸೋಕ್ಕೆ ಈ ಥರ ನಾವು ಮಾಡ್ತೀವಿ ಅನ್ನೋಕ್ಕೆ, ಅವ್ರಿಗೂ ಒಂದು ರೆಫರೆನ್ಸ್ ಆಗಿ ತೋರಿಸೋಕ್ಕೆ ಈ ಪ್ರೊಸೆಸ್ ಫ್ಲೋನ ನಾವು ಇಟ್ಕೊಂಡಿರ್ತೀವಿ. ಸೊ ಒಂದು ಡ್ರಾಯಿಂಗ್ ರಿವಿಷನ್ನು ಅಥವಾ ಡ್ರಾಯಿಂಗ್ ಕ್ರಿಯೇಟೆಡ್ ಇರುತ್ತಲ್ಲ, ಅದು ಯಾವಾಗ ನಾವು PFD ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಕ್ರಿಯೇಟ್ ಮಾಡಿರ್ತೀವಿ, ಅಪ್ಡೇಟೆಡ್ ಡೇಟ್ ಹಾಕಬೇಕು, ಅದಕ್ಕೊಂದು ರಿವಿಷನ್ ಇರಬೇಕು. ಆಮೇಲೆ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ಗೆ ಒಂದು ಡಾಕ್ಯುಮೆಂಟ್ ನಂಬರ್ ಅಂತ ಇರಬೇಕು. ಇದು ಬೇಸ್ಡ್ ಆನ್ ಯುವರ್ ಕಂಪ್ನಿ ಡಾಕ್ಯುಮೆಂಟೇಷನ್ ಆರ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್, ನಿಮಗೊಂದು ಟ್ರೇಸಬಿಲಿಟಿಗೆ ಯಾವುದೊಂದೊಂದು ಡಾಕ್ಯುಮೆಂಟ್ ನಂಬರ್ ಅಂತ ಇರಬೇಕು. ಸೊ ಇಲ್ಲಿ ಪ್ರೊಸೆಸ್ ನಂಬರ್ ಅಂತ ಇದೆ, ಇಲ್ಲಿ ಪ್ರೊಸೆಸ್ ಫ್ಲೋ, ಇಲ್ಲಿ ನೀವು ಈ ಒಂದು ಸ್ಪೇಸಲ್ಲಿ ಈ ಎಲ್ಲ ಸಿಂಬಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ರೊಸೆಸ್ ಫ್ಲೋ ಹಾಕ್ಬೋದು. ಇಫ್ ಎನಿ ರಿಮಾರ್ಕ್ಸ್, ಸ್ಪೆಷಲ್ ಏನಾದ್ರು ಚೇಂಜಸ್ ಏನೋ ಇದ್ದರೆ ರಿಮಾರ್ಕ್ಸಲ್ಲಿ ನೀವು ಇಲ್ಲಿ ಸೈಡಲ್ಲಿ ಬರ್ಕೋಬೋದು. ಸೊ ಬಿಫೋರ್ ಸ್ಟಾರ್ಟಿಂಗ್ ಅ ಪ್ರೊಸೆಸ್, ನೀವು ಒಂದು ಪ್ರೊಸೆಸ್ ಆಗ್ತಾ ಇದೆ ಅಂದರೆ ಅದನ್ನು ರಿಯಲ್ ಆಗಿ ನೋಡಬೇಕು. ಅಲ್ಲಿ ಆಗುವಂಥ ಸೀಕ್ವೆನ್ಸ್ ಆಫ್ ಪ್ರೊಸೆಸಸ್ಗಳನ್ನ ನೋಟ್ ಡೌನ್ ಮಾಡ್ಕೋಬೇಕು. ಆ ನೋಟ್ ಡೌನ್ ಮಾಡ್ಕೊಂಡಂಥ ಪ್ರೊಸೆಸ್ನ ನೀವು ಪ್ರೊಸೆಸ್ ಫ್ಲೋ ಡಯಾಗ್ರಾಮಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ನಾನು ಇಲ್ಲಿ ಪ್ರೊಸೆಸ್ ತೊಗೊಳ್ತಾ ಇದ್ದೀನಿ, ರಾಡ್ ಕಟಿಂಗ್. ಸೊ ಇದ್ರದ್ದೊಂದು ಫಸ್ಟ್ ಪ್ರೊಸೆಸ್ ಫ್ಲೋ ಹಾಕ್ತೀನಿ ನೋಡಿ. ಈ ಒಂದು ರಾಡ್ ಕಟಿಂಗ್ ಆಗಬೇಕು ಅಂದರೆ ಫಸ್ಟ್ ಒಂದು ಬಾರ್ ಇರುತ್ತೆ, ಬಾರನ್ನು ನಾವು ಒಂದು ಲೇತ್ ಮಷಿನ್ ಆರ್ ಎಲ್ CNC ಮಷಿನ್ಗೆ ಹಾಕಿ ಅದನ್ನ ಕಟ್ ಮಾಡ್ಕೊಳ್ತೀವಿ. ರಿಕ್ವೈರ್ಡ್ ಲೆಂಗ್ತಲ್ಲಿ, ರಿಕ್ವೈರ್ಡ್ ಡೈಮೆನ್ಷನ್ಗೆ ನಾವು ಅದನ್ನು ಕಟ್ ಮಾಡ್ಕೊಳ್ತೀವಿ. ಸೊ ಇದ್ರದ್ದೊಂದು ಪ್ರೊಸೆಸ್ ಫ್ಲೋ ಹಾಕೋಣ ಇವಾಗ, ಬನ್ನಿ. ಸೊ ಫಸ್ಟ್ ಬಂದು ಇಲ್ಲಿ ಪ್ರೊಸೆಸ್ ನಂಬರ್ ಬಂದು 1. ಸೊ ಇಲ್ಲಿ ರಾಡ್ CUT ಕಟಿಂಗ್, ಸೊ ಈ ಥರ ಬರೆದು, ಸೊ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಪ್ರೊಸೆಸ್ನ. ಸೊ ಸ್ಟಾರ್ಟ್ ಆದಮೇಲೆ ಫಸ್ಟ್ ಏನು ಮಾಡ್ತಾರೆ ಪ್ರೊಸೆಸ್ಸಲ್ಲಿ, ಒಂದು ರಾಡ್ ಕಟ್ ಮಾಡಬೇಕು ಅಂದರೆ ಫಸ್ಟ್ ಅದನ್ನು ಲೋಡ್ ಮಾಡ್ಕೋತಾರೆ. ಸೊ ಲೋಡ್ ದ ರಾಡ್ ಇನ್ ಮಷಿನ್. ಓಕೆ, ಸೊ ನೆಕ್ಸ್ಟ್ ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಇಲ್ಲಿ ಬ್ರೀಫಾಗಿ ಪ್ರತಿಯೊಂದು ಈಚ್ ಸ್ಟೆಪ್ಪನ್ನು ಬರಿಬೇಕಂತ ಇರಲ್ಲ. ಸೊ ಒಂದು ರಫ್ ಆಗಿ ಡಯಾಗ್ರಾಮ್ ಹಾಕೋಬೇಕು. ಕ್ಲಿಯರ್ ಆಗೂ ಮಾಡ್ಬೋದು, ಬಟ್ ಅದನ್ನು ನಾವು ಫರ್ದರ್ PFMEA ಮಾಡುವಾಗ ಅಥವಾ ಕಂಟ್ರೋಲ್ ಪ್ಲಾನ್ ಮಾಡುವಾಗ ಅದನ್ನ ರಿವ್ಯೂ ಮಾಡಿ ಮತ್ತೆ ನಾವು ಚೇಂಜ್ ಮಾಡ್ಕೋಬೇಕು. ಸೊ ಇನಿಷಿಯಲ್ ಸ್ಟೇಜಲ್ಲಿ ರಫ್ ಆಗಿ ಕೆಲವೊಂದು ಸ್ಟೆಪ್ಸ್ಗಳನ್ನ ಬರ್ಕೋಬೇಕು. ಈ ಥರ ಲೋಡ್ ಆಗಿರೋಂಥ ರಾಡನ್ನು ಕಟ್ ಮಾಡ್ಕೊಳ್ತಾರೆ. ಕಟ್ ದ ರಾಡ್ ರಿಕ್ವೈರ್ಡ್ ಲೆಂತ್. ಓಕೆ, ಸೊ ಲೆಂತಲ್ಲಿ ಕಟ್ ಮಾಡಿಕೊಂಡ್ರು. ನೆಕ್ಸ್ಟ್ ಇದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ರಾಡು ಕರೆಕ್ಟಾಗಿ ಇದೇನೋ ಇಲ್ಲೋ, ನಮ್ಮ ರಿಕ್ವೈರ್ಡ್ ಸೈಜಲ್ಲಿ ಇದೇನೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಸೊ ಅದಕ್ಕೆ ಅಲ್ಲೊಂದು ಡಿಸಿಷನ್ನ ನಾವು ಯೂಸ್ ಮಾಡ್ತೀವಿ. ಸೊ ಡಿಸಿಷನ್ ಯೂಸ್ ಮಾಡಬೇಕಂದ್ರೆ ರಾಂಬಸನ್ನು ಹಾಕ್ಕೊಂಡು ಚೆಕ್ ದ ಲೆಂತ್, ಚೆಕ್ ದ ಲೆಂತ್ ಆಫ್ ರಾಡ್. ಓಕೆ, ಸೊ ಒಂದು ರಾಡ್ನ ಲೆಂತ್ ಚೆಕ್ ಮಾಡಿ. ಇಫ್ ಇಟ್ ಈಸ್ ಓಕೆ ದೆನ್ ಮೂವ್ ಟು ಅದರ್ ಪ್ರೊಸೆಸ್. ಇಫ್ ಇಟ್ ಈಸ್ ನಾಟ್ ಓಕೆ, ಇಫ್ ಲೆಂತ್ ಮೋರ್ ಇದ್ದರೆ ಅದನ್ನು ರಿವರ್ಕ್ ಮಾಡಬೇಕು. ಲೆಂತ್ ಕಮ್ಮಿ ಆಗಿ ಅದು ಡೈಮೆನ್ಷನ್ಗಿಂತ ಕಮ್ಮಿ ಬಂತು ಅಂದರೆ ವಿ ಹ್ಯಾವ್ ಟು ರಿಜೆಕ್ಟ್ ಇಟ್. ಸೊ ಅಲ್ಲಿ ನಾವು ಈ ರಿಜೆಕ್ಟ್ ಅಥವಾ ರಿವರ್ಕ್ ಅನ್ನೋ ಒಂದು ಸಿಂಬಲ್ನ ಯೂಸ್ ಮಾಡಿ ಪ್ರೊಸೆಸ್ನ ಕ್ಲೋಸ್ ಮಾಡಬೇಕು. ಇಫ್ ಇಟ್ ಈಸ್ ಓಕೆ, if it is okay then we have to move it to next process, or else if it is not okay
then we have to rework it, or else we have to reject it. We have to store the material for next process. Raw material store ಮಾಡಿ ನಾವು ಅದನ್ನ ಪ್ರೊಸೆಸ್ನ ಸ್ಟಾಪ್ ಮಾಡ್ಬೋದು. ಸೊ ಇದಕ್ಕೆ ಫ್ಲೋ ಲೈನ್ಸ್ಗಳನ್ನ ಹಾಕಬೇಕು. ಸೊ ಫ್ಲೋ ಲೈನ್ಸ್ಗೆ ಆರೋ ಮಾರ್ಕ್ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ಈ ಫ್ಲೋ ಲೈನ್ಸ್ ಇದಾವಲ್ಲ, ದಿ ಆ್ಯಕ್ಟ್ ಆಸ್ ಅ ಕನೆಕ್ಟರ್ಸ್ ಫ್ರಮ್ ಒನ್ ಪ್ರೊಸೆಸ್ ಟು ಅನದರ್ ಪ್ರೊಸೆಸ್. ಇಲ್ಲಿ ನೋಡಿ, ಈ ಥರ ಒಂದು ಸಿಂಪಲ್ ಆಗಿ ಒಂದು ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಹಾಕಿದೆ. ಸೊ ರಾಡ್ ಕಟ್ಟಿಂಗಲ್ಲಿ, ಸೊ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಪ್ರೊಸೆಸ್, ಲೋಡ್ ದ ರಾಡ್ ಇನ್ ಮಷೀನ್. ಸೊ ನೆಕ್ಸ್ಟ್ ಕಟ್ ದ ರಾಡ್ ಟು ರಿಕ್ವೈರ್ಡ್ ಲೆಂತ್, ದೆನ್ ದೇ ವಿಲ್ ಚೆಕ್. If it is okay, then they will store it and then stop the process. If it is not okay, then we have to reject it or else rework it. If it is not okay, then rework andre matte again, if it is length is more, then cut to required length, check the length again. If it is okay, move to next process, or else reject andre we have to take the decision and we have to reject the part. ಸೊ ಇಲ್ಲಿ ರಿವರ್ಕ್ಗೆ ಒಂದು ಫ್ಲೋ, ಒಂದು ಕಂಟಿನ್ಯೂಟಿ ಹಾಕಿದ್ದು ಅಂದರೆ ರಿಜೆಕ್ಟ್ಗೆ ಒಂದು ಸೈಡ್ ಲೈನ್ ಹಾಕಿದರೆ ಮುಗೀತು. ಸೊ ವಿ ಹ್ಯಾವ್ ಟು ಇಲ್ಲಿ ರಿಮಾರ್ಕ್ಸ್ ಏನಾದರೂ ಎನಿ ಸ್ಪೆಷಲ್ ಪರ್ಪಸ್ ಎನಿ ಥಿಂಗ್ಸ್ ಏನಾದರೂ ಇದ್ದರೆ ಸೊ ನೀವು ಇಲ್ಲಿ ಬರಿಬೋದು. ಇಫ್ ಲೆಂತ್ ಈಸ್ ಲೆಸ್, reject the rod. ಈ ಥರ ಈ ಒಂದು ಪ್ರೋಸೆಸ್ಸಲ್ಲಿ ನೀವು ಈ ಥರ ರಿಮಾರ್ಕ್ಸ್ ಬರೆದು ಈ ಒಂದು ಪ್ರೋಸೆಸ್ ಫ್ಲೋನ ಈ ಥರ ಡಿಫೈನ್ ಮಾಡಬೇಕು. ಸೊ ಇದೇ ಥರ ಎಲ್ಲ ಪ್ರೋಸೆಸ್ನ ಟ್ರೈ ಮಾಡಿ. ಶೇಪಿಂಗ್, ಡ್ರಿಲ್ಲಿಂಗ್, ಥ್ರೆಡ್ಡಿಂಗ್, ಹೀಟ್ ಟ್ರೀಟ್ಮೆಂಟ್, ನೆಕ್ಸ್ಟ್ ಪ್ಲೇಟಿಂಗ್. ಸೊ ಒಂದು ಪ್ರೊಸೆಸ್ ಫ್ಲೋ ಅಂದರೆ ಫ್ರಮ್ ರಾ ಮಟೀರಿಯಲ್ ಸ್ಟೇಜ್ ಟು ಎಂಡ್ ಪ್ರಾಡಕ್ಟ್ವರೆಗೆ ಯಾವ ಥರ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ ಇರುತ್ತೆ ಅದನ್ನು ನಾವು ಡಿಫೈನ್ ಮಾಡಬೇಕು ಪ್ರೋಸೆಸ್ ಫ್ಲೋದಲ್ಲಿ. ಈ ಪ್ರೊಸೆಸ್ ಫ್ಲೋಯಿಂದ ನೆಕ್ಸ್ಟ್ ಬರುತ್ತೆ ಪ್ರೊಸೆಸ್ FMEA. ವಾಟ್ ಆರ್ ದ ಫೇಲ್ಯೂರ್ಸ್ ಮೇ ಹ್ಯಾಪನ್ ಇನ್ ದ ಪ್ರೊಸೆಸ್. ಸೊ ಅದನ್ನು ಇನ್ನೊಂದು ಸಲ ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್. ಒಂದು ಆ್ಯಕ್ಟಿವಿಟಿ ನಿಮ್ಮೆಲ್ಲರಿಗೂ. ಸೊ ಶೇಪಿಂಗ್, ಡ್ರಿಲ್ಲಿಂಗ್, ಥ್ರೆಡ್ಡಿಂಗ್, ಹೀಟ್ ಟ್ರೀಟ್ಮೆಂಟ್, ಪ್ಲೇಟಿಂಗ್. ಸೊ ಇದ್ರದ್ದು ನಾನು ಒಂದು ಪ್ರೊಸೆಸ್ ಫ್ಲೋ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನದೊಂದು ವೆಬ್ಸೈಟಲ್ಲಿ ಹಾಕಿರ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಫಸ್ಟ್ ನೀವು ಒಂದು ಪ್ರೋಸೆಸ್ ಥಿಂಕ್ ಮಾಡಿ ಯಾವ ಥರ ಇರುತ್ತೆ, ಬ್ರೈನ್ ಸ್ಟಾರ್ಮಿಂಗ್ ಮಾಡಿ. ನಿಮ್ಮ ಕಂಪ್ನಿಯಲ್ಲಿ ಯಾವುದೊಂದು ಪ್ರೋಸೆಸ್ ಆಗ್ತಾ ಇರುತ್ತೆ, ಸಿಂಪಲ್ ಒಂದು ರಾಡು, ನಟ್ಟು, ಏನೋ ಒಂದು ತೊಗೊಳ್ಳಿ, ಇದರಲ್ಲಿ ಯಾವ್ಯಾವ ಪ್ರೊಸೆಸ್ ಆಗಿರುತ್ತೆ ಅಂತ ಒಂದು ಥಿಂಕ್ ಮಾಡಿ. ಲೈಕ್ ಟರ್ನಿಂಗ್, ಮಿಲ್ಲಿಂಗ್, ಗ್ರೈಂಡಿಂಗ್, ಯಾವ್ಯಾವ ಪ್ರೊಸೆಸ್ ಆಗಿರುತ್ತೆ, ಆ ಪ್ರೊಸೆಸ್ಸಲ್ಲಿ ಏನೇನು ಸ್ಟೆಪ್ಸ್ಗಳು ಇನ್ವಾಲ್ವ್ ಆಗಿರ್ತವೆ, ಏನೇನು ಡಿಸಿಷನ್ಸ್ ತೊಗೊಂಡಿರ್ತೀರಿ, ಏನೇನು ಚೆಕ್ ಮಾಡಿರ್ತೀರ, ಇದನ್ನೆಲ್ಲ ನೋಡಿಕೊಂಡು ಒಂದು ಸಿಂಪಲ್ ಪ್ರೊಸೆಸ್ ಫ್ಲೋ ಹಾಕಿ ನೀವು ಟ್ರೈ ಮಾಡಿ ನೋಡಿ. ಒಂದು ನಾಲೆಜ್ ಗೇನ್ ಆದಂಗೆ ಆಗುತ್ತೆ. ಸೊ ಇವತ್ತು ನಾವು ಒನ್ ಆಫ್ ದ ಕ್ವಾಲಿಟಿ ಟೂಲ್ ಆದಂಥ ಚೆಕ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಚೆಕ್ ಶೀಟ್ಸ್ ಆರ್ ಡೇಟಾ ಕಲೆಕ್ಟಿಂಗ್ ಆರ್ ಡೇಟಾ ರೆಕಾರ್ಡಿಂಗ್ ಟೂಲ್ಸ್. ಸೊ ಇದು ಚೆಕ್ ಶೀಟ್ ಏನಿದೆ ಅಲ್ಲ, ಇದೊಂದು ಡೇಟಾ ಕಲೆಕ್ಟಿಂಗ್ ಆರ್ ಡೇಟಾ ರೆಕಾರ್ಡಿಂಗ್ ಟೂಲು. ಇದರಲ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡ್ಬೋದು, ರೆಕಾರ್ಡ್ ಮಾಡ್ಬೋದು ಬೇಸ್ಡ್ ಆನ್ ದ ಟೈಮ್ ಆ್ಯಂಡ್ ಡೇಟ್ಸ್ ಆರ್ ಶಿಫ್ಟ್ ವೈಸ್ ಎನಿಥಿಂಗ್. ನೀವು ಡೇಟಾನ ಜಸ್ಟ್ ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಚೆಕ್ ಶೀಟ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ಡಾಕ್ಟರ್ ಕೋರು ಇಶಿಕಾವಾ. ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಡಾಕ್ಟರ್ ಕೋರು ಇಶಿಕಾವಾ, ದ ಪರ್ಸನ್ ಹೂ ಇಂಟ್ರೊಡ್ಯೂಸ್ಡ್ ಇಶಿಕಾವಾ ಡಯಾಗ್ರಾಮ್, ಫಿಶ್ ಬೋನ್ ಡಯಾಗ್ರಾಮ್ ಅಂತೀವಲ್ಲ, ದಟ್ ಇಸ್ ಆಲ್ಸೋ ಒನ್ ಆಫ್ ಕ್ವಾಲಿಟಿ ಟೂಲ್. ಇದನ್ನು ಅವರೇ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಚೆಕ್ ಶೀಟ್ಸ್ ಆರ್ ಯೂಸ್ಡ್ ಟು ಕಲೆಕ್ಟ್ ದ ಡೇಟಾ ಇನ್ ಡೇ ಟು ಡೇ ವರ್ಕ್ ಪ್ರೊಸೆಸಸ್ ಆ್ಯಂಡ್ ಡೇಟಾ ಈಸ್ ಯೂಸ್ ಡ್ಯೂರಿಂಗ್ ರೂಟ್ ಕಾಸ್ ಅನಾಲಿಸಿಸ್ ಆರ್ ಇನ್ವೆಸ್ಟಿಗೇಷನ್ ಆಫ್ ಎನಿ ಪ್ರಾಬ್ಲಮ್. ಡೇ ಟು ಡೇ ವರ್ಕಲ್ಲಿ ರೆಗ್ಯುಲರ್ ಆಗಿ ಒಂದು ಡೇಟಾ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಈ ಡೇಟಾನ ನಾವು ರೆಫರೆನ್ಸ್ ಇಟ್ಕೊಂಡು ನಾವು ಅದನ್ನ ಪ್ರಾಬ್ಲಮನ್ನು ಇನ್ವೆಸ್ಟಿಗೇಷನ್ ಮಾಡ್ಬೋದು, ರೂಟ್ ಕಾಸ್ ಅನಾಲಿಸಿಸ್ ಮಾಡ್ಬೋದು ಈ ಡೇಟಾಯಿಂದ. ಸೊ ದಿಸ್ ಈಸ್ ಸಿಂಪಲ್ ಇಂಟ್ರೊಡಕ್ಷನ್ ಅಬೌಟ್ ಚೆಕ್ ಶೀಟ್.
ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಚೆಕ್ ಶೀಟ್ಸ್ ಆ್ಯಂಡ್ ಎಲ್ಲಿದು ಯೂಸ್ ಆಗುತ್ತೆ ಅಂತ ಬನ್ನಿ ನೋಡೋಣ. ಸೊ ಟೈಪ್ಸ್ ಆಫ್ ಚೆಕ್ ಶೀಟ್ಸ್ ಆರ್, ಫಸ್ಟ್ ಒನ್ control check sheet, second one is quantitative or qualitative check sheet, and third one is tally chart sheet, and fourth one defect location check sheet. There are 4 types of check sheets. ಇದು ಬಿಟ್ಟು ಬೇರೆನೂ ಕೆಲವೊಂದು ಚೆಕ್ ಶೀಟ್ಗಳು ಇರ್ತವೆ, ಬಟ್ ರೆಗ್ಯುಲರ್ ಆಗಿ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ದೀಸ್ ಆರ್ ದ 4 ಚೆಕ್ ಶೀಟ್ಸ್. ಇವತ್ತನ್ನ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್, control check sheet. So control check sheet is a data collecting tool where the required data have control limits such as upper control limit and lower control limit. ಸೊ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಒಂದು ಶೀಟ್ ಇದೆ. ಸೊ ಎಕ್ಸ್ ಆಕ್ಸಿಸಲ್ಲಿ ನಂಬರ್ಸ್ಗಳು ಡಿನೋಟ್ ಆಗಿದ್ದಾವೆ 0 to 10 ಆ್ಯಂಡ್ 0 to -10. ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ ಈ ಥರ ಒಂದು ಪ್ಲಾಟ್ ಇದೆ. ಸೊ ಇಲ್ಲಿ ನಮಗೆ ರಿಕ್ವೈರ್ಡ್ ವ್ಯಾಲ್ಯೂಗೆ ಒಂದು ಕಂಟ್ರೋಲ್ ಲಿಮಿಟ್ ಅಂತ ಇದೆ, +or-4 ಅಂತ. ಈ 4 ಮತ್ತು -4ಅಲ್ಲಿ ಒಂದು ನಾವು ರೆಡ್ ಬಾರ್ ಕಾಣಿಸ್ತಾ ಇದೆಯಲ್ಲ, ಸೊ ಆ ಒಂದು ರೇಂಜಲ್ಲಿ ನಮಗೆ ಸರ್ಟನ್ ವ್ಯಾಲ್ಯೂಸ್ಗಳು ಬಂದರೆ ದಟ್ ಈಸ್ ಓಕೆ, ಆರ್ ಎಲ್ಸ್ ದ್ಯಾಟ್ ಡೇಟಾ ಈಸ್ ರಿಕ್ವೈರ್ಡ್ ಟು ಅಸ್. ಸೊ ಇದನ್ನು ನಾವು ಒಂದು MSA SPC ಮಾಡುವಾಗ ಈ ಒಂದು ಡೇಟಾನ ನಾವು ಯೂಸ್ ಮಾಡ್ಕೋಬೋದು. ಸೊ ವಾಟ್ ಈಸ್ ಅವರ್ ಪ್ರೊಸೆಸ್ ಕೇಪಬಿಲಿಟಿ, ಹೌ ದ ಡೇಟಾ ಈಸ್ ಫಾಲಿಂಗ್, ಆ ಒಂದು ಅನಾಲಿಸಿಸ್ ಮಾಡುವಾಗ ಈ ಡೇಟಾನ ನಾವು ಅಲ್ಲಿ ಯೂಸ್ ಮಾಡ್ಕೋಬೋದು. ಆರ್ ಎಲ್ಸ್ ದಿಸ್ ಕೈಂಡ್ ಆಫ್ ಚೆಕ್ ಶೀಟ್ ನಾವು ಇಂಪ್ಲಿಮೆಂಟ್ ಮಾಡಿ ಇದರಿಂದ ಡೇಟಾ ಕಲೆಕ್ಟ್ ಮಾಡಿ ಆ ಡೇಟಾನ ಅನಲೈಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು 0 to 4, 0 to -4 ಈ ಒಂದು ರೇಂಜಲ್ಲಿ ಎಷ್ಟು ನಮಗೆ ವ್ಯಾಲ್ಯೂಸ್ಗಳು ಫಾಲ್ ಆಗ್ತಾ ಇದ್ದಾವೆ ಕೌಂಟ್ ತೊಗೊಂಡ್ರೆ 1 2 3 4 5 6 7 8 9 10 11 12 13 14 15. ಸೊ 15 ವ್ಯಾಲ್ಯೂಸ್ಗಳು ನಮಗೆ ವಿದಿನ್ ದ ರೇಂಜ್ ಆಫ್ -4 ಇಂದ +4 ಒಳಗಡೆ ಬೀಳ್ತಾ ಇದ್ದಾವೆ. ಸೊ ಇದರಿಂದ ನಮ್ಗೆ ಏನು ಬರುತ್ತೆ ಅಂದರೆ ದ ಪ್ರೊಸೆಸ್ ಈಸ್ ವಿದಿನ್ ದ ಲಿಮಿಟ್ ಆರ್ ವಿದಿನ್ ದ ಕಂಟ್ರೋಲ್. ಸಮ್ ಆಫ್ ದ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಔಟ್ ಆಫ್ ಕಂಟ್ರೋಲ್, ಏನಕ್ಕೆ ಹೋಗಿದ್ದಾವೆ, ಯಾವಾಗ ಹೋಗಿದ್ದಾವೆ, ಯಾವ ರೇಂಜಲ್ಲಿ ಹೋಗಿದ್ದಾವೆ ಅಂತ ನೋಡೋಕ್ಕೆ ಈ ಒಂದು ಕಂಟ್ರೋಲ್ ಚೆಕ್ ಶೀಟನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಇದು ಸಿಂಪಲ್ ಒಂದು ಕಂಟ್ರೋಲ್ ಚಾರ್ಟ್ ಥರ ಇದೆ, ಬಟ್ ಇಟ್ಸ್ ನಾಟ್ ಕಂಟ್ರೋಲ್ ಚಾರ್ಟ್, ಇಟ್ ಈಸ್ ಅ ಕಂಟ್ರೋಲ್ ಚೆಕ್ ಶೀಟ್. ಸೊ ಇದನ್ನು ನಾವು ಯೂಸ್ ಮಾಡ್ಕೋಬೋದು ವೆರ್ ಎವರ್ ದ ಪ್ರೊಸೆಸ್ ಈಸ್ ಹ್ಯಾವಿಂಗ್ ಸಮ್ ಕಂಟ್ರೋಲ್ ಲಿಮಿಟ್ಸ್, ಅಲ್ಲಿ ನಾವು ಇದನ್ನು ಕಂಟ್ರೋಲ್ ಚೆಕ್ ಶೀಟನ್ನು ಯೂಸ್ ಮಾಡ್ಕೋಬೋದು. ನಮ್ಮ ನೆಕ್ಸ್ಟ್ ಚೆಕ್ ಶೀಟ್ ಬಂದು ಕ್ವಾಂಟಿಟೇಟಿವ್ ಆರ್ ಕ್ವಾಲಿಟೇಟಿವ್ ಚೆಕ್ ಶೀಟ್. ದೀಸ್ ಚೆಕ್ ಶೀಟ್ಸ್ ಆರ್ ಯೂಸ್ ಟು ಕಲೆಕ್ಟ್ ಡೇಟಾ ಆಫ್ ಡಿಫೆಕ್ಟ್ಸ್ ಆ್ಯಂಡ್ ಕ್ವಾಂಟಿಟಿ ಆಫ್ ಡಿಫೆಕ್ಟ್ಸ್. ಇದೊಂದು ಸಿಂಪಲ್ ಚೆಕ್ ಶೀಟ್ ಇದೆ. ಇದರಲ್ಲಿ ನಂಬರ್ ಡಿಫೆಕ್ಟ್ಸ್ ಇದೆ ಒಂದು ಕಾಲಮಲ್ಲಿ, ಇನ್ನೊಂದು ಕಾಲಮಲ್ಲಿ ನಂಬರ್ ಆಫ್ ಡಿಫೆಕ್ಟ್ಸ್ ಇದೆ. ಸಿಂಪಲ್, ನಾವೊಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ತೊಗೊಂಡ್ರೆ ಒಂದು ಡೇಯಲ್ಲಿ ಅಥವಾ ಒಂದು ಶಿಫ್ಟಲ್ಲಿ 1 ಮಂತಲ್ಲಿ ಎಷ್ಟು ಡಿಫೆಕ್ಟ್ಸ್ ಆಗಿದ್ದಾವೆ, ಯಾವ್ಯಾವ ಡಿಫ್ರೆಂಟ್ ಡಿಫೆಕ್ಟ್ಸು, ಕ್ವಾಂಟಿಟಿ, ಇದನ್ನ ಅನಲೈಸ್ ಮಾಡೋಕ್ಕೆ ಈ ಒಂದು ಸಿಂಪಲ್ ಚೆಕ್ ಶೀಟ್ ಯೂಸ್ ಮಾಡ್ಕೋಬೋದು. ಇದನ್ನು ಚೆಕ್ ಶೀಟನ್ನು ಡೇ ಟು ಡೇ ಆಗಿ ಮಾನಿಟರ್ ಮಾಡೋಕ್ಕೆ ಪ್ರೊಸೆಸ್ನ, ಆರ್ ಎಲ್ಸ್ ವೀಕ್ಲಿ ಮಂತ್ಲಿ ಈ ಥರ ಪ್ರೊಸೆಸ್ನ ಮಾನಿಟರ್ ಮಾಡೋಕ್ಕೆ, ವಾಟ್ ಆರ್ ದ ಡಿಫೆಕ್ಟ್ಸ್ ಗೋಯಿಂಗ್ ಇನ್ ದ ಲೈನ್ ಆರ್ ಇನ್ ದ ಪ್ರೊಸೆಸ್, ಅದನ್ನು ನಾವು ಒಂದು ಅನಲೈಸಿಸ್ ಮಾಡೋಕ್ಕೆ ಈ ಒಂದು ಸಿಂಪಲ್ ಚೆಕ್ ಶೀಟನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಚೆಕ್ ಶೀಟ್ ಬಂದು ಟ್ಯಾಲಿ ಚಾರ್ಟ್ ಶೀಟ್ ಅಂತ. ಸೊ ದಿಸ್ ಈಸ್ ಅ ಸಿಂಪಲ್ ಫಾರ್ಮ್ ಆಫ್ ಚೆಕ್ ಶೀಟ್ ಟು ರೆಕಾರ್ಡ್ ದ ಕ್ವಾಂಟಿಟಿ ಆಫ್ ಎನಿ ಡೇಟಾ ಇನ್ ದ ಫಾರ್ಮ್ ಆಫ್ ಕ್ರಾಸಿಂಗ್ ಲೈನ್ಸ್. ಇದರಲ್ಲಿ ಒಂದು ಡಿಫೆಕ್ಟ್ಸ್ಗಳಿದ್ದಾವೆ ಲೆಫ್ಟ್ ಕಾಲಮಲ್ಲಿ, ರೈಟ್ ಕಾಲಮಲ್ಲಿ ನಂಬರ್ ಆಫ್ ಡಿಫೆಕ್ಟ್ಸ್ ಇದೆ. ದಿಸ್ ಈಸ್ ಸಿಮಿಲರ್ ಟು ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಚೆಕ್ ಶೀಟ್, ಬಟ್ ಇದರಲ್ಲಿ ಕ್ರಾಸ್ ಲೈನ್ ಹಾಕಿ ನಂಬರ್ ಆಫ್ ಡಿಫೆಕ್ಟ್ಸ್ನ ಕೌಂಟ್ ಮಾಡ್ತೀವಿ. ದ್ಯಾಟ್ ಈಸ್ ಓನ್ಲಿ ಸಿಂಪಲ್ ವೇ ಟು ಕೌಂಟ್ ದ ಡಿಫೆಕ್ಟ್ಸ್. ಇದನ್ನು ಒಂದು ಪ್ರೊಸೆಸ್ ತುಂಬ ಫಾಸ್ಟ್ ಆಗಿರುತ್ತೆ, ಅಲ್ಲಿ 1 2 ಅಂತ ಕೌಂಟ್ ಮಾಡೋಕ್ಕಾಗ್ತಾರಂಗಿಲ್ಲ. ಆ ಒಂದು ಪ್ರೋಸೆಸ್ಸಲ್ಲಿ ಈ ಒಂದನ್ನು ಚೆಕ್ ಶೀಟ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ತುಂಬ ಫಾಸ್ಟಾಗಿ ಡೇಟಾ ಬರ್ತಾ ಇರುತ್ತೆ ಇನ್ ಸೆಕೆಂಡ್ಸಲ್ಲಿ. ಜಸ್ಟ್ ಆಪ್ರೇಟರ್ ಆರ್ ಎಲ್ಸ್ ಎಕ್ಸಿಕ್ಯೂಟಿವ್ ಯಾರೇ ಇದ್ರೂ ಅವರು ಈಸಿಲಿ ಕಲೆಕ್ಟ್ ಮಾಡಬೇಕು ಡೇಟಾನ. ಸೊ ದಿಸ್ ಈಸ್ ವೆರಿ ಸಿಂಪಲ್ ಟು ಕಲೆಕ್ಟ್ ದ ಕ್ವಾಂಟಿಟಿ ಆಫ್ ದ ಡೇಟಾ. ಸೊ ಅಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಟ್ಯಾಲಿ ಚಾರ್ಟ್ ಶೀಟ್ನ. ಓಕೆ, ಸೊ ನಮ್ಮದು ನೆಕ್ಸ್ಟ್ ಚೆಕ್ ಶೀಟ್ ಬಂದು ಡಿಫೆಕ್ಟ್ ಲೊಕೇಶನ್ ಚೆಕ್ ಶೀಟ್. This is most commonly used in car manufacturing companies. So this is a check sheet is used to record the data or defect with respect to location of defect and number of defects. So ಇಲ್ಲಿ ನೋಡ್ಬೋದು ನೀವು ಒಂದು ಕಾರ್ ಡೋರ್ ಥರ ಇದೆ, ಸಿಂಪಲ್ ಆಗಿ ಒಂದು ಕಾರ್ ಡೋರ್ ಥರ ಒಂದು ಡ್ರಾಯಿಂಗ್ ಮಾಡಿದ್ದೀನಿ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫೆಕ್ಟ್ಸ್ ಬಂದಿದ್ದಾವೆ. ಸೊ ಎಷ್ಟು ಬಂದಿದ್ದಾವೆ, ಯಾವ ಲೊಕೇಶನ್ ಬಂದಿದ್ದಾವೆ, ಎಷ್ಟು ಕ್ವಾಂಟಿಟಿ ಬಂದಿದ್ದಾವೆ ಅಂತ ಈ ಒಂದು ಕಂಪ್ಲೀಟ್ ಚೆಕ್ ಶೀಟಲ್ಲಿ ನಾವು ಅದನ್ನು
ತಿಳ್ಕೊಬೋದು. ಸೊ ಡೆಂಟ್ಸ್ ಎಷ್ಟು ಬಂದಿದ್ದಾವೆ 5 ಕ್ವಾಂಟಿಟಿ, ಅದನ್ನು ನಾವು ಕ್ರಾಸ್ ಲೈನಿಂಗಿಂದನೇ ಡಿನೋಟ್ ಮಾಡಿದ್ದೀವಿ. ಯಾಕಂದರೆ ಅವನು ಎವ್ರಿ ಟೈಮ್ ಕೌಂಟ್ ಮಾಡಿ 1 2 ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ಯಾರೇ ಒಬ್ಬರು ಎಕ್ಸಿಕ್ಯೂಟಿವ್ ಅಥವಾ ಆಪ್ರೇಟರ್ನ ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಅವ್ನು ಕೌಂಟ್ ಮಾಡೋಕ್ಕಾಗಂಗಿಲ್ಲ. ಆ ಟೈಮಲ್ಲಿ ಅವನು ಜಸ್ಟ್ ಕ್ರಾಸ್ ಲೈನ್ ಹಾಕಿ ಎಷ್ಟೆಷ್ಟು ಬಂದಿದ್ದಾವೆ, ಆಮೇಲೆ ಯಾವ ಲೊಕೇಶನಲ್ಲಿ ಬಂದಿದ್ದಾವೆ, ಆ ಲೊಕೇಶನ್ ಮೇಲೆ ಆ ಒಂದು ಸಿಂಬಲ್ ಇದೆಯಲ್ಲ, ಆ ಸಿಂಬಲ್ನ ರೀಪ್ರೆಸೆಂಟ್ ಮಾಡಿ ವಾಟ್ ಕೈಂಡ್ ಆಫ್ ಡಿಫೆಕ್ಟ್, ವೇರ್ ಈಸ್ ದ ಲೊಕೇಶನ್ ಆ್ಯಂಡ್ ವಾಟ್ ಕ್ವಾಂಟಿಟಿ ಆಫ್ ದ ಡಿಫೆಕ್ಟ್, ಅದನ್ನು ನಾವು ಡಿನೋಟ್ ಮಾಡ್ಬೋದು ಈ ಚೆಕ್ಶೀಟನ್ನು. ಈ ಚೆಕ್ಶೀಟನ್ನು ಮೋಸ್ಟ್ ಕಾಮನ್ಲಿ ಯೂಸ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಡಿಫ್ರೆಂಟ್ ಡೋರ್ಸ್ ಪ್ಯಾನಲ್ಸ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ದಿಸ್ ಕೈಂಡ್ ಆಫ್ ಟೂಲ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಕ್ವಾಲಿಟಿ ಟೂಲ್ ಆದ ಫಿಶ್ ಬೋನ್ ಡಯಾಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ ವಿತ್ ಒನ್ ಎಕ್ಸಾಂಪಲ್. ನಾನೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೌ ಟು ಕ್ರಿಯೇಟ್ ಫಿಶ್ ಬೋನ್ ಡಯಾಗ್ರಾಮ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ವಿಡಿಯೋ, ಫಸ್ಟ್ ಲೆಟ್ ಅಸ್ ನೋ ಸಮಥಿಂಗ್ ಅಬೌಟ್ ಫಿಶ್ ಬೋನ್ ಡಯಾಗ್ರಾಮ್. ಸೊ ಫಿಶ್ ಬೋನ್ ಡಯಾಗ್ರಾಮ್ ಈಸ್ ಅ ರೂಟ್ ಕಾಸ್ ಅನಾಲಿಸಿಸ್ ಟೂಲ್. ಇದೊಂದು ಪ್ರಾಬ್ಲಮನ್ನು ರೂಟ್ ಕಾಸ್ನ ಫೈಂಡ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟೂಲು. ಸೊ ಇದು ಫಿಶ್ ಬೋನ್ ಡಯಾಗ್ರಾಮ್ ಈಸ್ ಇನ್ವೆಂಟೆಡ್ ಬೈ ಡಾಕ್ಟರ್ ಕೌರು ಇಶಿಕಾವಾ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಶಿಕಾವಾ ಡಯಾಗ್ರಾಮ್. ಈ ಒಂದು ಟೂಲ್ನ ಡಾಕ್ಟರ್ ಕೌರು ಇಶಿಕಾವಾ ಅವರು ಇಂಟ್ರೊಡ್ಯೂಸ್ ಮಾಡಿತ್ತು. ಸೊ ಅದಕ್ಕೆ ಇದನ್ನು ಇಶಿಕಾವಾ ಡಯಾಗ್ರಾಮ್ ಅಂತಲೂ ಕರೀತಾರೆ. ಸೊ ದ ಡಯಾಗ್ರಾಮ್ಸ್ ಲುಕ್ಸ್ ಲೈಕ್ ಫಿಶ್ ಬೋನ್ ವಿತ್ ಹೆಡ್ ರೀಪ್ರೆಸೆಂಟಿಂಗ್ ಪ್ರಾಬ್ಲಮ್ ಆ್ಯಂಡ್ ಬೋನ್ಸ್ ರೀಪ್ರೆಸೆಂಟಿಂಗ್ possible causes for the problem. Hence it is also called as cause and effect diagram. So ಇದಕ್ಕೆ cause and effect diagram ಅಂತಲೂ ಕರೀತಾರೆ, ಇಶಿಕಾವಾ ಡಯಾಗ್ರಾಮ್ ಅಂತಲೂ ಕರೀತಾರೆ, ಫಿಶ್ ಬೋನ್ ಡಯಾಗ್ರಾಮ್ ಅಂತಲೂ ಕರೀತಾರೆ. ಫಿಶ್ ಬೋನ್ ಡಯಾಗ್ರಾಮ್ ಏನಕ್ಕಂತಾರೆ ಅಂದರೆ, ಸೊ ಇಟ್ ಲುಕ್ಸ್ ಲೈಕ್ ಅ ಫಿಶ್ ಬೋನ್ ವಿತ್ ಪ್ರಾಬ್ಲಮ್ ಈಸ್ ರಿಪ್ರೆಸೆಂಟೆಡ್ ಆಸ್ ಅ ಹೆಡ್ ಆಫ್ ದ ಫಿಶ್ ಆ್ಯಂಡ್ ದ ಬೋನ್ಸ್ ಆರ್ ರಿಪ್ರೆಸೆಂಟೆಡ್ ಆಸ್ probable causes. That probable causes are relevant to man, machine, material, mother nature, measurement and method. ಆ್ಯಂಡ್ ಇದನ್ನ ಇನ್ವೆಂಟ್ ಮಾಡಿರೋದು ಕೌರು ಇಶಿಕಾವಾ. ಸೊ ಅದಕ್ಕೆ ಇಶಿಕಾವಾ ಡಯಾಗ್ರಾಮ್ ಅಂತಲೂ ಕರೀತಾರೆ. ಆ್ಯಂಡ್ ಕಾಸ್ ಆ್ಯಂಡ್ ಎಫೆಕ್ಟ್ ಡಯಾಗ್ರಾಮ್ ಅಂತಲೂ ಕರೀತಾರೆ. ಸೊ ವೇರ್ ದ ಎಫೆಕ್ಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಹೆಡ್ ಆಫ್ ದ ಫಿಶ್ ಆ್ಯಂಡ್ ಬೋನ್ಸ್ ಆರ್ ರಿಪ್ರೆಸೆಂಟೆಡ್ ಬೈ probable causes. ಸೊ ದಿಸ್ ಈಸ್ ಸಮ್ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ಫಿಶ್ ಬೋನ್ ಡಯಾಗ್ರಾಮ್. ಸೊ ಇದನ್ನು ನಾವು ಒಂದು ಎಕ್ಸಾಂಪಲ್ ಜೊತೆಗೆ ಡಿಸ್ಕಸ್ ಮಾಡೋಣ. ನಾನು ಒಂದು ಟೆಂಪ್ಲೇಟ್ ಕ್ರಿಯೇಟ್ ಮಾಡಿದ್ದೀನಿ ಫಿಶ್ ಬೋನ್ ಡಯಾಗ್ರಾಮದ್ದು. ಸೊ ಫಿಶ್ ಬೋನ್ ಡಯಾಗ್ರಾಮ್ ಇದೊಂದು ಜಸ್ಟ್ ಟೂಲ್ ಅಲ್ಲ, ಇದೊಂದು ಟೆಕ್ನಿಕ್ ಆರ್ ಎಲ್ಸ್ ಇದೊಂದು ಆ್ಯಕ್ಟಿವಿಟಿ ಅಂತ ಹೇಳ್ಬೋದು ನಾವು. ಸೊ ಫಿಶ್ ಬೋನ್ ಡಯಾಗ್ರಾಮಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಥವಾ ಇರಬೇಕು. ಆ್ಯಂಡ್ ಈ ಟೂಲ್ನ ಯೂಸ್ ಮಾಡಿಕೊಂಡು ನಾವು ಒಂದು ಪ್ರೊಬೆಬಲ್ ಕಾಸನ್ನು ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ಆದಮೇಲೆ ಆ ಪ್ರೊಬೆಬಲ್ ಕಾಸಸ್ ಯಾವ್ಯಾವ ಇರ್ತವೆ ಅದನ್ನ ಕಾಸಸ್ ವ್ಯಾಲಿಡೇಟ್ ಮಾಡ್ತೀವಿ. ಆ ಬಂದಿರೋ ಕಾಸಸ್ಗಳಿಗೆ ನಾವು ಒಂದು ಆ್ಯಕ್ಷನ್ ಇಂಪ್ಲಿಮೆಂಟೇಷನ್ ಮಾಡಿ ಸೊ ಕಾಸಸ್ನ ನಾವು ಈ ಪ್ರಾಬ್ಲಮಿಂದ ತೆಗೆದಾಕ್ತೀವಿ, ಆವಾಗ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಈ ಒಂದು ಟೆಂಪ್ಲೇಟ್ನ ನಾನು ನನ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದನ್ನ ನೀವು ಯೂಸ್ ಮಾಡಿಕೊಂಡು ಫಿಶ್ ಬೋನ್ ಅನಾಲಿಸಿಸ್ ಮಾಡಿ. ಸೊ ಈ ಒಂದು ಫಿಶ್ ಬೋನ್ ಟೆಂಪ್ಲೇಟಲ್ಲಿ, ಫಿಶ್ ಬೋನ್ ಡಯಾಗ್ರಾಮ್ ಟೆಂಪ್ಲೇಟಲ್ಲಿ ಸೊ ಫಸ್ಟ್ ನಮ್ಮದು ರೋ ಬಂದು ಇಶ್ಯೂ ಆರ್ ಪ್ರಾಬ್ಲಮ್. ಸೊ ಇಲ್ಲಿ ನಾವೊಂದು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಬೇಕು ವಾಟ್ ಈಸ್ ಅವರ್ ಪ್ರಾಬ್ಲಮ್ ಅಂತ. 6M ಪಾಸಿಬಲ್ ಕಾಸಸ್ ಐಡೆಂಟಿಫಿಕೇಶನ್ ಅಂತ ಇದೆ. ಸೊ ಇಲ್ಲಿ ಮ್ಯಾನ್, ಮಷೀನ್, ಮೆಥಡ್, ಮಟೀರಿಯಲ್, ಮೆಜರ್ಮೆಂಟ್, ಮದರ್ ನೇಚರ್ ಅಂತಲೂ ಅಂತಾರೆ, ಮ್ಯಾನೇಜ್ಮೆಂಟ್ ಅಂತಾರೆ, ಮೋಲ್ಡು ಅಂತಾರೆ. ಸೊ ಡಿಫ್ರೆಂಟ್ ಇಂಡಸ್ಟ್ರಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಫಿಶ್ ಬೋನ್ ಡಯಾಗ್ರಾಮ್ ನೀವು ಟೂಲ್ನ ಯೂಸ್ ಮಾಡಬೇಕಂದ್ರೆ ಇದ್ರದ್ದು ಸಪೋರ್ಟಿಂಗ್ ನಿಮಗೆ ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕು ಮತ್ತು ರೂಟ್ ಕಾಸ್ ವ್ಯಾಲಿಡೇಷನ್ ಮಾಡಬೇಕು. ಸೊ ದೀಸ್ ಆರ್ ಸಪೋರ್ಟಿಂಗ್ ಟೂಲ್ಸ್ ಫಾರ್ ದಿಸ್ ಫಿಶ್ ಬೋನ್ ಡಯಾಗ್ರಾಮ್. ಸೊ ಇಲ್ಲಿ ನಾನು ಪ್ರಾಬ್ಲಮನ್ನು ಹೆಡ್ಡಿಂದ ಡಿನೋಟ್ ಮಾಡಿದ್ದೀನಿ. ಆ್ಯಂಡ್ probable causes like man, machine, material, mother nature, measurement, method. These are possible causes for the problem. So next, last ಇದರಲ್ಲಿ M, which M is affecting from causesನ ನಾವು ಇಲ್ಲಿ ಐಡೆಂಟಿಫೈ ಮಾಡ್ತೀವಲ್ಲ, ಆ ಐಡೆಂಟಿಫೈ ಮಾಡಿರೋ ಕಾಸನ್ನು ಇಲ್ಲಿ which M is contributing, man, machine, material, which M is contributing, ಅದನ್ನು ಇಲ್ಲಿ ನಾವು ಇಲ್ಲಿ ಬರೋದು. ವಾಟ್ ಈಸ್ ದ ಕಾಸ್ ಐಡೆಂಟಿಫಿಕೇಶನ್ ಫ್ರಮ್ ದ ಫಿಶ್ ಬೋನ್ ಡಯಾಗ್ರಾಮ್. ಈ ಫಿಶ್ ಬೋನ್ ಡಯಾಗ್ರಾಮಿಂದ ನಮ್ಗೆ ಯಾವುದು ಒಂದು ಕಾಸ್ ಬರುತ್ತಲ್ಲ ಅದನ್ನು ಇಲ್ಲಿ ನಾವು ಬರೋದು. ನೆಕ್ಸ್ಟು ಇಲ್ಲಿ ಕಾಸನ್ನು ನಾವು ಬರೆದು ಹೌ ಮಚ್ ಇಟ್ ಈಸ್ ಕಾಂಟ್ರಿಬ್ಯೂಷನ್, ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಆಫ್ ದಟ್ ಕಾಸ್, ಅದು ಎಷ್ಟು ಪರ್ಸೆಂಟೇಜ್ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನಮ್ಮ ಪ್ರಾಬ್ಲಮ್ಗೆ. ನೆಕ್ಸ್ಟ್ ಆ ಒಂದು ಪ್ರಾಬ್ಲಮ್ ಅಥವಾ ಆ ಒಂದು ಕಾಸ್ಗೆ ನಾವು ಏನು ಆ್ಯಕ್ಷನ್ ಇಂಪ್ಲಿಮೆಂಟೇಷನ್ ಮಾಡ್ತೀವಿ
ಅದನ್ನು ಇಲ್ಲಿ ಬರೆದು ನೆಕ್ಸ್ಟ್ ಟಾರ್ಗೆಟ್ ಡೇಟ್ ಈ ಥರ ಹಾಕಿ ನೆಕ್ಸ್ಟ್ ಸ್ಟೇಟಸ್ ಇಟ್ ಈಸ್ ಇನ್ ಪ್ರೋಸೆಸ್ ಕಂಪ್ಲೀಟೆಡ್ ಆರ್ ಎಲ್ ಸ್ಟಿಲ್ ನಾಟ್ ಸ್ಟಾರ್ಟೆಡ್ ಈ ಥರ ಒಂದು ಸ್ಟೇಟಸನ್ನು ಮಾಡಿ ಇದೊಂದು ಕಂಪ್ಲೀಟ್ ಆ್ಯಕ್ಟಿವಿಟಿ ಥರ ನಾವು ಮಾಡಿದರೆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು. ಸೊ ನಾನೊಂದು ಇಲ್ಲಿ ಒಂದು ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ, ನೀವು ನೋಡ್ಬೋದು ಇಲ್ಲೊಂದು ಫೋಟೋ ಹಾಕಿದ್ದೀನಿ. ಇಲ್ಲಿ ಈ ಫೋಟೋದಲ್ಲಿ ಒಂದು ಬೋಲ್ಟ್ ಬ್ರೇಕ್ ಆಗಿದೆ. ಸೊ ಈ ಇಶ್ಯೂನ ನಾನು ಇಲ್ಲಿ ಡಿಫೈನ್ ಮಾಡ್ತೀನಿ, ಲೈಕ್ ಬೋಲ್ಟ್ ಬ್ರೋಕನ್ ವೈಲ್ ಟೈಟ್ನಿಂಗ್. ಸೊ ಬೋಲ್ಟ್ ಒಂದು ಅಸೆಂಬ್ಲಿ ಲೈನಲ್ಲಿ ಟೈಟ್ ಮಾಡುವಾಗ ಬ್ರೇಕ್ ಆಗ್ತಾ ಇದೆ. ಸೊ ಆ ಒಂದು ಪ್ರಾಬ್ಲಮ್ನ ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಒಂದು ರೂಟ್ ಕಾಸ್ ಅನಾಲಿಸಿಸ್ನ ಮಾಡೋಣ. ಸೊ ಈ ಒಂದು ಪ್ರಾಬ್ಲಮ್ಗೆ ನಾವು ಫಸ್ಟು ಫಿಶ್ ಬೋನ್ ಡಯಾಗ್ರಾಮಲ್ಲಿ ಇಲ್ಲಿ ಪ್ರಾಬ್ಲಮ್ ಡಿಸ್ಕ್ರಿಪ್ಷನ್ನ ಹೆಡ್ ಆಗಿ ರಿಪ್ರೆಸೆಂಟ್ ಮಾಡ್ತೀವಿ. ಫೋಟೋ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಹಾಕಿದ್ದೀನಿ, ನೀವು ಬೇಕಾದ್ರೆ ಹಾಕೋಬೋದು ಅಥವಾ ಇಟ್ಸ್ ನಾಟ್ ಮ್ಯಾಂಡೇಟರಿ. ಸೊ ನೆಕ್ಸ್ಟ್ ಬ್ರೈನ್ ಸ್ಟಾರ್ಮಿಂಗ್. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇದಕ್ಕೊಂದು ಸಪೋರ್ಟಿಂಗ್ ಒಂದು ಟೂಲ್ ಆರ್ ಟೆಕ್ನಿಕ್ ಅಂತೀವಿ ಬ್ರೈನ್ ಸ್ಟಾರ್ಮಿಂಗ್. ಸೊ ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಲಿಸ್ಟ್ ಔಟ್ different causes or else different aims like man, machine, method, material, measurement or mother nature. So ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸದ್ದು ಇನ್ವಾಲ್ವ್ಮೆಂಟ್ ಇರಬೇಕು. ಸೊ ಮ್ಯಾನ್ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು, ಪ್ರೊಡಕ್ಷನ್ ಇಂಜಿನಿಯರ್ ಆರ್ ಎಲ್ಸ್ HR who can have a control or else who can have a knowledge about the man related issues. ಸೊ ಅವ್ರು ನಮಗೆ ಈ ಫೀಡ್ಬ್ಯಾಕ್ ಕೊಡೋಕ್ಕೆ ಅಥವಾ ಅವರೊಂದು ಪ್ರೊಬೆಬಲ್ ಕಾಸನ್ನು ನಮಗೆ ಹೇಳ್ಕೊಡೋಕ್ಕೆ ಯೂಸ್ ಆಗ್ತಾರೆ. ಸೊ ಮಷಿನ್ ರಿಲೇಟೆಡ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಪರ್ಸನ್ ಇರಬೇಕು, ಮೆಥಡ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಪರ್ಸನ್ ಇರಬೇಕು, ಮಟೀರಿಯಲ್ ಸ್ಪೆಷಲಿಸ್ಟ್ ಅವರು ಆರೆಲ್ಸ್ ಕ್ವಾಲಿಟಿ ಪರ್ಸನ್ ಇರಬೇಕು, ಮೆಜರ್ಮೆಂಟ್ ಅಗೇನ್ ಕ್ವಾಲಿಟಿ ಪರ್ಸನ್ ಇರಬೇಕು, ಮದರ್ ನೇಚರ್ ಇಲ್ಲಿ HR ಆರ್ ಟಾಪ್ ಮ್ಯಾನೇಜ್ಮೆಂಟ್ ಆರ್ ಮ್ಯಾನೇಜರ್ಸ್ ಈ ಥರ ಒಬ್ರು ಇದ್ದಾರೆ. ಸೊ ಎಲ್ಲರೂ ತಮ್ಮದೊಂದು ಪ್ರೊಬೆಬಲ್ ಕಾಸಸ್ನ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಮ್ಯಾನ್ ರಿಲೇಟೆಡ್ ಈ ಒಂದು ಪ್ರಾಬ್ಲಮ್ಗೆ ಬೋಲ್ಟ್ ಬ್ರೇಕ್ ಆಗ್ತಾಯಿದೆ. ಈ ಒಂದು ಪ್ರಾಬ್ಲಮ್ಗೆ ಮ್ಯಾನಿಂದ ಯಾವ ಥರ ಕಾಸಸ್ಸು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಆರ್ ಇಟ್ಸ್ ಇಂಪ್ಯಾಕ್ಟಿಂಗ್ ಟು ದ ಪ್ರಾಬ್ಲಮ್. ಸೊ ಆಪ್ರೇಟರ್ ಡೋಂಟ್ ನೋ ಹೌ ಟು ಟೈಟ್ ದ ಬೋಲ್ಟ್, ಅವನಿಗೆ ಗೊತ್ತೇ ಇಲ್ಲ ಯಾವ ಥರ ಟೈಟ್ ಮಾಡಬೇಕು ಅಂತ, ಸುಮ್ಮನೆ ಹಾಕ್ಕೊಂಡು ಟೈಟ್ ಮಾಡಿ ಸೊ ಬೋಲ್ಟ್ ಬ್ರೇಕ್ ಆಗ್ತಿರ್ಬೋದು. ಇದೊಂದು ಪ್ರೊಬೆಬಲ್ ಕಾಸ್. ಆರ್ ಎಲ್ಸ್ ನ್ಯೂ ಆಪ್ರೇಟರ್ ಇರ್ಬೋದು. ಸೊ ಆಪ್ರೇಟರ್ ನ್ಯೂ ಇದ್ದಾಗ ಅವನಿಗೆ ಯಾವ ಥರ ಅಸೆಂಬ್ಲಿ ಪ್ರೋಸೆಸ್ ಮಾಡಬೇಕು ಅಂತ ಅವನಿಗೆ ಗೊತ್ತಾಗಂಗಿಲ್ಲ. ಸೊ ಆ ಒಂದು ಟೈಮಲ್ಲಿ ಈ ಥರ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಇಲ್ಲಿ ಎಕ್ಸಾಕ್ಟ್ ನಾವು ಕಾಸಸ್ಸನ್ನು ಅಂತಲೇ ಡಿಫೈನ್ ಮಾಡಬೇಕಂತ ಏನು ರೂಲ್ ಇಲ್ಲ. ಇಲ್ಲಿ ನಾವು ಪ್ರೊಬೆಬಲ್ ಕಾಸಸ್ನ ನಾವು ಇಲ್ಲಿ ಡಿಫೈನ್ ಮಾಡಬೇಕು, ಎಕ್ಸಾಕ್ಟ್ ಕಾಸಸ್ನ ನಾವು ಡಿಫೈನ್ ಮಾಡಬೇಕಂತ ಏನು ರೂಲ್ ಇಲ್ಲ. ಸೊ ವಿಚ್ ಎವರ್ ದ ಕಾಸಸ್ ನಮ್ಮ ತಲೆಯಲ್ಲಿ ಏನು ಬರುತ್ತೆ ಬ್ರೈನ್ ಸ್ಟಾರ್ಮಿಂಗ್ ಮಾಡುವಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿಂದ ಯಾವ್ಯಾವುದು ಕಾಸಸ್ ಬರುತ್ತೆ ಎಲ್ಲನ ಲಿಸ್ಟ್ ಔಟ್ ಮಾಡಿ ಈ ಒಂದು ಪಿಕ್ಚರಲ್ಲಿ ರೀಪ್ರೆಸೆಂಟ್ ಮಾಡಬೇಕು. ಈ ಒಂದು ಟೂಲ್ ಸಕ್ಸಸ್ಫುಲ್ಲಾಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನೋಬಡಿ ಹ್ಯಾಸ್ ಟು ಆಸ್ಕ್ ಅನದರ್ ಪರ್ಸನ್ ಲೈಕ್ ದಿಸ್ ಈಸ್ ನಾಟ್ ಅ ಕಾಸ್, ಇದು ಎಫೆಕ್ಟ್ ಆಗಲ್ಲ, ಈ ಥರ ಇದು ಒಂದು ಕಾಸೇ ಅಲ್ಲ ಅಂತ ಯಾರು ಕ್ರಾಸ್ ಕ್ವಶನ್ ಮಾಡಬಾರ್ದು. ಆ ಥರ ಮಾಡೋದ್ರಿಂದ ಸಮ್ಟೈಮ್ಸ್ ಒಂದು ಪ್ರೊಬೆಬಲ್ ಕಾಸ್ ಇರುತ್ತೆ, ಅದನ್ನು ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅದ್ರ ಮೇಲೆ ಏನೋ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ನೆಕ್ಸ್ಟ್ ಮಷಿನ್ ರಿಲೇಟೆಡ್ ಬೋಲ್ಟ್ಸ್ ಟೈಟ್ನಿಂಗ್ ಮಷಿನ್ ಎಕ್ಸಿಬಿಟಿಂಗ್ ಮೋರ್ ಟಾರ್ಕ್ ವೈಲ್ ಟೈಟ್ನಿಂಗ್. ಸೊ ಬೋಲ್ಟ್ನ ಟೈಟ್ ಮಾಡುವಾಗ ಅದು ಒಂದು ಸಮ್ಟೈಮ್ಸ್ ಜಾಸ್ತಿ ಟಾರ್ಕ್ ಎಕ್ಸಿಬಿಟ್ ಮಾಡ್ತಾ ಇದೆ ಮಷಿನ್. ಸೊ ಈ ಥರ ನೆಕ್ಸ್ಟು ಟೂಲ್ ಮೇಂಟೆನೆನ್ಸ್ ನಾಟ್ ಡನ್. ಸೊ ನೆಕ್ಸ್ಟ್ ಮಟೀರಿಯಲ್ ಬಂದಾಗ ಹಾರ್ಡ್ನೆಸ್ ಇಶ್ಯೂ ಇದೆ, ಹಾರ್ಡ್ನೆಸ್ಸಲ್ಲಿ ಲೋ ಇರ್ಬೋದು, ಹೈ ಇರ್ಬೋದು, ಇಂಪ್ಯಾಕ್ಟ್ ಇಟ್ಸ್ ನಾಟ್ ಆ್ಯಸ್ ಪರ್ ಸ್ಟ್ಯಾಂಡರ್ಡ್. ಸೊ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಮಟೀರಿಯಲ್ ಬೋಲ್ಟ್ಸ್ದು ಕೆಮಿಕಲ್ ಕಾಂಪೋಸಿಷನ್ ಔಟ್ ಆಫ್ ಸ್ಪೆಸಿಫಿಕೇಶನ್ ಇರುತ್ತೆ. ಈ ಥರ ಪ್ರೊಬೆಬಲ್ ಕಾಸಸ್ನ ನಾವು ಲಿಸ್ಟ್ ಔಟ್ ಮಾಡಿ ಮದರ್ ನೇಚರಲ್ಲಿ ಏನಿದೆ ಅಂದರೆ ಲ್ಯಾಕ್ ಆಫ್ ಅವೇರ್ನೆಸ್ ಟು ದ ವರ್ಕರ್ಸ್ಗೆ ಅವೇರ್ನೆಸ್ ಇರಲ್ಲ, ನಾಟ್ ಇಂಪ್ಲಿಮೆಂಟೆಡ್ ಅ ನ್ಯೂ ಟೆಕ್ನಾಲಜಿ ಟು ಟೈಟಿಂಗ್ ದ ಬೋಲ್ಟ್ಸ್. ಸೊ ಮದರ್ ನೇಚರಲ್ಲಿ ನಾನು ಹೇಳಿದ್ನಲ್ಲ, ಮದರ್ ನೇಚರ್ ಆರ್ ಮ್ಯಾನೇಜ್ಮೆಂಟ್ ಆಲ್ಸೋ ಶುಡ್ ಇನ್ವಾಲ್ವ್ ಇನ್ ದಿಸ್ ಕೈಂಡ್ ಆಫ್ ಆ್ಯಕ್ಟಿವಿಟಿ. ಸೊ ದೇ ಶುಡ್ ಥಿಂಕ್ ಆಫ್ ನ್ಯೂ ಟೆಕ್ನಾಲಜಿ ಟು ಇಂಪ್ಲಿಮೆಂಟ್ ದ ನ್ಯೂ ಮಷೀನ್ಸ್ ಆರ್ ಎಲ್ಸ್ ನ್ಯೂ ಟೂಲಿಂಗ್ಸ್. ಈ ಥರ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಮೆಂಟ್ ಮಾಡಬೇಕು. ಸೊ ಆ ಒಂದು ಕಾಸಸ್ಸು ಇರುತ್ತೆ ಸಮ್ಟೈಮ್ಸ್. ಕಮ್ಸ್ ಟು ಮೆಜರ್ಮೆಂಟಲ್ಲಿ ಟಾರ್ಕ್ ರೇಂಜ್ ಮೈಟ್ ಬಿ ನಾಟ್ ಕ್ಯಾಲಿಬ್ರೇಟೆಡ್. ಸೊ ಕ್ಯಾಲಿಬ್ರೇಟೆಡ್ ಆಗಿದೆ ಇಲ್ಲ ಅಂತ ನಾವು ನೋಡಬೇಕು. ನೆಕ್ಸ್ಟ್ ರಾಂಗ್ ಟಾಲರೆನ್ಸ್ ಟಾರ್ಕ್ ರೇಂಜ್ ಈಸ್ ಯೂಸ್ಡ್. ಸೊ ನಮ್ಗೆ ಬೇಕಾಗಿರೋದು ಒಂದು ಸರ್ಟನ್ ರಿಕ್ವೈರ್ಡ್ ಟಾರ್ಕ್ ಇರುತ್ತೆ 30-35, ನಾವಲ್ಲಿ ಯೂಸ್ ಮಾಡ್ತಿರೋದು 50 Nm ಟಾರ್ಕ್ ಯೂಸ್ ಮಾಡ್ತಾ ಇದ್ವಿ ಅಂದರೆ ಸೊ ದಟ್ ಈಸ್ ಚಾನ್ಸಸ್ ಆಫ್ ಬೋಲ್ಟ್ ಬ್ರೇಕಿಂಗ್ ಹ್ಯಾಪನ್ಸ್. ಸೊ ನೆಕ್ಸ್ಟ್ ಬಂದು ಮೆಥಡಲ್ಲಿ ನೋ SOP, ನೋ ಪ್ರಾಪರ್ ಟೂಲಿಂಗ್ ಆ್ಯಂಡ್ ಬೋಲ್ಟ್ಸ್ ಟೈಟ್ನಿಂಗ್ ಟಾರ್ಕ್ ನಾಟ್ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ರೆಕಮೆಂಡೇಶನ್. ಸೊ
ನೋಡ್ಬೋದು ನೀವು ಇಲ್ಲಿ ಅಲ್ಲಿ ಎಸ್ ಒ ಪಿನೇ ಇಲ್ಲ. ಎಸ್ ಒ ಪಿ ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್. ಅಲ್ಲಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇಲ್ಲ ಅಂದರೆ ಹೌ ಕ್ಯಾನ್ ವರ್ಕರ್ ಕ್ಯಾನ್ ವರ್ಕ್, ಸ್ಟ್ಯಾಂಡರ್ಡಾಗಿ ಹೆಂಗೆ ವರ್ಕ್ ಮಾಡೋಕ್ಕಾಗತ್ತೆ, ಅವ್ನ ಮನಸ್ಸಿಗೆ ಬಂದಂಗೆ ಮಾಡ್ಬೋದು ವರ್ಕನ್ನು. ಸೊ ಅದರಿಂದನೂ ಬೋಲ್ಟ್ಗಳು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಎಲ್ಲ ಪಾಸಿಬಲ್ ಪ್ರೊಬಬಲ್ ಕಾಸಸ್ನ ನಾವು ಐಡೆಂಟಿಫೈ ಮಾಡಿ ರಿಪ್ರೆಸೆಂಟ್ ಮಾಡಿ ನೆಕ್ಸ್ಟು ಆ್ಯಕ್ಟಿವಿಟಿ ಬಂದು ಕಾಸಸ್ನ ನಾವು ವ್ಯಾಲಿಡೇಟ್ ಮಾಡಬೇಕು. ವಿಚ್ ಆರ್ ದ ಆ್ಯಕ್ಚುಯಲ್ ಆಲ್ಸ್ ಮೋಸ್ಟ್ ಎಫೆಕ್ಟಿಂಗ್ ದ ಪ್ರಾಬ್ಲಮ್, ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಲೈಕ್ ನಾವು ಒಂದು ಎಕ್ಸಾಂಪಲ್ ಆಗಿ ಹಾರ್ಡ್ನೆಸ್ ಇಶ್ಯೂ ಅಂತ ತೊಗೊಂಡಿದ್ದೀನಿ ಮಟೀರಿಯಲಲ್ಲಿ, ಆ್ಯಂಡ್ ಮಷೀನಲ್ಲಿ ಬೋಲ್ಟ್ ಟೈಟ್ನಿಂಗ್ ಮಷಿನ್ ಎಕ್ಸಿಬಿಟಿಂಗ್ ಮೋರ್ ಟಾರ್ಕ್ ವೈಲ್ ಟೈಟ್ನಿಂಗ್ ಅಂತ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಮೆಥಡಲ್ಲಿ ನೋ ಎಸ್ ಒ ಪಿ. ಸೊ ಈ 3 ಕಾಸಸ್ಗಳನ್ನ ತೊಗೊಂಡಿದ್ದೀನಿ. ಈ ಒಂದು ಕಾಸ್ ಮಾಡಬೇಕಂದ್ರೆ ಅಗೇನ್ ನೀವು ಒನ್ ಮೋರ್ ಟೆಕ್ನಿಕನ್ನು ಯೂಸ್ ಮಾಡಬೇಕು, ಗೆಂಚಿ ಗೆಂಬ ಮಾಡಬೇಕು. ಇದನ್ನು ನಾನು ಬರೋ ವೀಡಿಯೋಸಲ್ಲಿ ವಾಟ್ ಈಸ್ ಗೆಂಬ, ವಾಟ್ ಈಸ್ ಗೆಂಚಿ, ಆಲ್ ದ ಟೂಲ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗೆಂಬ ಅಂದರೆ ಗೋ ಆ್ಯಂಡ್ ಸಿ ವೇರ್ ದ ಪ್ರಾಬ್ಲಮ್ ಈಸ್ ಹ್ಯಾಪನಿಂಗ್. ಸೊ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತಲ್ಲ ಅಲ್ಲಿ ಹೋಗಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು, ಈಸ್ ಇಟ್ ರಿಯಲಿ ಹ್ಯಾಪನಿಂಗ್. ಸೊ ಈ ಒಂದು ಪ್ರಾಬಬಲ್ ಕಾಸಸ್ನ ನಾವು ಕಾಸ್ ವ್ಯಾಲಿಡೇಟ್ ಮಾಡೋಕ್ಕೆ ಆ್ಯಕ್ಚುಯಲ್ ಕಂಡೀಷನಲ್ಲಿ ಹೋಗಿ ಚೆಕ್ ಮಾಡಬೇಕು ವೆದರ್ ರಿಯಲಿ ಹಾರ್ಡ್ನೆಸ್ ಇಶ್ಯೂ ಇದೆನಾ ಇಲ್ಲ ಅಂತ. ಹಾರ್ಡ್ನೆಸ್ ಇಶ್ಯೂಗೆ ವಿ ಹ್ಯಾವ್ ಟು ಗೋ ಫಾರ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಟೆಸ್ಟಿಂಗ್ ಲ್ಯಾಬ್ ಆ್ಯಂಡ್ ಬೋಲ್ಟ್ ಟೈಟ್ನಿಂಗ್ ಮಷಿನ್ ಎಕ್ಸಿಬಿಟಿಂಗ್ ಮೋರ್ ಟಾರ್ಕ್. Is it really happening? Then we have to go to the machine and maintenance person has to cross check all the machine parameters whether is it properly or not. ಈ ಥರ ಎಲ್ಲ ನೋಡಿ ಅವನ್ನ ನಾವು ಕರೆಕ್ಟ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಒಂದು ಟೂಲಿಂದ ನಾವು ಪ್ರಾಬ್ಲಮನ್ನು ಒಂದು ಜಡದಿಂದ ಕಿತ್ತು ಹಾಕೋದಂತಾರಲ್ಲ ಆ ಥರ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು ಬೈ ಗೋಯಿಂಗ್ ಡೀಪರ್ ಟು ದ ಕಾಸಸ್. ಆಮೇಲೆ ಇಲ್ಲಿ ನಾವು ಫಸ್ಟ್ ಏನು ಡಿನೋಟ್ ಮಾಡ್ತೀವಲ್ಲ ಮ್ಯಾನ್, ಮಷೀನ್, ಮೆಟೀರಿಯಲ್, ದೀಸ್ ಆರ್ ಪ್ರೈಮರಿ ಕಾಸಸ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕಾಸಸ್ ನಾವೇನು ಸಬ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ದೀಸ್ ಆರ್ ಸೆಕೆಂಡರಿ ಕಾಸಸ್. ಈ ಸೆಕೆಂಡರಿ ಕಾಸಸ್ಗೆ ಮತ್ತೆ ಒಂದು ಏನೋ ಕಾಸ್ ಎಫೆಕ್ಟ್ ಆಗ್ತಿತ್ತು ಅಂದರೆ ಸೊ ದ್ಯಾಟ್ ಈಸ್ ಟರ್ಷರಿ ಕಾಸ್. ಸೊ ಇದೊಂದು ಟೂಲಿಂದ ನಾವು ಪ್ರಾಬ್ಲಮನ್ನು ಸಿಸ್ಟಮೆಟಿಕ್ ವೇಯಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಕ್ವಾಲಿಟಿ ಟೂಲ್ ಆದ ಕಂಟ್ರೋಲ್ ಚಾರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ಲಿ ನಾನು ಕೆಲವೊಂದು ವಿಡಿಯೋಸ್ ಮಾಡಿದ್ದೆ ರಿಗಾರ್ಡಿಂಗ್ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ಸ್, ಚೆಕ್ ಶೀಟ್ಸ್, ಫಿಶ್ ಬೋನ್ ಡಯಾಗ್ರಾಮ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಅದು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಅದೇ ಥರ ನಾವು ಇವಾಗ ಕಂಟ್ರೋಲ್ ಚಾರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ ಚಾರ್ಟ್ಸ್ and how to select the control charts, and with one example I will try to explain the control charts of X bar R chart. So how to plot in Excel sheet. And ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಡೇಟಾ ಶೇರ್ ಮಾಡಬೇಕಂತ ಅನ್ಕೋತೀನಿ. ಸೊ ನನ್ನ ಈ ಚಾನಲಲ್ಲಿ ಮೆನಿ ವ್ಯೂಸ್ ಆಗ್ತಾ ಇದ್ದಾವೆ, ಪೀಪಲ್ ಆರ್ ವಾಚಿಂಗ್ ವಿಡಿಯೋಸ್ ಬಟ್ ದೇ ಆರ್ ನಾಟ್ ಸಬ್ಸ್ಕ್ರೈಬಿಂಗ್. ಸೊ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಒನ್ ಡೇಟಾ ಆಲ್ಸೋ. ಪೀಪಲ್ 83.9% ಪೀಪಲ್ ಹೂ ಆರ್ ವಾಚಿಂಗ್ ದೇ ಆರ್ ನಾಟ್ ಸಬ್ಸ್ಕ್ರೈಬಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ವೀಡಿಯೋಸ್ ಮಿಸ್ ಆದ್ರೂ ನೀವು ಆಮೇಲೆ ನೋಡ್ಕೋಬೋದು, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ನೋಡಿ, ಜನಕ್ಕೆ ಶೇರ್ ಮಾಡಿ. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಐ ವಿಲ್ ಸ್ಟಾರ್ಟ್ ವಿತ್ ಸಿಂಪಲ್ ಇಂಟ್ರೊಡಕ್ಷನ್. ಸೊ ಕಂಟ್ರೋಲ್ ಚಾರ್ಟ್ಸ್ ಆರ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಡೇಟಾ ರೆಕಾರ್ಡೆಡ್. ಯೂಶ್ವಲಿ ದೀಸ್ ಗ್ರಾಫ್ಸ್ ಹ್ಯಾವ್ USL, LSL ಲೈಕ್ ಕಂಟ್ರೋಲ್ ಲಿಮಿಟ್ಸ್. ಸೊ ನೀವು ಇದು ಕಂಟ್ರೋಲ್ ಚಾರ್ಟ್ಸ್ ಅಂದರೆ ಇದು ಡೇಟಾ ರೆಕಾರ್ಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ಪ್ರೊಸೆಸ್ನ ಮಾನಿಟರ್ ಮಾಡ್ಬೋದು by giving some control limits to the process. So ಈ ಥರ ನಾವು ಇದನ್ನು ಗ್ರಾಫಿಕಲ್ ರಿಪ್ರೆಸೆಂಟೇಷನಿಂದ ಇದನ್ನು ನಾವು ಕಂಟ್ರೋಲ್ ಚಾರ್ಟ್ನ ಮಾಡ್ಬೋದು. ಸೊ ಕಂಟ್ರೋಲ್ ಚಾರ್ಟ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ವಾಲ್ಟರ್ ಎ ಶೂಹಾರ್ಟ್. ಸೊ ಕಂಟ್ರೋಲ್ ಚಾರ್ಟ್ಸ್ ಆರ್ ಹೆಲ್ಪ್ ಟು ಐಡೆಂಟಿಫೈ ವೇರ್ ಆ್ಯಂಡ್ ವೆನ್ ದ ಪ್ರಾಬ್ಲಮ್ ಆಕರ್ಡ್ ಬೈ ಇಂಟರ್ಪ್ರಿಟಿಂಗ್ ದ ಗ್ರಾಫ್. ಸೊ ಈ ಒಂದು ಗ್ರಾಫ್ ನೋಡಿದ ತಕ್ಷಣ ನಾವು ಸಿಂಪಲಾಗಿ ಒಂದು ಕೆಳಗಡೆ ಗ್ರಾಫ್ ಹಾಕಿದ್ದೀನಿ. ಇದನ್ನು ನೋಡಿದ ತಕ್ಷಣ ವಿಜುವಲ್ ಆಗಿ ನೋಡಿದರೆ ಒಂದು ಪಾಯಿಂಟು, ಈ ಪಾಯಿಂಟ್ ಇಲ್ಲಿದೆ ಅಲ್ಲ, ಸೊ ಈ ಪಾಯಿಂಟು ಔಟ್ ಆಫ್ ಲಿಮಿಟ್ ಹೋಗಿದೆ ಅಂತ ನಮಗೆ ಒಂದು ಇಂಟರ್ಪ್ರಿಟೇಷನ್ ಬರುತ್ತೆ. ಆ ಒಂದು ದಿನ ಅಥವಾ ಆ ಒಂದು ಡೇಟಾ ಯಾಕೆ ಹಂಗಾಗಿತ್ತು, ಆ ಪ್ರಾಬ್ಲಮ್ಗೆ ಕಾಸಸ್ ಏನು, ಈ ಥರ ವರ್ಕೌಟ್ ಮಾಡೋಕ್ಕೆ ಈ ಒಂದು ಕಂಟ್ರೋಲ್ ಚಾರ್ಟ್ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ನಮ್ಮದು ಟೈಪ್ ಆಫ್ ಕಂಟ್ರೋಲ್ ಚಾರ್ಟ್ಸ್. ಸೊ ದೇರ್ ಆರ್ ಮೆನಿ ಕಂಟ್ರೋಲ್ ಚಾರ್ಟ್ಸ್ ಫಾರ್ ಡಿಫ್ರೆಂಟ್ ಡೇಟಾಸ್. ವಿ ಹ್ಯಾವ್ ಟು ರೆಫರ್ ಡಿಫ್ರೆಂಟ್ ಚಾರ್ಟ್ಸ್. So first ಬಂದು data type, which type of data we have, based on that we have to select the control charts. ನಮ್ಮ ಬೇರೆ ಡಿಫ್ರೆಂಟ್ ಡೇಟಾ ಮೇಲೆ ನಾವು ಕಂಟ್ರೋಲ್ ಚಾರ್ಟ್ನ ಡಿಸೈಡ್ ಮಾಡಬೇಕು. ಸೊ ಫಸ್ಟ್ ಬಂದು ಕಂಟಿನ್ಯೂಸ್ ಆ್ಯಂಡ್ ಅನದರ್ ಒನ್ ಈಸ್ ಅಟ್ರಿಬ್ಯೂಟ್. ಕಂಟಿನ್ಯೂಸ್ ಡೇಟಾ ಅಂದರೆ ವೇಟು, ಹೈಟು, ಲೆಂಗ್ತು, ಟೆಂಪ್ರೇಚರ್, ಈ ಥರ ಒಂದು ನ್ಯೂಮರಿಕಲ್
ಡಿಜಿಟ್ ನಂಬರ್ಸ್ ಏನಿರುತ್ತಲ್ಲ, ಸೊ ಅದನ್ನು ನಾವು ಕಂಟಿನ್ಯೂಸ್ ಡೇಟಾ ಅಂತ ಅಂತೀವಿ. ಆಮೇಲೆ ನೆಕ್ಸ್ಟ್ ಅಟ್ರಿಬ್ಯೂಟೆಡ್ ಡೇಟಾ ಅಂದರೆ ಓಕೆ, ನಾಟ್ ಓಕೆ, ಗೋ, ನೋ ಗೋ, ಡಿಫೆಕ್ಟ್ಸ್, ಡಿಫೆಕ್ಟಿವ್ಸ್, ಈ ಥರ ಒಂದು ಡೇಟಾಗೆ ನಾವು ಅಟ್ರಿಬ್ಯೂಟ್ ಡೇಟಾ ಅಂತೀವಿ. ಸೊ ಅಟ್ರಿಬ್ಯೂಟ್ ಡೇಟಾಗೆ ಬೇರೆ ಕಂಟ್ರೋಲ್ ಚಾರ್ಟ್ಸ್ ಇದ್ದಾವೆ. ಕಂಟಿನ್ಯೂಸ್ ಡೇಟಾಗೆ ಅಗೇನ್ ಸಮ್ ಡಿಫ್ರೆಂಟ್ ಚಾರ್ಟ್ಸ್ ಇದ್ದಾವೆ. ಕಂಟಿನ್ಯೂಸ್ ಡೇಟಾದಲ್ಲಿನೇ ಡೇಟಾ ಕಲೆಕ್ಟಿಂಗ್ ಸಬ್ ಗ್ರೂಪ್ಸ್ ಅಂತ ಇರುತ್ತೆ. ಸೊ ಅದನ್ನ ನಾನು ಹೇಳ್ತೀನಿ. ಸಬ್ ಗ್ರೂಪ್ಸ್ ಅಂದರೆ ಇವಾಗ ಒಂದು ಕಂಪ್ನಿಯಲ್ಲಿ ಒಂದು ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಆ ಒಂದು ಪ್ರೊಡಕ್ಷನಲ್ಲಿ ನಾವು ಕೆಲವೊಂದು ಗ್ರೂಪ್ಸ್ಗಳನ್ನ ಪಿಕ್ ಮಾಡ್ತೀವಿ ಫಾರ್ ಮೆಜರ್ಮೆಂಟ್, ಫಾರ್ ಕಂಟ್ರೋಲ್ ಚಾರ್ಟ್ಸ್, ಟು ಸ್ಟಡಿ ದ ಪ್ರೋಸೆಸ್. ಸೊ ನಾವು ಒಂದು ಕೆಲವೊಂದು ಪಾರ್ಟ್ಸ್ಗಳನ್ನ ಪಿಕ್ ಮಾಡಿ ಅಥವಾ ಕೆಲವೊಂದು ಡೇಟಾನ ಪಿಕ್ ಮಾಡಿ ನಾವು ಸ್ಟಡಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ದ್ಯಾಟ್ ಈಸ್ ಕಾಲ್ಡ್ ಸಬ್ ಗ್ರೂಪ್. ಸೊ ಇವಾಗ 1000 ಪಾರ್ಟ್ಸ್ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ ಅಂದರೆ ಅದರಲ್ಲಿ ನಾವು ಒಂದು ಸ್ಯಾಂಪಲ್ಸ್, ಸ್ವಲ್ಪ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿಕೊಂಡು ದ್ಯಾಟ್ ಈಸ್ ಕಾಲ್ಡ್ ಎಸ್ ಸಬ್ ಗ್ರೂಪ್. ಆರ್ ಎಲ್ಸ್ ನಾವು 1000 ಪಾರ್ಟ್ಸ್ ಏನು ಪ್ರೊಡ್ಯೂಸ್ ಮಾಡಿದ್ದೀವಲ್ಲ, ಆ 1000 ಪಾರ್ಟ್ಸನ್ನು ನಾವು ಡೇಟಾ ಅನಾಲಿಸಿಸ್ ಯೂಸ್ ಮಾಡಿದೆ, ದ್ಯಾಟ್ ಈಸ್ ಸಬ್ ಗ್ರೂಪಲ್ಲಿ ಬರಲ್ಲ. ಸೊ ಸಬ್ ಗ್ರೂಪಲ್ಲಿ there are 2 charts. One is X bar R chart and another one is X bar S chart. So X bar R chart ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸಬ್ ಗ್ರೂಪ್ ಸೈಜ್ ಇಸ್ ಲೆಸ್ ದ್ಯಾನ್ 8. ಇದರ ಅರ್ಥ ಏನಂದರೆ ನಾವು 1000 ಪಾರ್ಟ್ಸ್ ಪ್ರೊಡ್ಯೂಸ್ ಮಾಡಿರ್ತೀವಿ ಅಂದರೆ ಆ 1000 ಪಾರ್ಟ್ಸಲ್ಲಿ ನಾವು ಸ್ಯಾಂಪಲ್ಸ್ ಏನು ಕಲೆಕ್ಟ್ ಮಾಡ್ತೀವಲ್ಲ ಫಾರ್ ಅನಾಲಿಸಿಸ್ ಆರ್ ಎಸ್ ಟು ಪುಟ್ ಇನ್ ಗ್ರಾಫ್, ಸೊ ದ್ಯಾಟ್ ಡೇಟಾ ಶುಡ್ ಬಿ ಲೆಸ್ ದ್ಯಾನ್ 8. ಸೊ ಲೆಸ್ ದ್ಯಾನ್ 8 ಇದ್ದಾಗ ಎಕ್ಸ್ ಬಾರ್ ಆರ್ ಚಾರ್ಟನ್ನು ಯೂಸ್ ಮಾಡ್ತೀವಿ. ಆರ್ ಸಬ್ ಗ್ರೂಪ್ ಸೈಜ್ ಮೋರ್ ದ್ಯಾನ್ 8, ಸೊ ಅವಾಗ ನಾವು ಎಕ್ಸ್ ಬಾರ್ ಎಸ್ ಚಾರ್ಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡೇಟಾ ಕಲೆಕ್ಟೆಡ್ ಇನ್ ಸಬ್ ಗ್ರೂಪ್. ಸಬ್ ಗ್ರೂಪಲ್ಲಿ ನಾವು ಅದನ್ನು ಕಲೆಕ್ಟೇ ಮಾಡಲಿಲ್ಲ. ಏನು ಡೇಟಾ ನಾವು 1000 ಒಂದು ಪಾರ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ, 1000 ಡೇಟಾನು ನಾವು ಅನಾಲಿಸಿಸ್ ಯೂಸ್ ಮಾಡಿದ್ವಿ. ಆ್ಯಂಡ್ ದ್ಯಾಟ್ ಕಂಡೀಷನ್ ವಿ ಹ್ಯಾವ್ ಟು ಯೂಸ್ IMR ಚಾರ್ಟ್ಸ್, ದಟ್ ಈಸ್ ಕಾಲ್ಡ್ ಇಂಡಿವಿಜುವಲ್ ಮೂವಿಂಗ್ ರೇಂಜ್ ಚಾರ್ಟ್. ದೀಸ್ ಚಾರ್ಟ್ಸ್ ಆರ್ ಯೂಸ್ಡ್ ಫಾರ್ ಕಂಟಿನ್ಯೂಯಸ್ ಡೇಟಾ. ನೆಕ್ಸ್ಟ್ ಅಟ್ರಿಬ್ಯೂಟ್ ಸೈಡಲ್ಲಿ ಬಂದರೆ, ಸೊ ಇನ್ ದಿಸ್ we use P chart and U chart. That is for P chart for defects and U chart for defectives. This is about types of charts ಮತ್ತು ಯಾವಾಗ ಯಾವ ಚಾರ್ಟನ್ನು ನಾವು ಯೂಸ್ ಮಾಡ್ಬೋದನ್ನು ಈ ಒಂದು ಪ್ರೊಸೆಸ್ ಫ್ಲೋಯಿಂದ ನಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ನೆಕ್ಸ್ಟ್ ಇವಾಗ ನಾವು ಎಕ್ಸ್ ಬಾರ್ ಆರ್ ಚಾರ್ಟನ್ನು ಡಿಸ್ಕಸ್ ಮಾಡೋಣ ವಿತ್ ಒನ್ ಎಕ್ಸಾಂಪಲ್. ಸೊ ದೀಸ್ ಆರ್ ಸಮ್ ಫಾರ್ಮುಲಾಸ್ ಯೂಸ್ಡ್ ಇನ್ ಪ್ಲಾಟಿಂಗ್ ಎಕ್ಸ್ ಬಾರ್ ಆರ್ ಚಾರ್ಟ್. ಸೊ ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ ಮತ್ತು ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ನಾವು ಎಕ್ಸ್ ಬಾರ್ ಆರ್ ಚಾರ್ಟ್ನ ಪ್ಲಾಟ್ ಮಾಡ್ಬೋದು. ಬನ್ನಿ ಇವಾಗ ಒಂದು ವಿತ್ ಎಕ್ಸಾಂಪಲ್ ವಿಲ್ ಡೂ ಇನ್ ಎಕ್ಸೆಲ್ ಶೀಟ್. ಓಕೆ, ನಾನೊಂದಿಲ್ಲಿ ಡೇಟಾ ತೊಗೊಂಡಿದ್ದೀನಿ. ಸೊ ಆಲ್ರೆಡಿ ಇಲ್ಲಿ ನೋಡ್ಬೋದು ನೀವು. ಸೊ 1000 ಕ್ವಾಂಟಿಟಿ ಆಫ್ ರಾಡ್ ಈಸ್ ಪ್ರೊಡ್ಯೂಸ್ಡ್ ಇನ್ ಒನ್ ಕಂಪ್ನಿ. ಸೊ ದಟ್ ಈಸ್ ಲೆಂಗ್ತ್ ಆಫ್ ದಟ್ ರಾಡ್ ಈಸ್ 10 mm ಪ್ಲಸ್ ಆರ್ ಮೈನಸ್ 0.5 mm. ಸೊ ಒಂದು ಎಕ್ಸಾಂಪಲ್ ತೊಗೊಂಡು 1000 ಕ್ವಾಂಟಿಟಿ ಡೈಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇನ್ ದ್ಯಾಟ್ ಡೈಲಿ ಪ್ರೊಡಕ್ಷನ್ ವಿ ಆರ್ ಟೇಕನ್ 5 ಸ್ಯಾಂಪಲ್ಸ್, ದಟ್ ಈಸ್ ಸಬ್ ಗ್ರೂಪ್ 5. ಸೊ 5 ಸ್ಯಾಂಪಲ್ಸ್ ಟೇಕನ್ ಫಾರ್ ಮೆಜರ್ಮೆಂಟ್. ಸೊ ಈ 5 ಸ್ಯಾಂಪಲ್ಸನ್ನು ನಾವು ಇಲ್ಲಿ ಡೇಟಾಸ್ನ ಎಂಟ್ರಿ ಮಾಡ್ತೀವಿ, X1, X2, X3, X4, X5 ಅಂತ ಈ ಥರ ಡೇಟಾ ಎಂಟ್ರಿ ಮಾಡಿ ಫಾರ್ 30 days ನಾವು ಡೇಟಾನ ಕ್ಯಾಪ್ಚರ್ ಮಾಡ್ಕೋತೀವಿ, ಡೇಟಾ ರೆಕಾರ್ಡ್ ಮಾಡ್ಕೊಳ್ತೀವಿ. ಸೊ ಫ್ರಾಮ್ ದಿಸ್ ವಿ ವಿಲ್ ಗೆಟ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಮೀನ್ಸ್, ಎಕ್ಸ್ ಬಾರ್ ಅಂದರೆ ಎವರೇಜ್ ಆಫ್ ದೀಸ್ ಎಕ್ಸ್ ವ್ಯಾಲ್ಯೂಸ್. ಈ 5 ನಾವು ಸ್ಯಾಂಪಲ್ಸ್ ಏನು ತೊಗೊಂಡಿದ್ದೀವಲ್ಲ ಇವು ಥರದ್ದು ಎವರೇಜ್ ವ್ಯಾಲ್ಯೂ ಡೈಮೆನ್ಷನ್. ಸೊ ಇದರಿಂದ ನಮಗೆ ಇಲ್ಲಿ ಎವರೇಜ್ ಸಿಗುತ್ತೆ. ಎವರೇಜ್ಗೆ ಎಕ್ಸೆಲಲ್ಲಿ ನೀವು ಜಸ್ಟ್ ಈಸ್ಕ್ವಲ್ ಟು ಟೈಪ್ ಮಾಡಿ ಎವರೇಜ್ ಅಂತ ಟೈಪ್ ಮಾಡಿದರೆ ಒಂದು ಫಾರ್ಮುಲಾ ಬರುತ್ತೆ, ಅದರಿಂದ ನೀವು ಎವರೇಜನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಇದೇ ಥರ ಫಾರ್ 30 days ಎಲ್ಲ ಈಚ್ ಡೇಸ್ ನಾವು ಎಕ್ಸ್ ಬಾರ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಪ್ಲಾಟ್ ಮಾಡಬೇಕು. ಸೊ ದಿಸ್ ಈಸ್ ಎಕ್ಸ್ ಬಾರ್. ನೆಕ್ಸ್ಟ್ ರೇಂಜ್. ಸೊ ಇವಾಗ ನಮ್ದು 5 ಡೇಟಾ ಇದ್ದಾವೆ ಇಲ್ಲಿ. ಈ ಡೇಟಾ ಯಾವ ಒಂದು ರೇಂಜಲ್ಲಿ ನಮಗೆ ಲೈ ಆಗ್ತಾ ಇದೆ, ಲೈಕ್ ಮಿನಿಮಮ್ ಯಾವುದು, ಮ್ಯಾಕ್ಸಿಮಮ್ ಯಾವುದು, ಒಂದು ರೇಂಜ್ ಯಾವ ಥರ ಸಿಗತ್ತೆ ನಮಗೆ ಅಂದರೆ, ಸೊ ರೇಂಜ್ ಫಾರ್ಮುಲಾ ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ. ಸೊ ಈ 5 ವ್ಯಾಲ್ಯೂವಲ್ಲಿ ನಮಗೆ ಮ್ಯಾಕ್ಸಿಮಮ್ಮು ಮತ್ತು ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಸೊ ಅವೆರಡು ಡಿಫ್ರೆನ್ಸ್ ಮಾಡಿದರೆ ನಮಗೆ ಒಂದು ರೇಂಜ್ ಸಿಗುತ್ತೆ. ಇನ್ ವಾಟ್ ಡೈಮೆನ್ಷನ್ ದ ಪಾರ್ಟ್ ಈಸ್
ಬಾರ್ ಡೈಮೆನ್ಷನ್ ವೇರಿ ಆಗ್ತದೆ ಯಾವ ಒಂದು ರೇಂಜಲ್ಲಿ ಆ ಥರ. ಸೊ ಆ ಒಂದು ಮೀನಿಂಗ್ ಕೊಡುತ್ತೆ ಇಲ್ಲಿ. ಸೊ ರೇಂಜ್ಗೆ ನೀವು ಈಸ್ಕ್ವಲ್ ಟು ಅಂತ ಹಾಕಿ ಮ್ಯಾಕ್ಸ್ ಈ ರೋನ ಸೆಲೆಕ್ಟ್ ಮಾಡಿ, ಮತ್ತು ಮೈನಸ್ ಅಗೇನ್ ಇಲ್ಲಿ ನೋಡ್ಬೋದು ಮಿನಿಮಮ್ ಅಂತ ಟೈಪ್ ಮಾಡಿ, ಸೊ ಅಗೇನ್ ಬ್ರ್ಯಾಕೆಟ್ ಹಾಕಿ ಇವನ್ನೆಲ್ಲ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದರೆ ಈ ಒಂದು ರೇಂಜ್ ವ್ಯಾಲ್ಯೂ ಸಿಗುತ್ತೆ. ಇದೇ ಥರ 30 ಡೇಸ್ದು ರೇಂಜ್ ವ್ಯಾಲ್ಯೂ ನಮಗೆ ಸಿಕ್ತು. ಸೊ ಇವಾಗ ನಮಗೆ ಎಕ್ಸ್ ಬಾರ್ ಸಿಕ್ತು ಮತ್ತು ರೇಂಜ್ ವ್ಯಾಲ್ಯೂ ಸಿಕ್ತು. ಸೊ ಈ ಎಕ್ಸ್ ಬಾರ್ಗೆ ಮತ್ತು ಈ ರೇಂಜ್ಗೆ ನಾವು ಎಕ್ಸ್ ಬಾರ್ ಚಾರ್ಟ್ ಮತ್ತು ರೇಂಜ್ ಆರ್ ಬಾರ್ ಚಾರ್ಟ್ ಹಾಕಬೇಕು. ಸೊ ಫಸ್ಟ್ ನಾವು ಎಕ್ಸ್ ಬಾರ್ ಚಾರ್ಟ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದೆ ಕೆಲವೊಂದು ಫಾರ್ಮುಲಾಗಳು ಯೂಸ್ ಆಗುತ್ತೆ ಅಂತ. ಸೊ ಫಸ್ಟ್ ಇಲ್ಲಿ ಎಕ್ಸ್ ಬಾರ್ ದ ಸೇಮ್ ವ್ಯಾಲ್ಯೂ ಇಲ್ಲಿ ಪ್ರೀವಿಯಸ್ ಶೀಟಲ್ಲಿ ಏನಿತ್ತಲ್ಲ ಇದೇ ವ್ಯಾಲ್ಯೂಸನ್ನು ನಾನಿಲ್ಲಿ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಎಕ್ಸ್ ಬಾರ್. ಸೊ ಅವೇ 30 ವ್ಯಾಲ್ಯೂಸ್ ಇದ್ದಾವೆ. ಸೊ ಈ ಎಕ್ಸ್ ಬಾರದ್ದು ನಮಗೆ ಎಕ್ಸ್ ಡಬಲ್ ಬಾರ್ ಬೇಕು. ಸೊ ಎಕ್ಸ್ ಡಬಲ್ ಬಾರ್ ಅಂದರೆ ಎವರೇಜಸ್ ಆಫ್ ದಿಸ್ ಎವರೇಜಸ್. ಸೊ ಇದು ಏನಂದರೆ ದಿಸ್ ವ್ಯಾಲ್ಯೂ 10 ಪಾಯಿಂಟ್, ಈ ಆಲ್ ವ್ಯಾಲ್ಯೂಸ್ ಏನಿದಾವಲ್ಲ ಇವು ಎಲ್ಲ ಥರದ್ದು ಇದು ರೇಂಜ್ ವ್ಯಾಲ್ಯೂ. ಸೊ ದಿಸ್ ಈಸ್ ವಿ ಹ್ಯಾವ್ ಟು ಕೀಪ್ ಇಟ್ ಫಾರ್ ಕಾನ್ಸ್ಟಂಟ್ ಆ್ಯಸ್ ಫಾರ್ 30 ವ್ಯಾಲ್ಯೂಸ್. ಸೊ ಇದರಿಂದ ನಮಗೆ ಸೆಂಟ್ರಲ್ ಲೈನ್ ಸಿಗುತ್ತೆ ಎಕ್ಸ್ ಡಬಲ್ ಬಾರ್. ಸೊ ಇಲ್ಲಿ ನೋಡ್ಬೋದು ನೀವು ಗ್ರಾಫಲ್ಲಿ ಎಕ್ಸ್ ಡಬಲ್ ಬಾರ್ ಅಂತ ಮೆನ್ಷನ್ ಮಾಡಿದ್ದೀನಿ. ದಿಸ್ ಈಸ್ average of these values. ಓಕೆ. ಸೊ ನೆಕ್ಸ್ಟ್ ನಾನು ಆವಾಗಲೇ ಹೇಳಿದೆ ಕಂಟ್ರೋಲ್ ಚಾರ್ಟ್ಸ್ಗೆ ಒಂದು ಕಂಟ್ರೋಲ್ ಲಿಮಿಟ್ ಅಂತ ಇರುತ್ತೆ, ದಟ್ ಈಸ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್. ದಿಸ್ ಈಸ್ ಡಿಫೈನ್ಡ್ ಬೈ 6 ಸಿಗ್ಮಾ ರೂಲ್. ಸೊ ಆ 6 ಸಿಗ್ಮಾ ರೂಲಿಂದ ಪ್ಲಸ್ ಆರ್ ಮೈನಸ್ 3 ಸಿಗ್ಮಾ ನಾವು ಅಪ್ಪರ್ ಸೈಡಲ್ಲಿ, ಆಮೇಲೆ 3 ಸಿಗ್ಮಾ ಲೋವರ್ ಸೈಡಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ. ದಟ್ ಈಸ್ ಅದಕ್ಕೆ ಫಾರ್ಮುಲಾ ಏನಿದೆ ಅಂದರೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ ಎಕ್ಸ್ ಡಬಲ್ ಬಾರ್ ಪ್ಲಸ್ 3 ಸ್ಟ್ಯಾಂಡರ್ಡ್ ಡೆವಿಯೇಷನ್. ಈ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅಂದರೆ ವಾಟ್ ಈಸ್ ದ ಡೆವಿಯೇಷನ್ ಫ್ರಮ್ ಈಚ್ ವ್ಯಾಲ್ಯೂ. ಒಂದು ವ್ಯಾಲ್ಯೂಯಿಂದ ಇನ್ನೊಂದು ವ್ಯಾಲ್ಯೂಗೆ ಎಷ್ಟು ಡೆವಿಯೇಷನ್ ಆಗ್ತಾಯಿದೆ ನಮ್ಮ ಪ್ರೋಸೆಸ್ಸಲ್ಲಿ ಅಥವಾ ನಮ್ಮ ಪಾರ್ಟ್ ಟು ಪಾರ್ಟ್ ಎಷ್ಟು ವೇರಿಯೇಷನ್ ಇದೆ, ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಡೆವಿಯೇಷನ್. ಅದು ಎಷ್ಟಾಗ್ತದೆ ಅಂತ ದಟ್ ಈಸ್ ಕಾನ್ಸ್ಟಂಟ್. ಸೊ ಇದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎಕ್ಸೆಲಲ್ಲಿ ಈಸ್ಕ್ವಲ್ ಟು ಹೊಡೆದು STD/DEV ಅಂತ ಹೊಡೆದ್ರೆ ಒಂದು ಫಾರ್ಮುಲಾ ಬರುತ್ತೆ ಪ್ರೀ ಡಿಫೈನ್ಡ್. ಆವಾಗ ನೀವು ಎಕ್ಸ್ ಬಾರದ್ದು ಸ್ಟ್ಯಾಂಡರ್ಡ್ ಡೆವಿಯೇಷನ್ ತೊಗೋಬೇಕು. ಇವನ್ನೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟರೆ ನಿಮಗೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ ವ್ಯಾಲ್ಯೂ ಬರುತ್ತೆ. ದಿಸ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ನ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು 3 ಸ್ಟ್ಯಾಂಡರ್ಡ್ ಡೆವಿಯೇಷನ್ 3 ಇಂಟು ಸ್ಟ್ಯಾಂಡರ್ಡ್ ಡೆವಿಯೇಷನ್ ಪ್ಲಸ್ ಎಕ್ಸ್ ಡಬಲ್ ಬಾರ್. ಸೊ ಇದು ಹಾಕಿದಾಗ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಅವರ್ ಅಪ್ಪರ್ ಕಂಟ್ರೋಲ್ ಲಿಮಿಟ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ದಿಸ್ ಈಸ್ ಅಪ್ಪರ್ ಕಂಟ್ರೋಲ್ ಲಿಮಿಟ್. ಇದೇ ಥರ ಲೋವರ್ ಕಂಟ್ರೋಲ್ ಲಿಮಿಟ್. ಸೊ 3 ಸ್ಟ್ಯಾಂಡರ್ಡ್ ಡೆವಿಯೇಷನ್ ಲೆಸ್ ಮಾಡಬೇಕು ಫ್ರಮ್ ಸೆಂಟ್ರಲ್ ಲೈನಿಂದ 3 ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅಪ್ಪರ್ ಸೈಡ್, 3 ಸ್ಟ್ಯಾಂಡರ್ಡ್ ಡೆವಿಯೇಷನ್ ಲೋವರ್ ಸೈಡ್. ಸೊ ಈ ಥರ ಹಾಕಿದಾಗ 3 ಸ್ಟ್ಯಾಂಡರ್ಡ್ ಡೆವಿಯೇಷನ್ ಇದು ಲೋವರ್ ಕಂಟ್ರೋಲ್ ಲಿಮಿಟ್ದು ಫಾರ್ಮುಲಾ ಸೇಮ್ ಎಕ್ಸ್ ಡಬಲ್ ಬಾರ್ ಮೈನಸ್ 3 ಸ್ಟ್ಯಾಂಡರ್ಡ್ ಡೆವಿಯೇಷನ್. ಸೊ ಈ ಥರ ಹಾಕಿದಾಗ ನಿಮಗೆ ಒಂದು ಎಕ್ಸ್ ಬಾರ್ ಚಾರ್ಟು ಕ್ರಿಯೇಟ್ ಆಯಿತು. ಇದರಿಂದ ನಾವು ಇಂಟರ್ಪ್ರಿಟ್ ಮಾಡ್ಬೋದು ದೀಸ್ ಆಲ್ ವ್ಯಾಲ್ಯೂಸ್ ಆರ್ ವಿದಿನ್ ಅವರ್ ಕಂಟ್ರೋಲ್ ಲಿಮಿಟ್. ಈ ಥರ ಮಾಡ್ಬೋದು. ಇದರಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಇವಾಗ ಔಟ್ ಆಫ್ ಸ್ಪೆಕ್ ಹೋಯಿತು ಅಂದರೆ ಇವಾಗ ಒಂದೊಂದು ವ್ಯಾಲ್ಯೂ ಔಟ್ ಆಫ್ ಸ್ಪೆಕ್ ಇಲ್ಲಿ ಎಂಟ್ರಿ ಮಾಡ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು ಒಂದು ವ್ಯಾಲ್ಯೂ ನಮ್ಮದು ಔಟ್ ಆಫ್ ಕಂಟ್ರೋಲ್ ಹೋಯಿತು. ಸೊ ಈ ಥರ ಒಂದು ವ್ಯಾಲ್ಯೂ ಯಾವುದಾದ್ರೂ ಔಟ್ ಆಫ್ ಕಂಟ್ರೋಲ್ ಹೋದರೆ ವಿ ಕ್ಯಾನ್ ಈಸಿಲಿ ಡಿಟೆಕ್ಟ್ ದ್ಯಾಟ್ ಈ ಒಂದು ವ್ಯಾಲ್ಯೂ ಏನಕ್ಕೆ ಆಗಿತ್ತು, ಸ್ಪೆಷಲ್ ಕಾಸಿಂದ ಆಗಿತ್ತಾ ಅಥವಾ ಕಾಮನ್ ಕಾಸಿಂದ ಆಗಿತ್ತಾ, ಅದನ್ನು ನಾವು ಐಡೆಂಟಿಫೈ ಮಾಡಿ ರೂಟ್ ಕಾಸ್ ಅನಾಲಿಸಿಸ್ ವಿತ್ ಆಲ್ ಅದರ್ ಕ್ವಾಲಿಟಿ ಟೂಲ್ಸಿಂದ ನಾವು ಅದನ್ನು ಆ ಕಾಸನ್ನು ಎಲಿಮಿನೇಟ್ ಮಾಡ್ಬೋದು. ದಿಸ್ ಈಸ್ ಇಟ್ಸ್ ಯೂಸ್. ನೆಕ್ಸ್ಟ್ ಬಂದು ಆರ್ ಬಾರ್ ಚಾರ್ಟ್. ಸೊ ಇಲ್ಲಿ ನಾನು ರೇಂಜ್ ವ್ಯಾಲ್ಯೂಸ್ ಏನು ಬಂದಿದ್ವಲ್ಲ ಈ ಫಸ್ಟ್ ಡೇಟಾದಲ್ಲಿ ಈ ರೇಂಜ್ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಈ ರೇಂಜ್ ವ್ಯಾಲ್ಯೂಸ್ದು ನಾವು ಮತ್ತೊಮ್ಮೆ ಎವರೇಜ್ ತೊಗೋಬೇಕು. ದಟ್ ಈಸ್ ಆರ್ ಬಾರ್. ದಟ್ ಈಸ್ ಎವರೇಜ್ ಆಫ್ ದೀಸ್ ಆಲ್ ರೇಂಜ್ ವ್ಯಾಲ್ಯೂಸ್. ಸೊ ಯಾವ ರೇಂಜಲ್ಲಿ ನಮ್ಮದು ಡೈಮೆನ್ಷನ್ ನಾನು ಮೆನ್ಷನ್ ಮಾಡಿದ್ದಿಲ್ಲ 10 mm ಅದು ಯಾವ ರೇಂಜಲ್ಲಿ ವೈಡ್ ಆಗಿ ಸ್ಪ್ರೆಡ್ ಆಗಿದೆ. ಸೊ ನೆಕ್ಸ್ಟ್ ಆರ್ ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸೇಮ್ ಈಸ್ಕ್ವಲ್ ಟು ಹಾಕಿ ಎವರೇಜ್ ಅಂತ ಟೈಪ್ ಮಾಡಿ. ಸೊ ದೀಸ್ ಆಲ್ ವ್ಯಾಲ್ಯೂನ ನೀವು ಡ್ರ್ಯಾಗ್ ಮಾಡಿದರೆ ನಿಮಗೆ ಇಲ್ಲಿ ವ್ಯಾಲ್ಯೂ ಬರುತ್ತೆ. ಅದನ್ನೇ ಇಲ್ಲಿ ಫಾರ್ 30 ವ್ಯಾಲ್ಯೂಸ್ ನೀವು ಅದನ್ನು ಕಾನ್ಸ್ಟೆಂಟಾಗಿ ಇಡಬೇಕು. ನೆಕ್ಸ್ಟು
ಸೇಮ್ ಇಲ್ಲಿನ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಇರುತ್ತೆ. ಸೊ ಫಾರ್ಮುಲಾಸ್ಗಳನ್ನ ಯೂಸ್ ಆಗುತ್ತೆ ಫಾರ್ ಎಕ್ಸ್ ಬಾರ್ ಆರ್ ಚಾರ್ಟ್. ಸೊ ಎಕ್ಸ್ ಬಾರ್ ಚಾರ್ಟ್ಗೆ ನೀವು ಇಲ್ಲಿ ಮೇಲಿರೋ ಈ ಫಾರ್ಮುಲಾಗಳನ್ನು ಯೂಸ್ ಮಾಡ್ಬೋದು. ಲೈಕ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ ಎಕ್ಸ್ ಡಬಲ್ ಬಾರ್ ಪ್ಲಸ್ A2 ಇಂಟು ಆರ್ ಬಾರ್, ಆ್ಯಂಡ್ ಲೋವರ್ ಕಂಟ್ರೋಲ್ ಲಿಮಿಟ್ಗೆ ಎಕ್ಸ್ ಡಬಲ್ ಬಾರ್ ಮೈನಸ್ A2 ಇಂಟು ಆರ್ ಬಾರ್. ಇದು ಹಾಕಿದ್ರು ಸೇಮ್ ವ್ಯಾಲ್ಯೂ ಬರುತ್ತೆ. ಆಮೇಲೆ ಆರ್ ಎಲ್ಸ್ ಎಕ್ಸ್ ಡಬಲ್ ಬಾರ್ ಪ್ಲಸ್ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹಾಕಿದ್ರು ಸೇಮ್ ವ್ಯಾಲ್ಯೂ ಬರುತ್ತೆ. ನಾವು ಆರ್ ಬಾರ್ಗೆ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ D4 ಇಂಟು ಆರ್ ಬಾರ್. ಸೊ ನಮ್ಮದು D4 ಬಂದು ಫಾರ್ ಸ್ಯಾಂಪಲ್ ಸಬ್ ಗ್ರೂಪ್ ನಾವು 5 ತೊಗೊಂಡಿದ್ದೀವಿ, ಅದಕ್ಕೆ 2.114 ಇಂಟು ಆರ್ ಬಾರ್. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ ನೋಡಿ, 2.114 ಇಂಟು ಆರ್ ಬಾರ್. ಸೊ ದಿಸ್ ಇಂಟು 2.14 ಇಂಟು ದಿಸ್ ಹಾಕಿದರೆ ನಮಗೆ ಇದೊಂದು ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ನಾವು ಕಾನ್ಸ್ಟೆಂಟ್ ಆಗಿರುತ್ತೆ. ದಿಸ್ ಈಸ್ ಅವರ್ ಅಪ್ಪರ್ ಕಂಟ್ರೋಲ್ ಲಿಮಿಟ್. ಆ್ಯಂಡ್ ಫಾರ್ ಲೋವರ್ ಕಂಟ್ರೋಲ್ ಲಿಮಿಟ್, D3 ಇಂಟು ಆರ್ ಬಾರ್. ಸೊ ನಮ್ಮದು D3 ಫಾರ್ ಸಬ್ ಗ್ರೂಪ್ 5 ಏನಿದೆ 0 ಇದೆ. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0 ಓನ್ಲಿ. ಸೊ ಹಿಂಗಾಗಿ ನಮ್ಮದು ಲೋವರ್ ಕಂಟ್ರೋಲ್ ಲಿಮಿಟ್ ವಿಲ್ ಬಿ 0. ಸೊ ಇಲ್ಲಿ ನಾವು ಸೆಂಟ್ರಲ್ ಲೈನ್ ಬಂದು ನಮ್ಮದು ಎಕ್ಸ್ ಬಾರ್. ಈ ಎಕ್ಸ್ ಬಾರ್ ಏನಿದೆ ಅಲ್ಲ, ದಿಸ್ ಈಸ್ ಅವರ್ ಸೆಂಟ್ರಲ್ ಲೈನ್, ಆ್ಯಂಡ್ ದೀಸ್ ವ್ಯಾಲ್ಯೂಸ್ ಆರ್ ಪ್ಲಾಟೆಡ್ ಅಗೇನ್ಸ್ಟ್ ದ ಸೆಂಟ್ರಲ್ ಲೈನ್. ಸೊ ಇಲ್ಲಿ ನಮ್ಮದು ರೇಂಜ್ ನೋಡಿ, ಅಪ್ಪರಲ್ಲಿ ಲೋವರಲ್ಲಿ ಎಷ್ಟು ವೈಡಾಗಿ ಸ್ಪ್ರೆಡ್ ಆಗಿದೆ. ಇದರಿಂದ ನಾವು ಈ ಥರ ಇಂಟರ್ಪ್ರಿಟ್ ಮಾಡ್ಬೋದು. ಲೈಕ್ ನಮ್ಮದು ರೇಂಜ್ ಏನಿದೆಯಲ್ಲ, ದಟ್ ಈಸ್ ವಿದಿನ್ ಕಂಟ್ರೋಲ್ ಲಿಮಿಟಲ್ಲೇ ಸ್ಪ್ರೆಡ್ ಆಗಿದೆ ಅಂತ ಅನ್ಕೋಬೋದು. ಸೊ ಇಲ್ಲಿ ಯಾವುದಾದ್ರೂ ಒಂದು ರೇಂಜ್ ಔಟ್ ಆಫ್ ಸ್ಪೆಕ್ ಹೋದರೆ ಅವಾಗ ಅಗೇನ್ ಸೇಮ್ ಇಲ್ಲಿ ಕಂಟ್ರೋಲ್ ಎಕ್ಸ್ ಬಾರ್ ಚಾರ್ಟಲ್ಲಿ ಆಯ್ತಲ್ಲ, ಆ ಥರ ಆಗುತ್ತೆ. ಇಲ್ಲಿ ಒಂದು ಯಾವುದೋ ವ್ಯಾಲ್ಯೂ ನಾನು ಔಟ್ ಆಫ್ ಕಂಟ್ರೋಲ್ ಎಂಟ್ರಿ ಮಾಡಿ ನೋಡ್ತೀನಿ. ಇಲ್ಲಿ ನೋಡಿ, ನಾನು ಒಂದು ವ್ಯಾಲ್ಯೂ ಔಟ್ ಆಫ್ ರೇಂಜ್ ನಾನು ಟೈಪ್ ಮಾಡಿದೆ. ಸೊ ಇಲ್ಲಿ ನಮಗೆ ತೋರಿಸ್ತಾ ಇದೆ ಇಟ್ ದಿಸ್ ಪಾಯಿಂಟ್ ದಿಸ್ ಇಸ್ ಔಟ್ ಆಫ್ ಅವರ್ ಕಂಟ್ರೋಲ್ ಲಿಮಿಟ್ ಅಂತ. ಸೊ ಈ ಒಂದು ಔಟ್ ಆಫ್ ರೇಂಜ್ ಸಿನಾರಿಯೋ ದಿಟ್ ಇಸ್ ಬಿಕಾಸ್ ಆಫ್ ಒಂದು ಸ್ಪೆಷಲ್ ಕಾಸಿಂದ ಆಗಿರ್ಬೋದು, ಕಾಮನ್ ಕಾಸಿಂದ ಆಗಿರ್ಬೋದು. ಸೊ ಈ ಥರ ಗ್ರಾಫನ್ನ ನಾವು ನೋಡಿಬಿಟ್ಟು ನಾವು ಇದನ್ನು ಇಂಟರ್ಪ್ರಿಟ್ ಮಾಡ್ಬೋದು. 7 ಕ್ವಾಲಿಟಿ ಟೂಲ್ಸಲ್ಲಿ ಮತ್ತೊಂದು ಕ್ವಾಲಿಟಿ ಟೂಲ್ ಆದ ಪೆರಿಟೋ ಚಾರ್ಟ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಯಾರ್ಯಾರು ಈ ವಿಡಿಯೋಸ್ನ ಫಸ್ಟ್ ನೋಡ್ತಾ ಇದ್ದೀರಲ್ಲ, ಸೊ ಪ್ರೀವಿಯಸ್ ನಾನು ಕೆಲವೊಂದು ವಿಡಿಯೋಸ್ ಮಾಡಿದ್ದೀನಿ 7 ಕ್ವಾಲಿಟಿ ಟೂಲ್ಸ್ ಮತ್ತು ಡಿಫ್ರೆಂಟ್ ಯಾವ್ಯಾವ ಬೇರೆ ಕ್ವಾಲಿಟಿ ಟೂಲ್ಸ್ ಇದಾವಲ್ಲ, ಆ ವಿಡಿಯೋಸ್ಗಳನ್ನ ನೋಡಿ. ಹೋಪ್ ನಿಮ್ಗೆಲ್ಲರಿಗೂ ಅದು ಲೈಕ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಕ್ವಾಲಿಟಿ ಟೂಲ್ ಆದ ಪೆರಿಟೋ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪೆರಿಟೋ ಚಾರ್ಟ್ ಅಂದರೆ ಏನು, ಏನಿದು, ಏನಕ್ಕೆ ಯೂಸ್ ಆಗುತ್ತೆ, ಇದನ್ನೆಲ್ಲ ನಾವು 1 by 1 ತಿಳ್ಕೊಳ್ಳೋಣ. ಆಮೇಲೆ ವಿತ್ ಒನ್ ಎಕ್ಸಾಂಪಲ್ ಯಾವ ಥರ ನಾವು ಪೆರಿಟೋ ಚಾರ್ಟ್ನ ಎಕ್ಸೆಲಲ್ಲಿ ಕ್ರಿಯೇಟ್ ಮಾಡ್ಬೋದನ್ನು ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಪೆರಿಟೋ ಚಾರ್ಟ್ ಆರ್ ಕಾಂಬಿನೇಷನ್ ಆಫ್ ಬಾರ್ ಚಾರ್ಟ್ ಆ್ಯಂಡ್ ಲೈನ್ ಗ್ರಾಫ್. ದಿಸ್ ಗ್ರಾಫ್ ಹೆಲ್ಪ್ ಅಸ್ ಟು ಪ್ರಯೋರಿಟೈಸ್ ದ ಮೋಸ್ಟ್ ಕಾಸಿಂಗ್ ಫ್ಯಾಕ್ಟರ್. ಸೊ ಪೆರಿಟೋ ಚಾರ್ಟ್ ಅಂದರೆ ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ನನ್ನ ಸ್ಲೈಡಲ್ಲಿ, ಇದು ಒಂದು ಕಾಂಬಿನೇಷನ್ ಆಫ್ ಬಾರ್ ಚಾರ್ಟ್ ಮತ್ತು ಲೈನ್ ಚಾರ್ಟ್. ಇಲ್ಲಿ ನೋಡ್ಬೋದು ನೀವು ಒಂದು ಬಾರ್ ಗ್ರಾಫ್ ಇದೆ ಮತ್ತು ಒಂದು ಲೈನ್ ಗ್ರಾಫ್ ಇದೆ. ಇಟ್ಸ್ ಕಾಂಬಿನೇಷನ್ ಆಫ್ ಬಾರ್ ಗ್ರಾಫ್ ಮತ್ತು ಒಂದು ಲೈನ್ ಗ್ರಾಫ್ ಈ ಥರ ಇದೆ. ಇದನ್ನು ಪ್ರಯೋರಿಟೈಸೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪ್ರಯೋರಿಟೈಸೇಷನ್ ಅಂದರೆ ಆದ್ಯತೆ ಕೊಡೋದು ಅಂತಾರಲ್ಲ. ಸೊ ಫಸ್ಟನ್ನು ನಾವು ಯಾವುದಕ್ಕೆ ಫೋಕಸ್ ಮಾಡಬೇಕು, ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಆಗಿ ಡಿಫೆಕ್ಟ್ ತೊಗೊಂಡಿದ್ದೀನಲ್ಲ, ಸೊ ಫಸ್ಟು ನಾವು ಡಿಫೆಕ್ಟ್ಸ್ಗಳಿಗೆ ನಾವು ಆದ್ಯತೆ ಕೊಡಬೇಕು, ಆ ಒಂದು ಪ್ರಯೋರಿಟೈಸೇಷನ್ ಮಾಡೋಕ್ಕೆ ಈ ಒಂದು ಕ್ವಾಲಿಟಿ ಟೂಲ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪೆರಿಟೋ ಚಾರ್ಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಇಟಾಲಿಯನ್ ಎಕನಾಮಿಸ್ಟ್ ವಿಲ್ಫ್ರೆಡೋ ಪೆರಿಟೋ. ಸೊ ಇದು ಇಂಟ್ರೊಡ್ಯೂಸ್ಡ್ ಬೈ ಇಟಾಲಿಯನ್ ಎಕನಾಮಿಸ್ಟ್ ವಿಲ್ಫ್ರೆಡೋ ಪೆರಿಟೋ. ಸೊ ಇದಕ್ಕೆ ಪೆರಿಟೋ ಚಾರ್ಟ್ ಅಂತಲೇ ಒಂದು ನೇಮ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಪ್ರಿನ್ಸಿಪಲ್ ಇದೆ, ಪೆರಿಟೋ ಪ್ರಿನ್ಸಿಪಲ್ ಆರ್ 80-20 ರೂಲ್. ದ ಜನರಲ್ ಮೀನಿಂಗ್ ಆಫ್ ದಿಸ್ ಪ್ರಿನ್ಸಿಪಲ್ ಈಸ್ 80% ಆಫ್ ರಿಸಲ್ಟ್ಸ್ ಡಿಟರ್ಮೈನ್ಡ್ ಬೈ 20% ಆಫ್ ದ ಕಾಸಸ್. ಸೊ ಇದೇನಂದರೆ ಜನರಲ್ ಮೀನಿಂಗ್ 80-20 ರೂಲ್. ನೀವು ಮೋಸ್ಟ್ ಪ್ರಾಬಬಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆರ್ ಎನಿ ಇಂಡಸ್ಟ್ರೀಸಲ್ಲಿ ಈ ಒಂದು ವರ್ಡ್ ಕೇಳ್ತಾರೆ. ಏನು ಹೇಳ್ಬೋದು ಅಂದರೆ 80% ಆಫ್ ದ ಬಿಸ್ನೆಸ್ ಈಸ್ ಡ್ಯೂ ಟು 20% ಆಫ್ ದ ವರ್ಕ್. ಸೊ ಆಮೇಲೆ 80% ಆಫ್ ದ ಸೇಲ್ಸ್ ಡಿಪೆಂಡ್ಸ್ ಆನ್ ದ 20% ಆಫ್ ದ ಮಾರ್ಕೆಟಿಂಗ್. 80% ಆಫ್ ದ ಡಿಫೆಕ್ಟ್ಸ್ ಡಿಪೆಂಡ್ಸ್ ಆನ್ 20% ಆಫ್ ದ ಕಾಸಸ್. ಸೊ ಈ ಥರ ಡಿಫ್ರೆಂಟ್ ಎಕ್ಸಾಂಪಲ್ಲು ಅಥವಾ
ಡಿಫ್ರೆಂಟ್ ಒಂದು ಥಿಯರಿ ಮೇಲೆ ಈ ಒಂದು 80-20 ರೂಲ್ನ ಡಿಫೈನ್ ಮಾಡಿದ್ದಾರೆ. ದಟ್ ಈಸ್ ವಿಲ್ಫ್ರೆಡೋ ಪೆರೆಟೋ. ಇವರು ಇದನ್ನು ಯಾವ ಥರ ಡಿಫೈನ್ ಮಾಡಿದ್ದಾರೆ ಅಂದರೆ ಡ್ಯೂರಿಂಗ್ 1906 ಅನ್ಸುತ್ತೆ, ಐ ಆಮ್ ನಾಟ್ ಪರ್ಫೆಕ್ಟ್ಲಿ ಶ್ಯೂರ್. ಸೊ ಆವಾಗ ಇವರೊಂದು ಅನಾಲಿಸಿಸ್ ಮಾಡ್ತಾರೆ, ಎಕನಾಮಿಕ್ಸ್ಟ್ ಇರ್ತಾರಲ್ಲ, ಸೊ ಇವರೊಂದು ಅನಾಲಿಸಿಸ್ ಮಾಡಿ 80% ಆಫ್ ದ ಇಟಲಿ ಹೋಲ್ ಒಂದು ಕಂಟ್ರಿದೇನು ವೆಲ್ತ್ ಇದೆಯಲ್ಲ ಅದು ಓನ್ಲಿ 20% ಜನಗಳ ಹತ್ರ ಮಾತ್ರ ಇತ್ತು. ಈ ಒಂದು ಅಬ್ಸರ್ವೇಷನ್ ಆರಲ್ಸ್ ಈ ಒಂದು ಅನಾಲಿಸಿಸ್ ಮೇಲೆ ಇವರೊಂದು ಈ ಪ್ರಿನ್ಸಿಪಲ್ನ ಡಿಫೈನ್ ಮಾಡಿದರು. ಸೊ ಈ ಪ್ರಿನ್ಸಿಪಲ್ನ ಇವಾಗ ಮೋಸ್ಟ್ ಆಫ್ ದ ಕಂಪ್ನೀಸ್ಗಳು ಅದನ್ನ ತಮ್ಮ ಸೇಲ್ಸ್ಗಳಿಗೆ, ತಮ್ಮ ಡಿಫೆಕ್ಟ್ ರಿಡಕ್ಷನ್ಗೆ, ಪ್ರಯಾರಿಟೈಸೇಷನ್ ಆಫ್ ದೇರ್ ಪ್ರಾಬ್ಲಮ್ ಅಥವಾ ಅವ್ರದ್ದೊಂದು ಸೇಲ್ಸ್ನ ಪ್ರಯಾರಿಟೈಸ್ ಮಾಡೋಕ್ಕೆ, ಪ್ರಾಬ್ಲಮ್ಸ್ಗಳನ್ನ ಪ್ರಯಾರಿಟೈಸ್ ಮಾಡೋಕ್ಕೆ ಈ ಒಂದು ರೂಲ್ನ ಅಥವಾ ಈ ಒಂದು ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಸಕ್ಸಸ್ ಕಾಣ್ತಾ ಇದ್ದಾರೆ. ಸೊ ಇದನ್ನು ಹೆಂಗೆ ಮಾಡೋದು ಅಥವಾ ಯಾವ ಥರ ಇರುತ್ತೆ ಪೆರೆಟೋ ಚಾರ್ಟ್, ಇದನ್ನ ನೋಡೋಣ. ಒಂದು ಡೇಟಾ ಶೇರ್ ಮಾಡಬೇಕಂತ ಅನ್ಕೋತೀನಿ. ಸೊ ನನ್ನ ಈ ಚಾನಲಲ್ಲಿ ಮೆನಿ ವ್ಯೂಸ್ ಆಗ್ತಾ ಇದ್ದಾವೆ. ಪೀಪಲ್ ಆರ್ ವಾಚಿಂಗ್ ವಿಡಿಯೋಸ್ ಬಟ್ ದೇ ಆರ್ ನಾಟ್ ಸಬ್ಸ್ಕ್ರೈಬಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ವೀಡಿಯೋಸ್ ಮಿಸ್ ಆದ್ರೂ ನೀವು ಆಮೇಲೆ ನೋಡ್ಕೋಬೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಆವಾಗವಾಗ ನೋಡಿ ಜನಕ್ಕೆ ಶೇರ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ನನ್ನ 80% ಏನು ವ್ಯೂಸ್ ಆಗ್ತಾ ಇದ್ದಾವೆ ಅದು ಅನ್ಸಬ್ಸ್ಕ್ರೈಬ್ಡ್ ವ್ಯೂವರ್ಸಿಂದ ಆಗ್ತಾ ಇದೆ, ಆ್ಯಂಡ್ 20% ಏನು ವ್ಯೂಸ್ ಇದೆಯಲ್ಲ ಸಬ್ಸ್ಕ್ರೈಬ್ಡ್ ವ್ಯೂವರ್ಸಿಂದ ಆಗ್ತಾ ಇದೆ. ಸೊ ಇದನ್ನು ನೀವು ರಿವರ್ಸ್ ಮಾಡಬೇಕು. 80% ಸಬ್ಸ್ಕ್ರೈಬ್ಡ್ ವ್ಯೂವರ್ಸಿಂದ ಆಗಬೇಕು ಮತ್ತು 20% ಅನ್ಸಬ್ಸ್ಕ್ರೈಬ್ಡ್ ವ್ಯೂವರ್ಸಿಂದ ಆಗಬೇಕು. ಇದೊಂದು ಲೈವ್ ಎಕ್ಸಾಂಪಲ್ಲು 80-20 ಪ್ರಿನ್ಸಿಪಲ್ಗೆ. ಸೊ ಪೆರೆಟೋ ಚಾರ್ಟ್ ಇಲ್ಲಿ ನೋಡ್ಬೋದು ನೀವು. ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಂಬರ್ ಆಫ್ ಡಿಫೆಕ್ಟ್ಸ್ ಇದ್ದಾವೆ. ಡಿಫೆಕ್ಟ್ 1, ಡಿಫೆಕ್ಟ್ 2, ಸುಮ್ಮನೆ ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ 10 ಡಿಫೆಕ್ಟ್ಸ್ ಇದ್ದಾವೆ. ಸೊ ಡಿಫೆಕ್ಟ್ದು ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ಡಿಫೆಕ್ಟ್ಸ್ ಎಷ್ಟು ಬಂದಿದ್ದಾವೆ. ಡಿಫೆಕ್ಟ್ 1, ಡಿಫೆಕ್ಟ್ 2, ಡಿಫೆಕ್ಟ್ 3 ಈ ಥರ 10 ಡಿಫೆಕ್ಟ್ಸ್. ಸೊ ಇದರದ್ದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಇವಾಗ ನಮ್ಮದು ಟೋಟಲ್ ಬಂದು 110 ಇದೆ. ಟೋಟಲ್ ನಂಬರ್ ಆಫ್ ಡಿಫೆಕ್ಟ್ಸ್ ಬಂದು 110 ಇದೆ. ಸೊ ದಿಸ್ ಈಸ್ ಅವರ್ 100% ಅಂದರೆ ಈಚ್ ಡಿಫೆಕ್ಟ್ಸ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಡಿಫೆಕ್ಟ್ 1 ಬಂದು 47, ಇಟ್ ಈಸ್ 42% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಡಿಫೆಕ್ಟ್ ಬಂದು 30% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ಒಂದೇನು ಕಾಲಮ್ ಇದೆಲ್ಲ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್, ಇದು ಯೂಶ್ವಲಿ ಒಂದು ಪೆರೆಟೋ ಗ್ರಾಫಲ್ಲಿ ಇದು ಇರಲ್ಲ. ನಾನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇದನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದು ಬಂದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಫ್ ದ ಡಿಫೆಕ್ಟ್ಸ್. ಸೊ ನೆಕ್ಸ್ಟ್ ಈ ಕಾಲಮಲ್ಲಿ ನೋಡ್ಬೋದು ನೀವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ 2 ಸೇರಿದರೆ ಎಷ್ಟಾಗುತ್ತೆ, 3 ಸೇರಿದರೆ ಎಷ್ಟಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಈ 2 ಕಾಲಮ್ನ ಫಸ್ಟ್ನೇ ಡಿಫೆಕ್ಟ್ ಬಂದು 47 ಸೇಮ್ ಇದೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸೆಕೆಂಡ್ನೇ ಕಾಲಮಲ್ಲಿ ದಿಸ್ 47 + 34 ಇದು ಬಂದು 81. ಸೊ ಈ ಥರ ಒಂದು ದಿಸ್ 1 + ಪ್ರೀವಿಯಸ್ 1 ಈ ಥರ ಆ್ಯಡ್ ಆಗ್ತಾ ಟೋಟಲ್ ನಮ್ಮದು 110. ಟೋಟಲ್ ಕ್ಯುಮುಲೇಟಿವ್ ಬಂದು ನಮಗೆ 110 ಮತ್ತು ಟೋಟಲ್ ಡಿಫೆಕ್ಟ್ಸ್ ಬಂದು 110. ಸೊ ಇವೆರಡು ಮ್ಯಾಚ್ ಆದರೆ ನಾವು ಇಲ್ಲಿ ಕರೆಕ್ಟಾಗಿ ಕ್ಯುಮುಲೇಟಿವ್ ಎಡಿಷನ್ ಮಾಡಿದ್ವಿ ಅಂತ ಅರ್ಥ. ಸೊ ಸೇಮ್ ಇದೇ ಥರ ಕ್ಯುಮುಲೇಟಿವ್ ಪರ್ಸೆಂಟೇಜ್. ಸೊ ಓನ್ಲಿ ದಿಸ್ ಫಸ್ಟ್ ಕಾಲಮ್ ಬಂದು 42% ಇದೆ, 42.73. ದಟ್ ಈಸ್ ಇಂಡಿವಿಜುವಲ್ ದಿಸ್ ಒಂದು ಡಿಫೆಕ್ಟ್. ಈ ಡಿಫೆಕ್ಟು ಮತ್ತು ಈ ಡಿಫೆಕ್ಟ್ ಕೂಡಿದಾಗ ಎಷ್ಟು ಪರ್ಸೆಂಟೇಜ್ ಆಗುತ್ತೆ. ಸೊ ದಟ್ ಈಸ್ ಎಡಿಷನ್ ಆಫ್ ದೀಸ್ 2 ಡಿಫೆಕ್ಟ್ಸ್ ಆ್ಯಂಡ್ ದೇರ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಬಂದಿರುವಂಥ ಕ್ಯುಮುಲೇಟಿವ್ ಡಿವೈಡೆಡ್ ಬೈ ದಿಸ್ ಟೋಟಲ್ ಇಂಟು 100 ದಟ್ ಈಸ್ ಕ್ಯುಮುಲೇಟಿವ್ ಪರ್ಸೆಂಟೇಜ್. ಇಲ್ಲಿನೂ ಅದೇ ಥರ ಇಂಡಿವಿಜುವಲ್ ಪರ್ಸೆಂಟೇಜ್ 47 ಡಿವೈಡೆಡ್ ಬೈ 110 ಇಂಟು 100 ಮಾಡಿದಾಗ 42% ಬಂದಿದೆ. ಸೊ ಇದನ್ನು ಎಕ್ಸೆಲ್ ಶೀಟಲ್ಲಿ ಯಾವ ಥರ ಮಾಡೋದನ್ನು ಬನ್ನಿ ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು ಅದೇ ಸೇಮ್ ಡೇಟಾನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ದೀಸ್ ಆರ್ ನಂಬರ್ ಆಫ್ ಡಿಫೆಕ್ಟ್ಸ್, 10 ಡಿಫೆಕ್ಟ್ಸ್ ಇದ್ದಾವೆ. ಸೊ ವಾಟ್ ಆರ್ ದ ಫ್ರೀಕ್ವೆನ್ಸಿ ಅಂದರೆ ಎಷ್ಟೆಷ್ಟು ಒಂದು ಡಿಫೆಕ್ಟ್ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿದೆ. ಡಿಫೆಕ್ಟ್ 1, ಡಿಫೆಕ್ಟ್ 2, ಡಿಫೆಕ್ಟ್ 3 ಈ ಥರ. ಸೊ ಇದರದ್ದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಈ ಒಂದು ಕಾಲಮ್ ಮೋಸ್ಟ್ ಪ್ರಾಬಲಿ ಯಾರು ಯೂಸ್ ಮಾಡಲ್ಲ ಪೆರೆಟೋ ಚಾರ್ಟ್ ಹಾಕುವಾಗ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್, ಬಟ್ ನಾನು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಇನ್ನೊಂದು ಯೂಸ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅದೇ ಹೇಳಿದ್ನಲ್ಲ. ಸೊ ದಿಸ್ ಪ್ಲಸ್ ದಿಸ್ ಡಿಫೆಕ್ಟ್ 1 + ಡಿಫೆಕ್ಟ್ 2 ಆ್ಯಂಡ್ ಡಿಫೆಕ್ಟ್ 3, ಡಿಫೆಕ್ಟ್ 1 + ಡಿಫೆಕ್ಟ್ 2 + ಡಿಫೆಕ್ಟ್ 3 ಇದು ಬಂದು ನೆಕ್ಸ್ಟ್ ಡಿಫೆಕ್ಟ್ 3ಅಲ್ಲಿ ಈ ಥರ ಕ್ಯುಮುಲೇಟಿವ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಒಂದು. ಫೈನಲಿ ನಮಗೆ ಟೋಟಲ್ ಡಿಫೆಕ್ಟ್ಸ್ ಬಂದು ಸೇಮ್ ಮ್ಯಾಚ್ ಆಗಬೇಕು ಅಂದರೆ ನಾವು ಯೂಸ್ ಮಾಡಿರುವಂಥ ಫಾರ್ಮುಲಾ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇದರದ್ದೇ ಕ್ಯುಮುಲೇಟಿವ್ ಪರ್ಸೆಂಟೇಜ್ ಇಲ್ಲಿ ನೋಡ್ಬೋದು 47 ಡಿವೈಡೆಡ್ ಬೈ 110 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. ಇದರದ್ದೇ ನಾವು ಇಲ್ಲಿ ಗ್ರಾಫ್ ಹಾಕಿದ್ದೀವಿ. ಇದರಲ್ಲಿ ಏನು ಗ್ರಾಫ್ ಏನು ಡಿಫೈನ್ ಮಾಡ್ತಂದರೆ ಎಕ್ಸ್ ಆಕ್ಸಿಸ್ ಬಂದು ನಂಬರ್ ಆಫ್ ಡಿಫೆಕ್ಟ್ಸ್, ಇಲ್ಲಿ 2 ವೈ ಆಕ್ಸಿಸ್ ಇರುತ್ತೆ. ಒಂದು ವೈ ಆಕ್ಸಿಸ್ ಬಂದು ಕ್ವಾಂಟಿಟಿ ಆಫ್ ದ ಡಿಫೆಕ್ಟ್ಸ್ ಆ್ಯಂಡ್ ಇನ್ನೊಂದು ಬಂದು ಕ್ಯುಮುಲೇಟಿವ್ ಪರ್ಸೆಂಟೇಜ್ ಆಫ್ ದ ಡಿಫೆಕ್ಟ್ಸ್. ಸೊ ಇಷ್ಟು
ಈ ಗ್ರಾಫಲ್ಲಿ ನೀವು ನೋಡ್ಬೋದು. ಸೊ ಇದನ್ನೇ ಗ್ರಾಫ್ ನಾವು ಇನ್ನೊಂದರಲ್ಲಿ ಹಾಕೊಂಡು ನೋಡೋಣ. ಸೊ ಈ ಡೇಟಾನೇ ನಾನು ತೊಗೊಳ್ತೀನಿ, ನಂಬರ್ ಆಫ್ ಡಿಫೆಕ್ಟ್ಸ್ ಮತ್ತು ಕ್ವಾಂಟಿಟಿ ಆಫ್ ಡಿಫೆಕ್ಟ್ಸ್. ಇದನ್ನೇ ಸೇಮ್ ಇನ್ನೊಂದ್ಸಲ ಡ್ರಾ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ನಂಬರ್ ಆಫ್ ಡಿಫೆಕ್ಟ್ಸ್ ತೊಗೊಂಡ್ವಿ. ನೆಕ್ಸ್ಟ್ ಇಲ್ಲಿ ಬಂದು ಕ್ಯುಮುಲೇಟಿವ್, ಡೈರೆಕ್ಟ್ ಕ್ಯುಮುಲೇಟಿವ್ ಹೋಗ್ತೀನಿ. ಇದನ್ನ ನಾನು ತೊಗೊಳ್ಳಲ್ಲ, ಇಂಡಿವಿಜುವಲ್ ಪರ್ಸೆಂಟೇಜ್. ಸೊ ಇಟ್ ಈಸ್ ಮೋಸ್ಟ್ ಕಾಮನ್ಲಿ ಇಟ್ ಈಸ್ ನಾಟ್ ಯೂಸ್ಡ್. ಸೊ ಕ್ಯುಮುಲೇಟಿವ್ ಏನಂದರೆ ಇಲ್ಲಿ ಈಕ್ವಲ್ಸ್ ಟು ಕೊಡಿ, ಸೇಮ್ 47 ಏನದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕೊಡಿ. ನೆಕ್ಸ್ಟ್ ಇಲ್ಲಿ ಈಕ್ವಲ್ಸ್ ಟು ಕೊಡಿ. ಇಲ್ಲಿ ಈಕ್ವಲ್ಸ್ ಟು ಕೊಟ್ಟಾಗ ಪ್ರೀವಿಯಸ್ ನಮ್ಮದು ವ್ಯಾಲ್ಯೂ ಪ್ಲಸ್ ಈ ವ್ಯಾಲ್ಯೂ ಎಂಟರ್. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿ ಈಕ್ವಲ್ಸ್ ಟು ಕೊಡಿ, ಪ್ರೀವಿಯಸ್ ವ್ಯಾಲ್ಯೂ ಪ್ಲಸ್ ಈ ವ್ಯಾಲ್ಯೂ ಎಂಟರ್. ಸೊ ಇವೆರಡನ್ನು ನೀವು ಈ ಥರ ಮಾಡಿ ಸೆಲೆಕ್ಟ್ ಮಾಡಿ ಟ್ರ್ಯಾಕ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ವ್ಯಾಲ್ಯೂ ಬಂದುಬಿಡುತ್ತೆ. ಸೊ ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ಇವಾಗ ಕ್ಯುಮುಲೇಟಿವ್ ಪರ್ಸೆಂಟೇಜ್. ಸೊ ಇಲ್ಲಿನೂ ಸೇಮ್ ಇಲ್ಲಿ ನಮ್ಮದು ಟೋಟಲ್ ಬಂದು ಟೋಟಲ್ ಬಂದು 110 ಇದೆ. ಸೊ ಇಲ್ಲಿ ಈಕ್ವಲ್ಸ್ ಟು ಕ್ಯುಮುಲೇಟಿವ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಎಂಟರ್ ಕೊಡಿ. ನೆಕ್ಸ್ಟು ಇವಿಷ್ಟು ಕಾಲಮ್ಸ್ಗಳನ್ನ ನೀವು ನಂಬರ್ಸಲ್ಲಿ ಹೋಗಿ ಇಲ್ಲಿ ಜನರಲ್ ಅಲ್ಲ, ನಮಗೆ ಪರ್ಸೆಂಟೇಜ್ ವೈಸ್ ಬೇಕು ಅಂತ ಕ್ಲಿಕ್ ಮಾಡಿದರೆ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಸೇಮ್ ಇದೇ ಥರ ಈಕ್ವಲ್ಸ್ ಟು ಕ್ಯುಮುಲೇಟಿವ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಎಂಟರ್. ಸೊ ನೆಕ್ಸ್ಟ್ ಇದೇ ಥರ ಎಲ್ಲನೂ ಮಾಡಬೇಕು. ದಿಸ್ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಎಂಟರ್. ಓಕೆ, ನೀವಿಲ್ಲಿ ನೋಡ್ಬೋದು ಟೋಟಲ್ ನಮ್ಮದು ಬಂದು 100% ಆಯಿತು. ಸೊ ಇದು 100%. ಸೊ ನಾವು ಹಾಕಿರೋ ಫಾರ್ಮುಲಾ ಎಲ್ಲ ಕರೆಕ್ಟಾಗಿದೆ ಅಂತ ಗೊತ್ತಾಗತ್ತೆ. ಸೊ ಇವಾಗ ನಮಗೆ ಬೇಕಾಗಿರೋದು ಇವೆರಡು ಕಾಲಮ್ಮು ಕಂಟ್ರೋಲ್ ಹಿಡೀರಿ. ನೆಕ್ಸ್ಟ್ ಕ್ಯುಮುಲೇಟಿವ್ ಪರ್ಸೆಂಟೇಜ್, ಈ 3 ಕಾಲಮ್ನ ಇನ್ಸರ್ಟ್ ಅಂತ ಹೋಗಿ ಕಾಲಮ್ ಫಸ್ಟ್ ಗ್ರಾಫನ್ನು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಪರ್ಸೆಂಟೇಜ್ ಕ್ಯುಮುಲೇಟಿವ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದನ್ನು ರೈಟ್ ಕ್ಲಿಕ್ ಮಾಡಿ ಚೇಂಜ್ ದ ಡೇಟಾ, ಚೇಂಜ್ ಸೀರೀಸ್ ಚಾರ್ಟ್ ಟೈಪ್ ಅಂತೆಲ್ಲ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಲೈನ್ ಅಂತ ಸೆಲೆಕ್ಟ್ ಮಾಡಿ. ಸೊ ಫಸ್ಟ್ ಒನ್ನೇ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ಸೊ ಇವಾಗ ಬಂತು. ಈ ಗ್ರಾಫ್ ಒಂದು ಸ್ವಲ್ಪ ನಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಇದನ್ನು ನಾವು ಇನ್ನೊಂದು ಆ್ಯಕ್ಸಸ್ ಮಾಡಲಿ ಕರೆಕ್ಟ್ ಮಾಡೋಕ್ಕೆ ಈ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಸೆಕೆಂಡರಿ ಆ್ಯಕ್ಸಿಸ್ ಕ್ಲೋಸ್ ನೋಡಿ. ಇವಾಗ ಒಂದು ಗ್ರಾಫ್ ಕಾಣಿಸ್ತಿದೆ. ಸೊ ನೋಡ್ಬೋದು ನೀವಾಗ ಒಂದು ಕ್ಲಿಯರ್ ಆಗಿರೋ ಗ್ರಾಫ್ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಆ್ಯಡ್ ಡೇಟಾ ಲೇಬಲ್ಸ್ ಅನ್ನೋಣ, ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ಗ್ರಾಫ್ ನೋಡಿದ ತಕ್ಷಣ ನಾವು ಫಸ್ಟು ಗ್ರಾಫ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೇ ಡಿಫೆಕ್ಟ್ಸ್ನ ಡಿಸೆಂಡಿಂಗ್ ಆರ್ಡ್ರಲ್ಲಿ ಕಲೆಕ್ಟ್ ಮಾಡಬೇಕು, ವಿಚ್ ಈಸ್ ದ ಮೋಸ್ಟ್
ಅಫೆಕ್ಟಿಂಗ್ ಡಿಫೆಕ್ಟ್, ಅದಕ್ಕಿಂತ ನೆಕ್ಸ್ಟ್ ಡಿಫೆಕ್ಟ್, ಅದಕ್ಕಿಂತ ನೆಕ್ಸ್ಟ್ ಡಿಫೆಕ್ಟ್, ಈ ಥರ ಪ್ರಯಾರಿಟೈಸ್ ಮಾಡಿ ಆವಾಗ ಗ್ರಾಫ್ ಹಾಕಬೇಕು. ಗ್ರಾಫ್ ಹಾಕಿದ್ಮೇಲೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಸೊ ಇವಾಗ ನಾವು ಈ ಗ್ರಾಫ್ ನೋಡಿದ ತಕ್ಷಣ ನಮ್ಮದು ಮೋಸ್ಟ್ ಡಿಫೆಕ್ಟ್ ಯಾವ್ದು ನಮಗೆ ಎಫೆಕ್ಟ್ ಮಾಡ್ತಾ ಇದೆ, ನಮ್ಮ ಒಂದು ಕಂಪ್ನಿ ಅಂತ ತಗೋಬೋದು ಅಥವಾ ಒಂದು ಪ್ರೊಸೆಸ್ ಅಂತ ತಗೋಬೋದು. ಅದು ತಗೊಂಡಾಗ ಈ 3 ಡಿಫೆಕ್ಟ್ಸ್ ನಮಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ? 80%. ಈ 3 ಡಿಫೆಕ್ಟ್ಗಳ ಮೇಲೆ ನಾವು ವರ್ಕೌಟ್ ಮಾಡಿದರೆ, ನೋ ನೀಡ್ ಟು ವರ್ಕ್ ಆನ್ ಕಂಪ್ಲೀಟ್ 100% ಮೇಲೆ ನಾವು ವರ್ಕ್ ಮಾಡೋದು ಓನ್ಲಿ ಈ 3 ಪ್ರಾಬ್ಲಮ್ಸ್ಗಳನ್ನ ನಾವು ಟಾರ್ಗೆಟ್ ಮಾಡಿ ಇವತ್ತನ್ನ ನಾವು ವಿತ್ ಡಿಫ್ರೆಂಟ್ ಕ್ವಾಲಿಟಿ ಟೂಲ್ಸ್, ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ವಿತ್ ಡಿಫ್ರೆಂಟ್ 7 ಕ್ವಾಲಿಟಿ ಟೂಲ್ಸ್ ಇದಾವಲ್ಲ ಅವನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿ ಈ 3 ಡಿಫೆಕ್ಟ್ಗಳನ್ನ ನಾವು ಫೋಕಸ್ ಮಾಡಿ ಇವ್ರ ಮೇಲೆ ವರ್ಕೌಟ್ ಮಾಡಿ ಈ ಡಿಫೆಕ್ಟ್ಸ್ಗಳನ್ನ ನಾವು ರೆಡ್ಯೂಸ್ ಮಾಡಿದರೆ ಅಥವಾ ಈ ಡಿಫೆಕ್ಟ್ಸ್ಗಳನ್ನ ನಾವು ನಮ್ಮ ಪ್ರೋಸೆಸ್ಸಿಂದ ತೆಗೆದುಹಾಕಿದರೆ ನಮ್ಮ ಪ್ರೋಸೆಸ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಸೊ ಈ ಥರ ಮಾಡಿ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಈ ಒಂದು ಗ್ರಾಫಿಂದ ನಮಗೆ ಸಿಗೋದು ಇದೇ ಒಂದು ಬೆನಿಫಿಟು. ದಿಸ್ ಈಸ್ ಮೋಸ್ಟ್ ಯೂಸ್ಡ್ ಇನ್ ಆಲ್ ದ ಕಂಪ್ನೀಸ್. ಯಾವುದೇ ಒಂದು ಕಂಪ್ನಿ, ಸಾಫ್ಟ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ BPO ಇಂಡಸ್ಟ್ರಿ ಅಂತ ಅನ್ಕೋಬೋದು, ಸಾಫ್ಟ್ವೇರ್ ಇಂಡಸ್ಟ್ರಿ, ಬ್ಯಾಂಕಿಂಗ್, ಎಲ್ಲದರಲ್ಲೂ ಇದನ್ನು ಈ ಒಂದು ಟೂಲು ವಿತ್ ನಾಟ್ ಓನ್ಲಿ ಇನ್ ದ ಪರ್ಟಿಕ್ಯುಲರ್ ಕ್ವಾಲಿಟಿ ಅಂತ ಅಷ್ಟೇ ಅಲ್ಲ, ಪ್ರೊಡಕ್ಟಿವಿಟಿ, ಸೇಲ್ಸ್, ಬಿಸ್ನೆಸ್, ಈವನ್ ದಿಸ್ ಈಸ್ ಯೂಸ್ಡ್ ಇನ್ ಕ್ರಿಮಿನಲ್ ಕೇಸಸ್ ಆಲ್ಸೋ ಇದನ್ನು ಯೂಸ್ ಮಾಡ್ತಾರೆ. ವಿಚ್ ಕಂಟ್ರಿ, ವಿಚ್ ಸ್ಟೇಟ್, ಯಾವ ಇದರಲ್ಲಿ ಜಾಸ್ತಿ ಕ್ರೈಮ್ಸ್ಗಳು ನಡೀತಾ ಇದ್ದಾವೆ, ಇದೆಲ್ಲ ಡೇಟಾನ ಇದರಿಂದ ಅನಲೈಸ್ ಮಾಡ್ತಾರೆ. ಸೊ ಈ 80% ಆಫ್ ಅವರ್ ಪ್ರಾಬ್ಲಮ್ ಡ್ಯೂ ಟು ಹಿಡನ್ ಕಾಸಸ್ ಆಫ್ 20%. ನೀವಿಲ್ಲಿ ನೋಡ್ಬೋದು 10 ಡಿಫೆಕ್ಟ್ಸಲ್ಲಿ ಓನ್ಲಿ 3 ಡಿಫೆಕ್ಟ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ 80%. ಸೊ ಈ 3 ಡಿಫೆಕ್ಟ್ಸ್ಗಳ ಮೇಲೆ ನಾವು ವರ್ಕೌಟ್ ಮಾಡಿದರೆ 80% ಆಫ್ ನಮ್ಮ ಕ್ವಾಲಿಟಿ ಇಶ್ಯೂಸ್ ಅಥವಾ ಡಿಫೆಕ್ಟ್ಸ್ ಏನಿದಾವಲ್ಲ ಇವತ್ತನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಇವನ್ನ ಕಂಟ್ರೋಲ್ ಮಾಡಿದರೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ಥರ ಈ ಒಂದು ಟೂಲು ನಮಗೆ ಹೆಲ್ಪ್ ಆಗುತ್ತೆ. ಇದಲ್ಲದೆ ಡಿಫ್ರೆಂಟ್ ಕ್ವಾಲಿಟಿ ಟೂಲ್ಸ್ ಏನಿದಾವಲ್ಲ, 7 ಕ್ವಾಲಿಟಿ ಟೂಲ್ಸ್ ವಿಚ್ ವಿ ಆಲ್ರೆಡಿ ಡಿಸ್ಕಸ್ಡ್, ಆ್ಯಂಡ್ ಇನ್ನೂ ಕೆಲವೊಂದು ವೀಡಿಯೋಸ್ಗಳು ಬರ್ತಾ ಇದ್ದಾವೆ ಕ್ವಾಲಿಟಿ ಟೂಲ್ಸ್ಗಳ ಮೇಲೆ. ಸೊ ಈ ಥರ ಪೆರಿಟೋ ಚಾರ್ಟ್ನ ನಾವು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕಂಟ್ರೋಲ್ ದ ಡಿಫೆಕ್ಟ್ಸ್ ಆರ್ ಎಲ್ಸ್ ಈ ಒಂದು ಟೂಲ್ನ ನಾವು ಸೇಲ್ಸಲ್ಲೂ ಯೂಸ್ ಮಾಡ್ಕೋಬೋದು ಟು ಇಂಪ್ರೂವ್ ದ ಸೇಲ್ಸ್, ವೇರ್ ವಿಚ್ ಪ್ರಾಡಕ್ಟ್ ಈಸ್ ಹ್ಯಾವಿಂಗ್ ಮೋರ್ ಸೇಲ್ಸ್ ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ಲೋ ಸೇಲ್ಸ್, ಆ ಸೇಲ್ಸಲ್ಲಿ ಯೂಸ್ ಮಾಡ್ಕೋಬೋದು, ಪ್ರೊಡಕ್ಟಿವಿಟಿಯಲ್ಲಿ ಯೂಸ್ ಮಾಡ್ಕೋಬೋದು. ಇನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್, ಡಿಫ್ರೆಂಟ್ ಆರ್ಗನೈಸೇಷನ್, ಡಿಫ್ರೆಂಟ್ ಇಂಡಸ್ಟ್ರೀಸ್, ಈ ಇಂಡಸ್ಟ್ರೀಸ್ಗಳಲ್ಲಿ ಈ ಒಂದು ಟೂಲ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಇಂಪ್ರೂವ್ ಅ ಲಾಟ್. ಸೊ ಐ ಹೋಪ್ ನೀವು ನನ್ನೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ ಅನ್ಕೋತೀನಿ, ಎಲ್ಲರಿಗೂ ಲೈಕ್ ಆಗ್ತದೆ ಅನ್ಕೋತೀನಿ. ಸೊ ಇವತ್ತು ನಾವು ಒನ್ ಆಫ್ ದ ಕ್ವಾಲಿಟಿ ಟೂಲ್ ಆದ ಹಿಸ್ಟೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರ ರಿಲೇಟೆಡ್ ಕ್ವಶನ್ಸ್ಗಳು ಯಾವ್ಯಾವ ಇದಾವೆ ಅಂದರೆ, ವಾಟ್ ಈಸ್ ಹಿಸ್ಟೋಗ್ರಾಮ್, ವೈ ಹಿಸ್ಟೋಗ್ರಾಮ್ ಈಸ್ ಯೂಸ್ ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್ಸ್, ವೆನ್ ಟು ಯೂಸ್ ಹಿಸ್ಟೋಗ್ರಾಮ್, ಆ್ಯಂಡ್ ಹೌ ಟು ಕ್ರಿಯೇಟ್ ಹಿಸ್ಟೋಗ್ರಾಮ್ ಇನ್ ಎಕ್ಸೆಲ್ ಶೀಟ್, ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟೋಗ್ರಾಮ್. ಸೊ ಈ ಎಲ್ಲ ಕ್ವಶನ್ಸ್ಗಳ ಬಗ್ಗೆ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಹಿಸ್ಟೋಗ್ರಾಮ್ ಅಂದರೆ ಏನು, ಹಿಸ್ಟೋಗ್ರಾಮ್ನ ಏನಕ್ಕೆ ಯೂಸ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್ಸ್, ಮತ್ತು ಯಾವಾಗ ನಾವು ಹಿಸ್ಟೋಗ್ರಾಮ್ನ ಯೂಸ್ ಮಾಡಬೇಕು, ಆ್ಯಂಡ್ ಹೌ ಟು ಕ್ರಿಯೇಟ್ ಹಿಸ್ಟೋಗ್ರಾಮ್ ವಿತ್ ಒನ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ಹಿಸ್ಟೋಗ್ರಾಮ್ ಅಂತ ನೋಡೋಣ. ಆಮೇಲೆ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟೋಗ್ರಾಫನ್ನು ನೋಡಿ ನಾವು ಏನು ಪ್ರಾಬ್ಲಮ್ ಇದೆ ಪ್ರೋಸೆಸ್ಸಲ್ಲಿ ಅದನ್ನು ನೋಡೋದನ್ನು ತಿಳ್ಕೊಳ್ಳೋಣ. ಬಿಫೋರ್ ಸ್ಟಾರ್ಟಿಂಗ್ ಯಾರಾದರೂ ಹೊಸದಾಗಿ ನನ್ನ ಈ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ಜನಗಳಿಗೆ. ಸೊ ಇದು ಜಾಸ್ತಿ ಜನಗಳಿಗೆ, ಕನ್ನಡಿಗರಿಗೆ ಎಲ್ಲರಿಗೂ ರೀಚ್ ಆಗಲಿ ಅಂತ ನಂದು ಒಂದು ಹೋಪ್ ಇದೆ. ನಾನು ಇದನ್ನು ಎಲ್ಲ ಕನ್ನಡಿಗರಿಗೂ ಇದು ರೀಚ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಈಸ್ ಹಿಸ್ಟೋಗ್ರಾಮ್? ಹಿಸ್ಟೋಗ್ರಾಮ್ ಆರ್ ಸಿಂಪಲ್ ಬಾರ್ ಚಾರ್ಟ್ ಯೂಸ್ಡ್ ಆಸ್ ಅ ಕ್ವಾಲಿಟಿ ಟೂಲ್ ಟು ಕಂಪೇರ್ ದ ಡೇಟಾ ಆರ್ ಐಡೆಂಟಿಫೈ ವಿಚ್ ಈಸ್ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಪ್ರೋಸೆಸ್. ಸೊ ಇದೊಂದು ನೀವು ನೋಡ್ಬೋದು, ಕೆಳಗಡೆ ಒಂದು ಸಿಂಪಲ್ ಬಾರ್ ಗ್ರಾಫ್ ಇದೆ. ಸೊ ಈ ಗ್ರಾಫ್ನ ನಾವು ಹಿಸ್ಟೋಗ್ರಾಮ್ ಅಂತೀವಿ. ಸೊ ಇದು ಯೂಶ್ವಲಿ ಒಂದು ಬೆಲ್ ಶೇಪ್ಡ್ ಗ್ರಾಫು. ಇದನ್ನ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂತಲೂ ಅಂತಾರೆ. ಸೊ ಇದ್ರ ಬಗ್ಗೆ ಇನ್ ಡೆಪ್ತ್ ನಾವು ಹೋಗೋಕ್ಕೆ ಹೋಗಲ್ಲ. ಈ ಥರ ಒಂದು ಕರ್ವ್ ಇದೆಯಲ್ಲ, ಇಲ್ಲಿ ಬೆಲ್ ಶೇಪ್ಡ್ ಕರ್ವ್ ಇದೆಯಲ್ಲ, ಸೊ ಈ ಬೆಲ್ ಶೇಪ್ಡ್ ಕರ್ವ್ ಇದ್ದರೆ ಪ್ರೋಸೆಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅರ್ಥ. ಇಷ್ಟೇ ನಾವು ತಿಳ್ಕೊಳ್ಳೋಣ. ಸೊ ಹಿಸ್ಟೋಗ್ರಾಮ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಕಾರ್ಲ್ ಪಿಯರ್ಸನ್. ಸೊ ಇದು ಇಂಟ್ರೊಡ್ಯೂಸ್ಡ್ ಬೈ ಕಾರ್ಲ್ ಪಿಯರ್ಸನ್. Histograms are help to identify where and when the problem occurred by interpreting the graph. The histograms
ಏನಕ್ಕೆ ಯೂಸ್ ಮಾಡ್ತಾರಂದರೆ ನಿಮ್ಮ ಪ್ರಾಬ್ಲಮ್ ಎಲ್ಲಿ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ ಅಂತ ಇದೊಂದು ಕ್ಲಿಯರ್ ಬ್ರಾಡ್ ಪಿಕ್ಚರ್ ಕೊಡುತ್ತೆ. ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್, ದಿಸ್ ಈಸ್ ಮೋರ್ ಬೆಟರ್ ದ್ಯಾನ್ ಕಂಟ್ರೋಲ್ ಚಾರ್ಟ್ಸ್ ಅಂತಲೂ ಹೇಳ್ಬೋದು. ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ವೈ ಹಿಸ್ಟೋಗ್ರಾಮ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್. ಸೊ ಕಂಟ್ರೋಲ್ ಚಾರ್ಟ್ನ ನಾವು ಹೋಪ್ಫುಲಿ ನೀವು ನೋಡಿದ್ರೆ ಅನ್ಕೋತೀನಿ ನನ್ನ ಹಳೆ ವಿಡಿಯೋದಲ್ಲಿ. ಕಂಟ್ರೋಲ್ ಚಾರ್ಟ್ಸನ್ನು ನಾವು ಪ್ರೋಸೆಸ್ ಕಂಟ್ರೋಲ್ಗೆ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಈ ಕಂಟ್ರೋಲ್ ಚಾರ್ಟ್ನ ಒಂದು ನಾವು ಸ್ಪೆಸಿಫಿಕ್ ಪ್ರೋಸೆಸ್ಗೆ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಒಂದು ಬಾರ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮದು ಕೆಲವೊಂದು ರೀಡಿಂಗ್ಸ್ ಬರ್ತಾ ಇರುತ್ತೆ, ಡಯಾಮೀಟ್ರ್ ಅಥವಾ ಲೆಂಗ್ತನ್ನು ನಾವು ಮೆಜರ್ ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ. ಸೊ ಅದು ನಮ್ಮ ವಿದಿನ್ ಕಂಟ್ರೋಲಲ್ಲಿ ಇದೇನಾ ಇಲ್ಲ ಅಂತ ನೋಡೋಕ್ಕೆ ಕಂಟ್ರೋಲ್ ಚಾರ್ಟ್ಸನ್ನು ಯೂಸ್ ಮಾಡ್ತೀವಿ. ಹಿಸ್ಟೋಗ್ರಾಮನ್ನು whether the process uniformly distributed or it is completely capable to produce non-defect parts. ಸೊ ಪ್ರೊಸೆಸ್ಸು ಕೆಪೇಬಲ್ ಇದನ್ನ ಇಲ್ಲ ಅಥವಾ ಕಂಟಿನ್ಯೂಸ್ ಆಗಿ ಈ ಪ್ರೊಸೆಸ್ ಇದೇ ಥರ ಕಂಟಿನ್ಯೂ ಆದರೆ ಬೇಕಾಗಿರೋ ರಿಸಲ್ಟ್ಸನ್ನು ಅಚೀವ್ ಮಾಡೋಕ್ಕಾಗತ್ತಾ, ಪ್ರೊಸೆಸ್ ಫೇಲ್ಯೂರ್ ಆಗಲ್ಲ ಅಂತ ಒಂದು ಕಾನ್ಫಿಡೆನ್ಸ್ಗೆ ಈ ಹಿಸ್ಟೋಗ್ರಾಮನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಕಂಟ್ರೋಲ್ ಚಾರ್ಟ್ಸ್ ಕ್ಯಾನ್ ಗಿವ್ ಅ ಪಿಕ್ಚರ್ ಆಫ್ ಸಿಂಗಲ್ ವೇರಿಯೇಬಲ್ ವಿಚ್ ಈಸ್ ವಿದಿನ್ ದ ಕಂಟ್ರೋಲ್ ಲಿಮಿಟ್ ಆರ್ ನಾಟ್. ಅದೇ ನಾನು ಹೇಳಿದ್ನಲ್ಲ, ನಾವು ಅನಲೈಸ್ ಮಾಡ್ತಾ ಇದ್ವಿ ಅಂದರೆ ದಟ್ ಡೇಟಾ ವಿದಿನ್ ಕಂಟ್ರೋಲ್ ಲಿಮಿಟ್ಸ್ ಅಲ್ಲಿ ಇದೇನಾ ಇಲ್ಲ ಅಂತ ನೋಡೋಕ್ಕೆ ಅಷ್ಟೇ ಕಂಟ್ರೋಲ್ ಚಾರ್ಟ್ಸ್ ಯೂಸ್ ಮಾಡ್ತೀವಿ ಟು ಡಿಫೈನ್ ಅವರ್ ಪ್ರೊಸೆಸ್ ಈಸ್ ಅಂಡರ್ ಕಂಟ್ರೋಲ್. ಸೊ ಯಾವಾಗಾದರೂ ಅದು ಸ್ಪೆಕ್ಗಿಂತ ಔಟ್ ಆಫ್ ಸ್ಪೆಕ್ ಹೋದರೆ ಸೊ ಪ್ರೊಸೆಸ್ ಈಸ್ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ಬೋದು. ಅದೇ ಥರ ಹಿಸ್ಟೋಗ್ರಾಮಲ್ಲಿ ಇಟ್ ಗಿವ್ಸ್ ಅ ಮಲ್ಟಿಪಲ್ ವೇರಿಯೇಬಲ್ಸ್ ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ ದ ವೇರಿಯೇಬಲ್ಸ್. ಸೊ ಇಲ್ಲಿ ನೀವು ನೋಡ್ಬೋದು 952, 9.52, 9.62, 9.73 ಈ ಥರ ಎಲ್ಲ ಇದ್ದಾವಲ್ಲ. ಸೊ ಈ ವ್ಯಾಲ್ಯೂಸ್ಗಳು ಎಷ್ಟು ಸಲ ರಿಪೀಟ್ ಆಗಿದ್ದಾವೆ ಅನ್ನೋ ಒಂದು ಪಿಕ್ಚರ್ ಕೊಡುತ್ತೆ. ಮಲ್ಟಿಪಲ್ ವೇರಿಯೇಬಲ್ಸ್, ಇವಾಗ ಒಂದು ಪ್ರೋಸೆಸ್ಸಲ್ಲಿನೇ ಮಲ್ಟಿಪಲ್ ವೇರಿಯೇಬಲ್ಸ್ಗಳಿರೋದನ್ನು ಇದು ಬ್ರಾಡ್ ಪಿಕ್ಚರ್ ಕೊಟ್ಟು ನಮಗೆ ಪ್ರೋಸೆಸ್ ಯೂನಿಫಾರ್ಮಾಗಿ ಇದೇನಾ ಇಲ್ಲ, ಪ್ರೋಸೆಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೇನಾ ಇಲ್ಲ ಅಂತ ಹೇಳುತ್ತೆ. ವೆದರ್ ಪ್ರೋಸೆಸ್ ಈಸ್ ಕೆಪೇಬಲ್ ಇದೇನಾ ಇಲ್ಲ, ಇದು ಹೀಗೆ ಕಂಟಿನ್ಯೂ ಆಗತ್ತಾ ಇಲ್ಲ ಇನ್ನು ಫ್ಯೂಚರಲ್ಲಿ ಅನ್ನೋ ಒಂದು ಪಿಕ್ಚರ್ ಕೊಡುತ್ತೆ. ಸೊ ಅದಕ್ಕೆ ಹಿಸ್ಟೋಗ್ರಾಮ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್ಸ್. ಸೊ ಐ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್, ವೆನ್ ಟು ಯೂಸ್ ಹಿಸ್ಟೋಗ್ರಾಮ್. ಸೊ ಹಿಸ್ಟೋಗ್ರಾಮನ್ನು ಯಾವಾಗ ನಾವು ಯೂಸ್ ಮಾಡಬೇಕು, ಅದೊಂದು ಸಿಂಪಲ್ ಕ್ವಶನ್. ಸೊ ಟು ಅನಲೈಸ್ ದ ಇನಿಷಿಯಲ್ ಪ್ರೊಸೆಸ್ ಸ್ಟಡೀಸ್. ಸೊ ಒಂದು ಯಾವುದೇ ಒಂದು ಪ್ರೊಸೆಸ್ನ ನಾವು ಸ್ಟಾರ್ಟ್ ಮಾಡಬೇಕಂದಾಗ, ಲೈಕ್ ಒಂದು ಮಷಿನಿಂಗ್ ಅಂತಲೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಆ ಮಷಿನಿಂಗ್ ಒಂದು ಪ್ರೊಸೆಸ್ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂದರೆ, ಪ್ರೊಸೆಸ್ ಸ್ಟಡಿ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ, ಸೊ ಆ ಒಂದು ಟೈಮಲ್ಲಿ ಕಂಟ್ರೋಲ್ ಚಾರ್ಟ್ಸನ್ನು ಯೂಸ್ ಮಾಡಬೇಕು, ಅಗೇನ್ ಹಿಸ್ಟೋಗ್ರಾಮನ್ನು ಯೂಸ್ ಮಾಡಬೇಕು. ಸೊ ಬೆಟರ್ ಟು ಯೂಸ್ ಹಿಸ್ಟೋಗ್ರಾಮ್. ಆಮೇಲೆ ಇನ್ ಡೆಪ್ತ್ ಅನಾಲಿಸಿಸ್ ಆಫ್ ದ ಪ್ರೊಸೆಸ್ಸನ್ನು ಇನ್ ಡೆಪ್ತಾಗಿ ನಾವು ಸ್ಟಡಿ ಮಾಡಬೇಕು ಅಂದರೆ ಸೊ ಆವಾಗ ನಾವು ಹಿಸ್ಟೋಗ್ರಾಮನ್ನು ಯೂಸ್ ಮಾಡಬೇಕು. ಇನ್ ಡೆಪ್ತ್ ಅಂದರೆ ಮಲ್ಟಿಪಲ್ ವೇರಿಯೇಬಲ್ಸ್, ಆಮೇಲೆ ಪ್ರೊಸೆಸ್ ಲಾಂಗ್ ಟರ್ಮಲ್ಲಿ ವಿತ್ಸ್ಟ್ಯಾಂಡ್ ಆಗುತ್ತಾ ಇಲ್ಲ, ಸೊ ಆವಾಗ ನಾವು ಹಿಸ್ಟೋಗ್ರಾಮನ್ನು ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಟು ಸ್ಟಡಿ CP/CPK, PP/PPK. ಸೊ CP/CPK, PP/PPK ಇದೇನಂತ ನಾವು ಇದ್ರ ಮೇಲೂ ಒಂದು ವಿಡಿಯೋ ಮಾಡ್ತೀನಿ. ಸೊ ಅವಾಗ ಇದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡೋಣ. ಸೊ ನಾವು ಇಷ್ಟೇ ತಿಳ್ಕೊಳ್ಳಿ. CP ಅಂದರೆ ಪ್ರೊಸೆಸ್ ಕೆಪಬಿಲಿಟಿ, CPK ಅಂದರೆ ಪ್ರೊಸೆಸ್ ಕೆಪಬಿಲಿಟಿ ಇಂಡೆಕ್ಸ್, PP ಅಂದರೆ ಪ್ರೊಸೆಸ್ ಪೊಟೆನ್ಷಿಯಲ್ ಕೆಪಬಿಲಿಟಿ ಆ್ಯಂಡ್ PPK ಅಂದರೆ ಪ್ರೊಸೆಸ್ ಪೊಟೆನ್ಷಿಯಲ್ ಕೆಪಬಿಲಿಟಿ ಇಂಡೆಕ್ಸ್. ಸೊ ಇವನ್ನ ನಾವು ಮತ್ತೊಂದು ವಿಡಿಯೋ ಮಾಡ್ತೀನಿ CP/CPK ಮತ್ತು PP/PPK ಮೇಲೆ, ಅವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಟು ಸ್ಟಡಿ ದೋಸ್ CP/CPK ಆ್ಯಂಡ್ PP/PPK ಅವಾಗ ಇದನ್ನು ಹಿಸ್ಟೋಗ್ರಾಮನ್ನು ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಹಿಸ್ಟೋಗ್ರಾಮ್ ಇಂಟರ್ಪ್ರಿಟೇಷನ್. ಬಿಫೋರ್ ದಿಸ್ ಹಿಸ್ಟೋಗ್ರಾಮ್ ಇಂಟರ್ಪ್ರಿಟೇಷನ್, ಹಿಸ್ಟೋಗ್ರಾಮನ್ನು ಎಕ್ಸೆಲಲ್ಲಿ ಯಾವ ಥರ ಮಾಡೋದು ಅದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ ಹಿಸ್ಟೋಗ್ರಾಮ್. ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಲವೊಂದು ಸ್ವಲ್ಪ ಡೇಟಾ ಇದ್ದಾವೆ. ಈ ಡೇಟಾ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ನಲ್ಲ ಎಕ್ಸ್ಪಾರ್ ಆರ್ ಚಾರ್ಟ್, ಸೊ ಆ ವ್ಯಾಲ್ಯೂಸ್ಗಳಿಂದ ಈ ಡೇಟಾನ ನಾನು ತೊಗೊಂಡಿದ್ದೀನಿ. ಸೊ ಒಂದು ಜನರಲ್ ಕಾನ್ಸೆಪ್ಟು, ಹಿಸ್ಟೋಗ್ರಾಮ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 100 ವ್ಯಾಲ್ಯೂಸ್ ಇರಬೇಕು. ಇಲ್ಲಿ ನಾನು 100 ವ್ಯಾಲ್ಯೂಸೇ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು 100 ನಂಬರ್ಸ್ ಇದೆ. ಸೊ ಈ ಥರ ಗ್ರಾಫು ನೋಡಿ ನೀಟಾಗಿ ಬೆಲ್ ಶೇಪ್ಡ್ ಕರ್ವ್ ಆಗಿ ಬಂದಿದೆ. ಸೊ ಈ ಥರ ಕರ್ವ್ ಅಥವಾ ಈ ಥರ ಗ್ರಾಫ್ ಬಂದರೆ ಇದಕ್ಕೆ ಪ್ರೊಸೆಸ್ ಕೇಪಬಲ್ ಇದೆ ಅಂತ ಅನ್ಬೋದು ನಾವು, ಅಥವಾ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ನಮ್ಮ ಪ್ರೊಸೆಸ್ ಅಂತ ಅನ್ಕೋಬೋದು. ಸೊ ಇದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಬನ್ನಿ ನೋಡೋಣ. ಸೊ ಫಸ್ಟ್ ನಾನು ಇಲ್ಲಿ ಇರೋದೆಲ್ಲ ಡಿಲೀಟ್ ಮಾಡ್ಕೋತೀನಿ, 1 by 1 ಫಾರ್ಮುಲಾ ಜೊತೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ಗ್ರಾಫ್ ಡಿಲೀಟ್ ಮಾಡ್ತೀನಿ. ಸೊ ಲೆಂಗ್ತು, ಫ್ರೀಕ್ವೆನ್ಸಿ ಇವೆಲ್ಲ ಏನು 1 by 1 ನೋಡ್ಕೊತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ನಮಗೆ ಈ ಥರ ಒಂದು ವ್ಯಾಲ್ಯೂಸ್ಗಳಿದ್ದಾವೆ, 100 ವ್ಯಾಲ್ಯೂಸ್ಗಳು. ಇದನ್ನು ನಾನು ಹೇಳಿದ್ನಲ್ಲ, ಇಲ್ಲಿರೋ ಒಂದು 100 ವ್ಯಾಲ್ಯೂಸ್ಗಳನ್ನ ತೊಗೊಂಡು ಇದರಲ್ಲಿರೋ ಒಂದು
100 ವ್ಯಾಲ್ಯೂಸ್ಗಳನ್ನು. ಇದ್ರದ್ದು ಡೈಮೆನ್ಷನ್ನು ಬಂದು USL ಮತ್ತು LSL ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, 9.5 ಇಂದ 10.5 ಇದು ಒಂದು ರಾಡದ್ದು ಲೆಂಗ್ತು. ಸೊ ನಾವು ಹಿಸ್ಟೋಗ್ರಾಮ್ ಹಾಕಬೇಕಂದ್ರೆ ಫಸ್ಟ್ ನಮಗೆ ಈ 100 ವ್ಯಾಲ್ಯೂಸ್ಗಳಲ್ಲಿ ಒಂದು ಮಿನಿಮಮ್ ವ್ಯಾಲ್ಯೂ ಬೇಕು. ಅದನ್ನು ಫೈಂಡ್ ಔಟ್ ಹೆಂಗೆ ಮಾಡೋದು ಅಂದರೆ, ಮಿನಿಮಮ್ ಇಲ್ಲಿ ಈಕ್ವಲ್ಸ್ ಟು ಹಾಕಿ MIN ಮಿನ್ ಅಂತ ಕೊಟ್ಟು ಡಬಲ್ ಟ್ಯಾಪ್ ಮಾಡಿ ಈ 100 ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡಿ ಎಂಟ್ರ್ ಕೊಡಿ, ನಿಮಗೊಂದು ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಸೇಮ್ ಇದೇ ಥರ ಮ್ಯಾಕ್ಸಿಮಮ್ ವ್ಯಾಲ್ಯೂ MAX ಮ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿ 100 ವ್ಯಾಲ್ಯೂಸ್ಗಳನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಸೊ ನಿಮಗೆ ಒಂದು ಈ ಸೆಟ್ ಆಫ್ 100 ನಂಬರ್ಸ್ ಇನ್ 100 ವ್ಯಾಲ್ಯೂಸ್ ಇದೆಲ್ಲ, ಇದರಲ್ಲಿರೋ ಒಂದು ಮಿನಿಮಮ್ ವ್ಯಾಲ್ಯೂ ಮತ್ತು ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಸೊ ನಂಬರ್ ಆಫ್ ಕೌಂಟ್ಸ್ ಬಂದು ನಮ್ಮದು 100 ಇದ್ದಾವೆ. ಆ್ಯಂಡ್ ವಿಡ್ತನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ವಿಡ್ತ್ ಯಾವ ಥರ ಅಂದರೆ, ಇಲ್ಲಿ ನೀವು ನೋಡ್ಬೋದು 9.52 ಇಂದ 9.63ಗೆ ಒಂದು ವಿಡ್ತ್ ಇದೆ. ದಿಸ್ ಈಸ್ ಕಾಲ್ಡ್ ವಿಡ್ತ್, ಅಥವಾ ಒಂದು ಮತ್ತು ಇನ್ನೊಂದು ವ್ಯಾಲ್ಯೂನಲ್ಲಿ ಇರೋ ಗ್ಯಾಪ್, ದಟ್ ಈಸ್ ಕಾಲ್ಡ್ ಲೆಂಗ್ತ್. ಇದನ್ನು ಯಾವ ಥರ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ, ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್, ದಿಸ್ ಮೈನಸ್ ದಿಸ್ ಡಿವೈಡೆಡ್ ಬೈ 9 ಏನಕ್ಕಪ್ಪ ಅಂದರೆ, ನಾವು ಕ್ಲಾಸಸ್ ತೊಗೊಂಡಿದ್ದೀವಿ 1 2 3 4 5 6 ಈ ಥರ 10 ಕ್ಲಾಸಸ್ ತೊಗೊಂಡಿದ್ದೀವಿ. ಇದು ಇಲ್ಲಿ ನಾವು 10 ಅಂತ ತೊಗೊಂಡಿದ್ದೀವಿ, ಬಟ್ ಇಲ್ಲಿ ಡಿವೈಡ್ 9 ಇಂದ ಮಾಡಿದ್ದೀವಿ. ಇದು ಏನಕ್ಕೆ ಅಂದರೆ 1 to 2 ಇಟ್ ಕೌಂಟ್ಸ್ ಆ್ಯಸ್ ಅ 1. ಸೊ ಇಲ್ಲಿ ನೋಡಿ 9.52 ಇಂದ 9.63ಗೆ 1 ಕೌಂಟು, 2 ಕೌಂಟು, 3 ಕೌಂಟು, 4 ಕೌಂಟು, 5 6 7 8 9 ಇದು ಕೌಂಟ್ ಈ ಥರ ಬಂದರೆ, ಯಾಕಂದರೆ ಇಲ್ಲಿ ನಾವು 0 ಇಂದ ತೊಗೊಂಡಿದ್ದೀವಿ, 0 to 9.52, 9.52 ಇಂದ 9.63 ಈ ಥರ ಇದ್ದಕ್ಕೆ ನಾವಿಲ್ಲಿ 9 ಇಂದ ಡಿವೈಡ್ ಮಾಡಿದ್ವಿ. ಬಟ್ ಕ್ಲಾಸ್ ಇಂಟರ್ವಲ್ಸ್ ನಮ್ಮದು 10 ಇದ್ದಾವೆ, ಇಂಡಿವಿಜುವಲಾಗಿ ಕೌಂಟ್ ಮಾಡಿದರೆ 1 2 3 4 5 6 7 8 9 10 ಕ್ಲಾಸ್ ಇಂಟರ್ವಲ್ಸ್ 10. ಈ ಥರ ಕ್ಲಾಸ್ ಇಂಟರ್ವಲ್ಸ್ ತೊಗೋಬೇಕು. ಅದಕ್ಕೆ ಜನರಲ್ ರೂಲ್ ಏನಂದರೆ, ನಾವು ಎಷ್ಟು ವ್ಯಾಲ್ಯೂ ತೊಗೊಂಡಿರ್ತೀವಲ್ಲ, ಇವಾಗ 100 ನಂಬರ್ ತೊಗೊಂಡಿದ್ದೀನಲ್ಲ, ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು. ಸೊ 100ದ್ದು ಸ್ಕ್ವೇರ್ ರೂಟ್ ಬಂದು 10. ಸೊ ಇಲ್ಲಿ ನಾವು ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಬ್ರ್ಯಾಕೆಟ್ ಹಾಕೋತೀನಿ, ಮ್ಯಾಕ್ಸ್ ಮೈನಸ್ ಮಿನಿಮಮ್ ಡಿವೈಡೆಡ್ ಬೈ 9 ಈಸ್ಕೊಲ್ ಟು ಕೊಟ್ಟಾಗ ನಮ್ಗೆ ಒಂದು ವಿಡ್ತ್ ಸಿಗುತ್ತೆ. ಇದು ವಿಡ್ತ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಮ್ಮದು ಕ್ಲಾಸ್ ಇಂಟರ್ವಲ್ನ ನಾವು ಡಿಫೈನ್ ಮಾಡೋಕ್ಕೆ. ಇಲ್ಲಿ 9.52 ಫಸ್ಟ್ ವ್ಯಾಲ್ಯೂ ಬಂದು ನಮ್ಮದು 9.52, ದಟ್ ಈಸ್ ಅವರ್ ಮಿನಿಮಮ್ ವ್ಯಾಲ್ಯೂ. ಸೊ ಈ ಮಿನಿಮಮ್ ವ್ಯಾಲ್ಯೂಯಿಂದ ನೆಕ್ಸ್ಟ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ್ಯಡ್ ಆನ್ ಆಗ್ತಾ ಹೋಗಿದೆ ನೋಡಿ. ಇದನ್ನು ಯಾವ ಥರ ಮಾಡೋದಂದರೆ, ಇವನ್ನೆಲ್ಲ ಡಿಲೀಟ್ ಮಾಡ್ತೀನಿ. ಸೊ 9.52 ನೆಕ್ಸ್ಟ್ ಈಕ್ವಲ್ಸ್ ಟು ಹಾಕಿ ಫಸ್ಟ್ ನಂಬರ್ ಪ್ಲಸ್ ದಿಸ್ ವಿಡ್ತ್ ಎಂಟರ್. ಸೊ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ದಿಸ್ ಮೇಲಿನ ನಂಬರ್ ಪ್ಲಸ್ ದಿಸ್ ವಿಡ್ತ್ ಎಂಟರ್. ಇದೇ ಥರ ಎಲ್ಲ 1 by 1 ಪ್ಲಸ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡಿ ನಮಗೆ ಕ್ಲಾಸ್ ಇಂಟರ್ವಲ್ಸ್ಗಳು ಸಿಕ್ಕವು. ಸೊ ದಟ್ ಈಸ್ 9.52 ಇಂದ 9.49. ನಮ್ಮದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು 10.50 ಇದೆ, ಮಿನಿಮಮ್ ಬಂದು 9.50 ಇದೆ. ಈ ವ್ಯಾಲ್ಯೂಸ್ಗಳಲ್ಲಿ ನಮ್ಮ ಈ ಎಲ್ಲ 100 ಡೇಟಾಸ್ಗಳು ಲೈ ಆಗ್ತಾ ಇದ್ದಾವೆ ಇಲ್ಲ ಅಂತ ನಾವು ಇಲ್ಲಿ ನೋಡ್ಬೋದು. ಇವಾಗ ಫ್ರೀಕ್ವೆನ್ಸಿ ಅಂದರೆ 0 to 9.52 ಏನಿದೆಲ್ಲ, ಇದು ಎಷ್ಟು ಸಲ ಈ ನಮ್ಮ 100 ವ್ಯಾಲ್ಯೂಸಲ್ಲಿ ಎಷ್ಟು ಸಲ ಆ ವ್ಯಾಲ್ಯೂ ನಮ್ಮದು ರಿಪೀಟ್ ಆಗಿದೆ. ಆಮೇಲೆ 9.52 ಇಂದ 9.63ವರೆಗೆ ನಮ್ಮ ಎಷ್ಟೊಂದು ವ್ಯಾಲ್ಯೂಗಳಿದ್ದಾವೆ, ಅವು ಎಷ್ಟಿದ್ದಾವೆ, ದಟ್ ಈಸ್ ಕೌಂಟ್. ಅದೇ ಇಲ್ಲಿ ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಸಲ ರಿಪೀಟ್ ಆಗಿದೆ ಆ ಒಂದು ಕೌಂಟ್. ಈ ರೇಂಜಲ್ಲಿ 9.52 ಇಂದ 9.63ವರೆಗೆ ಎಷ್ಟು ವ್ಯಾಲ್ಯೂಸ್ಗಳಿದ್ದಾವೆ ಅದರದ್ದೊಂದು ಕೌಂಟ್ ಇದು ಫ್ರೀಕ್ವೆನ್ಸಿ ಅಂದರೆ. ಇದೇ ಥರ ಎಲ್ಲ ಕೌಂಟ್ಗಳು ನಮಗೆ ಸಿಗ್ತವೆ. ಈ ಫ್ರೀಕ್ವೆನ್ಸಿನ ನಾವು ಯಾವ ಥರ ಫೈಂಡ್ ಔಟ್ ಮಾಡೋದಂದರೆ, ಇದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ, ಈಕ್ವಲ್ಸ್ ಟು ಹಾಕಿ FREQ ಫ್ರೀಕ್ವೆನ್ಸಿ ಅಂತ ಡಬಲ್ ಟ್ಯಾಪ್ ಮಾಡಿ, ಆವಾಗ ಡೇಟಾ ಅರೇ ಅಂತ ಇದೆ. ಇಲ್ಲಿ ನಮ್ಮದು ಇದು ಟೋಟಲ್ ಡೇಟಾ 100 ನಂಬರ್ಸ್ ಏನಿದಾವಲ್ಲ ಇವು ಡೇಟಾ, ಇದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇನ್ವರ್ಟೆಡ್ ಕಾಮ ಈ ವ್ಯಾಲ್ಯೂಸ್ಗಳನ್ನ ಸೆಲೆಕ್ಟ್ ಮಾಡಿ
ಎಂಟರ್ ಕೊಡಿ. ಸೊ ಇದೇ ಥರ ಎಲ್ಲ ಕಾಲಮನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಕರ್ಸರ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಅಟ್ ಎ ಟೈಮ್ ಪ್ರೆಸ್ ಮಾಡಿದ ಮೇಲೆ ಈ ಥರ ನಿಮಗೆ ವ್ಯಾಲ್ಯೂ ಬರುತ್ತೆ. ಇವಾಗ ನಮ್ಮ ವ್ಯಾಲ್ಯೂಸ್ಗಳು 10.06 10.17ವರೆಗೆ ಎಷ್ಟೆಷ್ಟು ವ್ಯಾಲ್ಯೂಸ್ಗಳು ಲೈ ಆಗಿದ್ದಾವೆ, ಈ ಥರ ನಮಗೆ ಒಂದು ಫ್ರೀಕ್ವೆನ್ಸಿ ಸಿಗುತ್ತೆ, ಎಷ್ಟು ಟೈಮ್ ನಮ್ಮದು ರಿಪೀಟ್ ಆಗಿದೆ. ಈ ಗ್ರಾಫನ್ನ ನಾವು ನೋಡಿದ ತಕ್ಷಣ ಹೇಳ್ಬೋದು ದಿಸ್ ಪ್ರೋಸೆಸ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಯಾಕಂದರೆ ಇದು ಬೆಲ್ ಶೇಪ್ಡ್ ಕರ್ವಲ್ಲಿದೆ. ವ್ಯಾಲ್ಯೂಸ್ ಎಲ್ಲ ಸಿಕ್ತು ನಮಗೆ. ಇವಾಗ ಗ್ರಾಫನ್ನ ಯಾವ ಥರ ಪ್ಲಾಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಇದನ್ನು ಗ್ರಾಫನ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಫಸ್ಟ್ ಈ ವ್ಯಾಲ್ಯೂಸ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಅಂದು ನಾರ್ಮಲ್ ಬಾರ್ ಗ್ರಾಫ್ ಹಾಕಿದರೆ ಈ ಥರ ವ್ಯಾಲ್ಯೂ ಬರುತ್ತೆ. ಸೊ ಇದು ಅಷ್ಟೊಂದು ಹಿಸ್ಟೋಗ್ರಾಮ್ ಥರ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ 1 2 3 4 5 6 ಏನಿದಾವಲ್ಲ ಇಲ್ಲಿ ನಮಗೆ ಈ ವ್ಯಾಲ್ಯೂಸ್ಗಳು ಬರಬೇಕು. 9.52 ಇಂದ ಏನಿದಾವಲ್ಲ ಈ ಥರ ಬರಬೇಕು. ಸೊ ಇದನ್ನ ಸೆಲೆಕ್ಟ್ ಮಾಡಿ ಈ ಡೇಟಾನ ಸೆಲೆಕ್ಟ್ ಡೇಟಾ ಅಂತ ಅಂತೀನಿ. ಇಲ್ಲಿ ಎಡಿಟಲ್ಲಿ ಹೋಗಿ ಈ ವ್ಯಾಲ್ಯೂಸ್ಗಳನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ, ಮತ್ತೊಮ್ಮೆ ಓಕೆ ಕೊಡ್ತೀನಿ. ಸೊ ಇಲ್ಲಿ ಬಂದು ನೋಡಿ. ಸೊ ಬಟ್ ಸ್ಟಿಲ್ ಇದು ಸ್ವಲ್ಪ ಗ್ಯಾಪ್ಸ್ಗಳೆಲ್ಲ ಇದಾವಲ್ಲ, ಇವನ್ನ ಗ್ಯಾಪ್ಸ್ಗಳನ್ನ ತೆಗಿಬೇಕು ಅಂದರೆ ಈ ವ್ಯಾಲ್ಯೂಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಆಕ್ಸೆಸಲ್ಲಿ ಹೋಗಿ ನೋ ಗ್ಯಾಪ್ ಅಂತ ಇದೆಯಲ್ಲ ಇದನ್ನು ರೆಡ್ಯೂಸ್ ಮಾಡಿದರೆ ನಮಗೆ ಒಂದು 0 ಇಡಿ ಆದಷ್ಟು ಕ್ಲೋಸ್ ಕೊಟ್ಟರೆ ಗ್ಯಾಪ್ ಥರ ಒಂದು ಗ್ಯಾಪ್ ಎಲ್ಲ ಹೋಗಿ ಇದು ಹಿಸ್ಟೋಗ್ರಾಮ್ ಥರ ಕಾಣಿಸುತ್ತೆ. ಬಟ್ ಸ್ಟಿಲ್ ನಮಗೆ ಒಂದು ಲೈನ್ ಬೇಕಿಲ್ಲಿ. ಇಲ್ಲಿ ಹೋಗಿ ಫಿಲ್ ಬಾರ್ಡರ್ ಕಲರ್ ಸಾಲಿಡ್ ಲೈನ್, ಸೊ ನೋಡಿ ಇವಾಗ ಕ್ಲಿಯರ್ ಆಗಿ ಬಂತು ನಮ್ಮದು. ಸೊ ಈ ಥರ ಹಿಸ್ಟೋಗ್ರಾಮನ್ನು ನಾವು ಪ್ಲಾಟ್ ಮಾಡ್ಬೋದು ಈಸಿ ವೇಯಲ್ಲಿ. ಐ ಹೋಪ್ ನಿಮಗೆ ಇದೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಈ ಫಾರ್ಮೆಟನ್ನು ನಾನು ನನ್ನ ವೆಬ್ಸೈಟಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ಇದನ್ನ ಟೆಂಪ್ಲೇಟ್ ಥರ ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ವೆಬ್ಸೈಟ್ಗೆ ಹೋಗಿ. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ಸ್ ಬಂದು ಹಿಸ್ಟೋಗ್ರಾಮ್ ಇಂಟರ್ಪ್ರಿಟೇಷನ್. ಸೊ ನಾವು ಆವಾಗಲೇ ಗ್ರಾಫ್ ನೋಡಿದ್ವಲ್ಲ, ಕರ್ವ್ಡ್ ಗ್ರಾಫ್ ಇದ್ದರೆ ದಟ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್. ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಗ್ರಾಫ್ಸ್ಗಳಿದ್ದಾವೆ, ಹಿಸ್ಟೋಗ್ರಾಮ್ ಪ್ಯಾಟರ್ನ್ಸ್ ಅಂತಾರೆ. ಸೊ ಇಲ್ಲಿ ಲೆಫ್ಟ್ ಸೈಡಿಗೆ ಸ್ವಲ್ಪ ಶಿಫ್ಟ್ ಆಗಿದೆ. ಸೊ ಇದ್ರ ಸಿಮ್ಟಮ್ಸ್ ಏನು, ಪಾಸಿಬಲ್ ಪ್ರಾಬ್ಲಮ್ಸ್ ಏನಿರುತ್ತೆ, ದಟ್ ಈಸ್ ಈ ಹಿಸ್ಟೋಗ್ರಾಮ್ಗೆ ಏನಂತಾರೆ ಸ್ಕ್ಯೂಡ್ ಹಿಸ್ಟೋಗ್ರಾಮ್ ಅಂತ ಅಂತಾರೆ. ಸೊ ಇದು ಪ್ರಾಬ್ಲಮ್ಸ್ ಏನಂದರೆ ನ್ಯಾಚುರಲ್ ಡಿಸ್ಟ್ರಿಬ್ಯೂಷನ್, ಮೋರ್ ವೇರಿಯೇಷನ್ ಇನ್ ಒನ್ ಡೈರೆಕ್ಷನ್ ಆರ್ ಇನ್ಕಂಪ್ಲೀಟ್ ಡೇಟಾ ಬೀಯಿಂಗ್ ಯೂಸ್ಡ್. ಸೊ ನಾವು ಕಂಪ್ಲೀಟ್ ಡೇಟಾ ತೊಗೊಂಡಿರಲ್ಲ, ಸೊ ಆ ಟೈಮಲ್ಲಿ ಈ ಥರ ವ್ಯಾಲ್ಯೂಸ್ಗಳು ಒಂದು ಲೆಫ್ಟ್ ಸೈಡಿಗೆ ಹೋಯ್ತು ರೈಟ್ ಸೈಡ್ಗೆ ಹೋಗಿರುತ್ತೆ. ಇಲ್ಲಿ ನೋಡಿ ಎಕ್ಸ್ಪೋನೆನ್ಷಿಯಲ್ ಹಿಸ್ಟೋಗ್ರಾಮ್ ಈ ಥರ ಯೂನಿಫಾರ್ಮ್ಲಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಈ ಥರ ಬಂದಾಗ ಎಕ್ಸ್ಟ್ರೀಮ್ ವರ್ಷನ್ ಆಫ್ ಸ್ಕ್ಯೂಡ್, ಸೊ ಬೆಲ್ ಶೇಪ್ಡ್ ಇರಲ್ಲ. ಇದರಿಂದ ಪ್ರೋಸೆಸ್ ದೀಸ್ ಪ್ರೋಸೆಸ್ ಆರ್ ನಾಟ್ ಕೇಪಬಲ್ ಆರ್ ಸಮಥಿಂಗ್ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದಿದೆ ನೋಡಿ, ಇದಕ್ಕೆ ಡ್ಯುವೆಲ್ ಪೀಕ್ಡ್ ಆರ್ ಬೈ ಮೋಡಲ್ ಹಿಸ್ಟೋಗ್ರಾಮ್ ಅಂತಾರೆ. ಸೊ ಇದು ಏನಕ್ಕೆ ಆಗತ್ತೆ ಅಂದರೆ ಪ್ರಾಬ್ಲಮ್ ಮೆಜರ್ಮೆಂಟ್ ಈಸ್ ಆಫ್ 2 processes. This is very common. Example, data of 2 periods process change midstream. ಸೊ ಪ್ರೋಸೆಸ್ ಕರೆಕ್ಟಾಗಿ ಆಗಿರಲ್ಲ ಅಂತ ಆದಾಗ ಈ ಥರ ಒಂದು ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಈ ಥರ ನೋಡ್ಬೋದು ನೀವು ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬಂದಿರುತ್ತೆ. ಸೊ ನಮ್ಗೆ ಜನರಲ್ ಒಂದೇ ರೂಲ್ ಏನಪ್ಪ ಅಂದರೆ ಈ ಥರ ಯೂನಿಫಾರ್ಮ್ ಏನಿದೆ ಅಲ್ಲ, ಯೂನಿಫಾರ್ಮ್ ಬೆಲ್ ಶೇಪ್ಡ್ ಕರ್ವ್ ಬಂದರೆ ನಮ್ಮ ಪ್ರೋಸೆಸ್ ಕೇಪಬಲ್ ಇದೆ ಅಂತ ಅರ್ಥ. 7 ಕ್ವಾಲಿಟಿ ಟೂಲ್ಸ್ ವಿಡಿಯೋಸ್ಗಳಲ್ಲಿ. ಸೊ ದಿಸ್ ಈಸ್ ದ ಲಾಸ್ಟ್ ಕ್ವಾಲಿಟಿ ಟೂಲ್ ಬಟ್ ನಾಟ್ ದ ಲೀಸ್ಟ್. ಸೊ ಇದೇ ಸ್ಕ್ಯಾಟರ್ ಡಯಾಗ್ರಾಮ್. ಇವತ್ತು ನನ್ನ ವಿಡಿಯೋದಲ್ಲಿ ನಾವು ಸ್ಕ್ಯಾಟರ್ ಡಯಾಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಸ್ಕ್ಯಾಟರ್ ಡಯಾಗ್ರಾಮ್, ವೆನ್ ಟು ಯೂಸ್ ಸ್ಕ್ಯಾಟರ್ ಡಯಾಗ್ರಾಮ್, ಹೌ ಟು ಕ್ರಿಯೇಟ್ ಸ್ಕ್ಯಾಟರ್ ಡಯಾಗ್ರಾಮ್ ಇನ್ ಎಕ್ಸೆಲ್ ಶೀಟ್ ವಿತ್ ಒನ್ ಎಕ್ಸಾಂಪಲ್, ಹಾಗೆ ಇಂಟರ್ಪ್ರಿಟೇಷನ್ ಆಫ್ ಸ್ಕ್ಯಾಟರ್ ಡಯಾಗ್ರಾಮ್, ಮತ್ತು ಲಾಸ್ಟಲ್ಲಿ ಒಂದು ಕ್ವಶನ್ ಇರುತ್ತೆ ಕ್ವಿಜ್. ಸೊ ಈ ಕ್ವಶನ್ಗೆ ನೀವು ಆನ್ಸರ್ನ ಹೇಳಿ ನನಗೆ ಕಮೆಂಟ್ಸ್ಗಳ ಮುಖಾಂತರ. ಸೊ ನೋಡೋಣ ಎಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅಂತ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಫಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಸ್ಕ್ಯಾಟರ್ ಡಯಾಗ್ರಾಮ್. ಸ್ಕ್ಯಾಟರ್ ಡಯಾಗ್ರಾಮ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ದೀನಿ. ಸೊ ಸ್ಕ್ಯಾಟರ್ ಡಯಾಗ್ರಾಮ್ ಆರ್ ಸ್ಕ್ಯಾಟರ್ ಚಾರ್ಟ್ ಆರ್ ಗ್ರಾಫ್ representing
ಕೋರಿಲೇಷನ್ ಬಿಟ್ವೀನ್ ಟೂ ಫ್ಯಾಕ್ಟರ್ಸ್. ಸೊ ದಿಸ್ ಈಸ್ ಅ ಸಿಂಪಲ್ ಡಾಟ್ ಗ್ರಾಫ್ ಇರುತ್ತೆ. ಸೊ ಇದರಲ್ಲಿ ಎರಡು ವೇರಿಯೇಬಲ್ಸ್ಗಳಿರ್ತವೆ, ಒಂದು ಡಿಪೆಂಡೆಂಟ್ ವೇರಿಯೇಬಲು, ಒಂದು ಇಂಡಿಪೆಂಡೆಂಟ್ ವೇರಿಯೇಬಲು. ಸೊ ವೇರಿಯೇಬಲ್ ಅನ್ಬೋದು ಅಥವಾ ಫ್ಯಾಕ್ಟರ್ಸ್ ಅನ್ಬೋದು. ಈ ಎರಡು ಫ್ಯಾಕ್ಟರ್ಸ್ ಆರ್ ವೇರಿಯೇಬಲ್ಸ್ಗಳ ಕೋರಿಲೇಷನ್ನ ಈ ಒಂದು ನಮಗೆ ಸ್ಕ್ಯಾಟರ್ ಡಯಾಗ್ರಾಮ್ ತಿಳಿಸ್ಕೊಡುತ್ತೆ. ಇದರಲ್ಲಿ ಎಕ್ಸ್ ಆಕ್ಸಿಸ್ ಬಂದು ಇಂಡಿಪೆಂಡೆಂಟ್ ಫ್ಯಾಕ್ಟರ್ ಆರ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಅನ್ಬೋದು, ಆ್ಯಂಡ್ ವೈ ಆಕ್ಸಿಸ್ ಈಸ್ ಡಿಪೆಂಡೆಂಟ್. ಇವಾಗ ಎಕ್ಸ್ ಈಸ್ ಇಂಡಿಪೆಂಡೆಂಟ್ ಅಂದರೆ ಎಕ್ಸ್ಗೆ ವೈ ಮೇಲೆ ಏನು ಡಿಪೆಂಡೆಂಟ್ ಇರಲ್ಲ, ಎಕ್ಸ್ ಚೇಂಜ್ ಆದಂಗೆ ವೈ ಚೇಂಜ್ ಆಗ್ತಾ ಇರುತ್ತೆ. ದಟ್ ಈಸ್ ವೈ ಆಕ್ಸಿಸ್ ಈಸ್ ಕಾಲ್ಡ್ ಆಸ್ ಡಿಪೆಂಡೆಂಟ್ ಫ್ಯಾಕ್ಟರ್. ಸೊ ಸ್ಕ್ಯಾಟರ್ ಡಯಾಗ್ರಾಮ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ರಿನೇ ಡಿಸ್ಕಾರ್ಡ್ಸ್. ಸೊ ಸ್ಕ್ಯಾಟರ್ ಡಯಾಗ್ರಾಮ್ ಬಂದು ಇಂಟ್ರೊಡ್ಯೂಸ್ಡ್ ಬೈ ರಿನೆಸ್ ಡಿಸ್ಕಾರ್ಡ್ಸ್ ಅಂತ. ಸೊ ಇವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ದೇರ್ ಆರ್ 3 types ಆಫ್ ಸ್ಕ್ಯಾಟರ್ ಡಯಾಗ್ರಾಮ್. ದೋಸ್ ಆರ್ ನೋ ಕೋರಿಲೇಷನ್, ಪಾಸಿಬಲ್ ಪಾಸಿಟಿವ್ ಕೋರಿಲೇಷನ್ ಮತ್ತು ಪಾಸಿಟಿವ್ ಕೋರಿಲೇಷನ್ ಆರ್ ನೆಗೆಟಿವ್ ಕೋರಿಲೇಷನ್ ಅಂತ ಅಂತಾರೆ. ಸೊ ಇವುಗಳ ಬಗ್ಗೆ ಏನಂತ ನಾವು ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ವೆನ್ ಟು ಯೂಸ್ ಸ್ಕ್ಯಾಟರ್ ಡಯಾಗ್ರಾಮ್. ಸೊ ಸ್ಕ್ಯಾಟರ್ ಡಯಾಗ್ರಾಮ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫಿಶ್ ಬೋನ್ ಅನಾಲಿಸಿಸಲ್ಲಿ ನಮಗೆ ಒಂದು ರೂಟ್ ಕಾಸ್ ಸಿಕ್ಕಿರುತ್ತೆ, ದಟ್ ಕಾಸ್ ರಿಯಲಿ ಅಫೆಕ್ಟಿಂಗ್ ದ ಪಾಸಿಬಲ್ ಎರರ್ ಅಥವಾ ಪಾಸಿಬಲ್ ಒಂದು ಡಿಫೆಕ್ಟ್ಗೆ ಅದು ರಿಯಲಿ ಕಾಸ್ ಇದೇನಾ ಇಲ್ಲ ಅಂತ ಅದನ್ನು ವ್ಯಾಲಿಡೇಟ್ ಮಾಡೋಕ್ಕೆ ಈ ಒಂದು ಸ್ಕ್ಯಾಟರ್ ಡಯಾಗ್ರಾಮ್ನ ಯೂಸ್ ಮಾಡ್ತೀವಿ. ಸೊ ಟು ವ್ಯಾಲಿಡೇಟ್ ದ ರೂಟ್ ಕಾಸ್ ಕೇಮ್ ಔಟ್ ಫ್ರಮ್ ದ ಫಿಶ್ ಬೋನ್ ಅನಾಲಿಸಿಸ್. ಸೊ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಟು ಫೈಂಡ್ ಅ ಕೋರಿಲೇಷನ್ ಬಿಟ್ವೀನ್ ಟೂ ಫ್ಯಾಕ್ಟರ್ಸ್. ಇವಾಗ ಒಂದು ಎಕ್ಸಾಂಪಲ್, ಇವಾಗ ಪ್ರೊಡಕ್ಟಿವಿಟಿ ಮತ್ತು ಕ್ವಾಲಿಟಿ ಆಲ್ವೇಸ್ ಒಂದು ಕೋರಿಲೇಷನ್ ಇರುತ್ತೆ, ಸೇಲ್ಸ್ ಮತ್ತು ಪ್ರೊಡಕ್ಷನ್ ಒಂದು ಕೋರಿಲೇಷನ್ ಇರುತ್ತೆ. ಈ ಥರ ಡಿಫ್ರೆಂಟ್ ಪ್ರೆಷರು, ವಾಲ್ಯೂಮು, ಇಂಟರ್ ರಿಲೇಷನ್ ಇರುತ್ತಲ್ಲ, ಈ ಒಂದು ರಿಲೇಷನ್ನ ನಾವು ಶೋ ಮಾಡೋಕ್ಕೆ ಈ ಒಂದು ಸ್ಕ್ಯಾಟರ್ ಡಯಾಗ್ರಾಮ್ನ ಯೂಸ್ ಮಾಡ್ತೀವಿ. ಸೊ ಅರ್ಥ ಆಯ್ತಲ್ಲ ಯಾವಾಗ ಇದನ್ನು ಯೂಸ್ ಮಾಡ್ತೀವಿ ಅಂತ. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ಹೌ ಟು ಕ್ರಿಯೇಟ್ ಸ್ಕ್ಯಾಟರ್ ಡಯಾಗ್ರಾಮ್ ಇನ್ ಎಕ್ಸೆಲ್ ಶೀಟ್ ವಿತ್ ಒನ್ ಎಕ್ಸಾಂಪಲ್. ಬನ್ನಿ ಇದನ್ನು ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ನಾನು ಒಂದು ಸ್ಕ್ಯಾಟರ್ ಡಯಾಗ್ರಾಮ್ ಹಾಕಿದ್ದೀನಿ. ಸೊ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಪ್ರೊಡಕ್ಷನ್ ವರ್ಸಸ್ ರಿಜೆಕ್ಷನ್, ಇವೆರಡರ ಮಧ್ಯೆ ಏನು ರಿಲೇಷನ್ ಇದೆ ಅಂತ ನಾನು ಒಂದು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಇಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ನೋ ಎನಿ ರಿಲೇಷನ್. ಸೊ ಪ್ರೊಡಕ್ಷನ್ ಜಾಸ್ತಿ ಆದಂಗೆ ರಿಜೆಕ್ಷನ್ನು ಜಾಸ್ತಿ ಆಗ್ತಾ ಇದೆನಾ, ಅಥವಾ ಪ್ರೊಡಕ್ಷನ್ ಜಾಸ್ತಿ ಆದಂಗೆ ರಿಜೆಕ್ಷನ್ ಕಮ್ಮಿ ಆಗ್ತಾ ಇದೆನಾ, ಅಥವಾ ಪ್ರೊಡಕ್ಷನ್ಗೆ ರಿಜೆಕ್ಷನ್ಗೆ ಏನು ಸಂಬಂಧನೇ ಇಲ್ವಾ? ಈ ಒಂದು ಸಂಬಂಧವನ್ನು ಈ ಸ್ಕ್ಯಾಟರ್ ಡಯಾಗ್ರಾಮ್ ಮುಖಾಂತರ ನಾವು ತಿಳ್ಕೊಬೋದು. ಸೊ ಸ್ಕ್ಯಾಟರ್ ಡಯಾಗ್ರಾಮ್ ಹಾಕಬೇಕು ಅಂದರೆ ಮಿನಿಮಮ್ 30 ನಮಗೆ ಡೇಟಾ ಇರಬೇಕು. ಸೊ ನಾನಿಲ್ಲಿ ಒಂದು 36 ಒಂದು 3 ಇಯರ್ಸ್ದು ಡೇಟಾ ತೊಗೊಂಡಿದ್ದೀನಿ. 3 ಇಯರ್ಸ್ ಏನೇನು ಒಂದು ಕಂಪ್ನಿಯಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ, ಮಂತ್ಲಿ ಪ್ರೊಡಕ್ಷನ್, ಆ ಒಂದು ಡೇಟಾನ ತೊಗೊಂಡಿದ್ದೀನಿ. ಅದೇ ಥರ ಮಂತ್ಲಿ ರಿಜೆಕ್ಷನ್ ಡೇಟಾನು ತೊಗೊಂಡಿದ್ದೀನಿ, ಮಂತ್ಲಿ ಇಷ್ಟು ಪ್ರೊಡಕ್ಷನ್ ಆದಾಗ ಎಷ್ಟು ರಿಜೆಕ್ಷನ್ ಆಗಿತ್ತು ಅಂತ. ಈ ಥರ ಒಂದು 36 ಡೇಟಾನ ತೊಗೊಂಡಿದ್ದೀನಿ. ಇದನ್ನು ಸ್ಕ್ಯಾಟ್ರಲ್ಲಿ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಡೇಟಾನ ನಾನು ಇನ್ನೊಂದು ಸಲ ತೊಗೊಂಡು ನಿಮಗೆ ಯಾವ ಥರ ಇದನ್ನು ಪ್ಲಾಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದನ್ನು ಎಲ್ಲೇ ಕಾಪಿ ಮಾಡ್ಕೊಳ್ತೀನಿ. ಅದಕ್ಕೆ ಇಲ್ಲಿ ನೋಡಿ, ಪ್ರೊಡಕ್ಷನ್ನು ನಾನು ಎಕ್ಸ್ ಅಂತ ಡಿಫೈನ್ ಮಾಡಿದ್ದೀನಿ, ರಿಜೆಕ್ಷನ್ನ ವೈ ಅಂತ ಡಿಫೈನ್ ಮಾಡಿದ್ದೀನಿ. ಸೊ ಎಕ್ಸ್ ಈಸ್ ಇಂಡಿಪೆಂಡೆಂಟ್ ಬಟ್ ವೈ ಈಸ್ ಡಿಪೆಂಡೆಂಟ್. ಪ್ರೊಡಕ್ಷನ್ಗೆ ಅದಕ್ಕೆ ಡಿಪೆಂಡೆನ್ಸಿ ಇದೆ, ಬಟ್ ಪ್ರೊಡಕ್ಷನ್ಗೆ ಯಾವುದೇ ಡಿಪೆಂಡೆನ್ಸಿ ಇಲ್ಲ. ಓಕೆ, ಸೊ ಇದನ್ನು ನಾನು ಇಲ್ಲಿ ಇವಾಗ ಕಾಪಿ ಮಾಡ್ಕೊಳ್ತೀನಿ, ಪ್ರೊಡಕ್ಷನ್ ಆ್ಯಂಡ್ ರಿಜೆಕ್ಷನ್. ಸೊ ಈ ಥರ 36 ಡೇಟಾ ತೊಗೊಂಡಿದ್ದೀನಿ, 3 ಇಯರ್ಸ್ ಅದು ಅಂದ್ಕೊಳ್ಳಿ, 12 months ಅಂತ ಇಟ್ಕೊಂಡ್ರೆ. ಸೊ ಇದನ್ನೇ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಇದನ್ನು ಇನ್ಸರ್ಟ್ ಅಂದು ಸಿಂಪಲ್, ಈ ಚಾರ್ಟ್ ನೀವು ಮಾಡಬೇಕಂದ್ರೆ ತುಂಬ ಸಿಂಪಲ್ಲು. ಎಕ್ಸೆಲ್ ಶೀಟಲ್ಲಿ ಇಲ್ಲಿ ಹೋಗಿ ಸ್ಕ್ಯಾಟರ್ ಡಯಾಗ್ರಾಮ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಸಿಂಪಲ್ ಒಂದು ಗ್ರಾಫ್ ಬಂದುಬಿಡತ್ತೆ. ಇದನ್ನು ಕ್ಯಾನ್ಸಲ್ ಕೊಡಿ. ಇದನ್ನು ಬೇಕಾದರೆ ನೀವು ಏನಂತ ಡಿಫೈನ್ ಮಾಡ್ತೀರ ಮಾಡಿ, ಸ್ಕ್ಯಾಟರ್ ಡಯಾಗ್ರಾಮು ಅಥವಾ ಕೋರಿಲೇಷನ್ ಅಂತ, ಸ್ಕ್ಯಾಟರ್. ಸೊ ಈ ಥರ ಡಿಫೈನ್ ಮಾಡಿ. ನೆಕ್ಸ್ಟ್ ಇದು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಅಂಡರ್ಸ್ಟ್ಯಾಂಡ್ ಆಗಲ್ಲ ಇದೇನು ಜಸ್ಟ್ ಡಾಟ್ಸ್ ಇದೆ ಅಂತ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಇದ್ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೇಔಟಲ್ಲಿ ಹೋಗಿ ಇಲ್ಲೊಂದು ಟ್ರೆಂಡ್ ಲೈನ್ ಅಂತ ಇರುತ್ತೆ, ಈ ಟ್ರೆಂಡ್ ಲೈನಲ್ಲಿ ಹೋಗಿ ಲೀನಿಯರ್ ಟ್ರೆಂಡ್ ಲೈನ್ನ ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೊಂದು ಲೈನ್ ಬರುತ್ತೆ. ಈ ಲೈನ್ ಅಕ್ಕಪಕ್ಕನ ಡಾಟ್ಸ್ಗಳಿದ್ರೆ ಇದೊಂದು ಗ್ರಾಫ್ ನೋಡಿದ ತಕ್ಷಣ ಸಮಥಿಂಗ್ ಪ್ರೊಡಕ್ಷನ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಅದೇ ಥರ ರಿಜೆಕ್ಷನ್ನು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗಿದೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ ಸೇಮ್ ಅಲ್ಲ, ಬಟ್ ಸಮ್ ವಾಟ್ ಈ ಒಂದು ಗ್ರಾಫ್ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ದಿಸ್ ಈಸ್ ಸಮ್ ವಾಟ್ ಪಾಸಿಬಲ್ ಪಾಸಿಟಿವ್ ಕೋರಿಲೇಷನ್ ಅಂತ. ಸೊ ನನಗೆ ಆವಾಗಲೇ ಹೇಳಿದ್ನಲ್ಲ, ದೇರ್ ಆರ್ 3 types ಆಫ್ ಸ್ಕ್ಯಾಟರ್ ಡಯಾಗ್ರಾಮ್ ಅಂತ. ದಟ್ ಈಸ್ ನೋ ಕೋರಿಲೇಷನ್, ಪಾಸಿಟಿವ್ ಕೋರಿಲೇಷನ್ ಮತ್ತು
ಪಾಸಿಬಲ್ ಪಾಸಿಟಿವ್ ಕೋರಿಲೇಷನ್ ಮತ್ತು ಪಾಸಿಟಿವ್ ಕೋರಿಲೇಷನ್. ಸೊ ನಮ್ದು ಈ ಗ್ರಾಫ್ ನೋಡಿದ ತಕ್ಷಣ ನಿಮ್ಗೇನು ಅನಿಸುತ್ತೆ, ದಿಸ್ ಈಸ್ ಸ್ಟ್ರಾಂಗ್ಲಿ ಪಾಸಿಟಿವ್ ಅಥವಾ ಸಮ್ ವಾಟ್ ಪಾಸಿಟಿವ್ ಆರ್ ನೋ ಕೋರಿಲೇಷನ್? ನೋ ಕೋರಿಲೇಷನ್ ಅನಿಸುತ್ತೆ, ಬಟ್ ಪಾಸಿಬಲು ಅನಿಸುತ್ತೆ. ಸೊ ನಾನು ಇದನ್ನು ಸಮ್ ವಾಟ್ ಪಾಸಿಬಲ್ ಅಂತೀನಿ, ಯಾಕಂದರೆ ಆ್ಯಸ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದಂಗೆ ಗ್ರಾಫ್ ಈಕ್ವಲಿ ಹಂಗೇ ರಿಜೆಕ್ಷನ್ ಹಂಗೇ ಏರ್ತಾ ಹೋಗಿದೆ. ಸೊ ಅದಕ್ಕೆ ಇದೊಂದು ಪಾಸಿಟಿವ್ ಕೋರಿಲೇಷನ್ ಅಂತ ಹೇಳ್ಬೋದು. ಇದರಿಂದ ಏನು ಡಿಫೈನ್ ಆಗುತ್ತೆ ಅಂದರೆ ಪ್ರೊಡಕ್ಷನ್ ಆ್ಯಂಡ್ ರಿಜೆಕ್ಷನ್ ಆರ್ ಲೀನಿಯರ್ಲಿ ಕೋರಿಲೇಟೆಡ್, ಒಂದಕ್ಕೊಂದಕ್ಕೆ ಒಂದು ಸಂಬಂಧ ಇದೆ. ಸೊ ಪ್ರೊಡಕ್ಷನ್ ಇನ್ಕ್ರೀಸ್ ಆದಂಗೆ ರಿಜೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅನ್ಕೋತೀನಿ. ಈ ಎಕ್ಸೆಲಲ್ಲಿ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್ ಇದೆ, ಜಸ್ಟ್ ನಿಮ್ಗೆ ತೋರಿಸ್ಕೊಟ್ನಲ್ಲ. ಆಮೇಲೆ ಇದನ್ನು ಈ ಫಾರ್ಮೇಟನ್ನು ನಾನು ವೆಬ್ಸೈಟಲ್ಲಿನೂ ಹಾಕಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಆ್ಯಸ್ ಅ ಟೆಂಪ್ಲೇಟ್ ಥರ ಯೂಸ್ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ಇಂಟರ್ಪ್ರಿಟೇಷನ್ ಆಫ್ ಸ್ಕ್ಯಾಟರ್ ಡಯಾಗ್ರಾಮ್. ಆವಾಗಲೇ ಹೇಳಿದ್ನಲ್ಲ ಯಾವ ಥರ ಇರುತ್ತೆ ಅಂತ. ಸೊ ದೇರ್ ಆರ್ 3 types, ದಟ್ ಈಸ್ ನೋ ಕೋರಿಲೇಷನ್. ಕೋರಿಲೇಷನ್ ಅಂದರೆ ಎಕ್ಸ್ಗೆ ವೈಗೆ ಏನೂ ಸಂಬಂಧನೇ ಇರಲ್ಲ. ಇಲ್ಲಿ ನೋಡಿ ಬೇಕಾದರೆ ಎಲ್ಲೆಲ್ಲೋ ಇದ್ದಾವೆ ಡಾಟ್ಸ್ಗಳು. ಸೊ ಎಕ್ಸ್ಗೆ ವೈಗೆ ಏನೂ ಸಂಬಂಧನೇ ಇಲ್ಲ. ಸೊ ಪಾಸಿಬಲ್ ಪಾಸಿಟಿವ್ ಕೋರಿಲೇಷನ್. ಸೊ ಪಾಸಿಬಲ್ ಪಾಸಿಟಿವ್ ಕೋರಿಲೇಷನ್ ಅಂದರೆ ಒಂದು ಲೀನಿಯಾರಿಟಿ ಕಾಣಿಸ್ತಾ ಇದೆ ನಮಗೆ ಇಲ್ಲಿ ಎಕ್ಸ್ಗೆ ವೈಗೆ ಸ್ವಲ್ಪ. ಬಟ್ ಪಾಸಿಟಿವ್ ಕೋರಿಲೇಷನ್ ಅಂದರೆ ಎಕ್ಸಾಕ್ಟಾಗಿ ಒಂದು ಸ್ಟ್ರಾಂಗ್ ಲೈನ್ ಏನಿರುತ್ತಲ್ಲ, ಒಂದು ಸ್ಲೋಪ್ ಲೈನ್ ಅಂತೀವಲ್ಲ, ಆ ಒಂದು ಲೈನ್ನ ನಮಗೆ ಇಲ್ಲಿ ವ್ಯಾಲ್ಯೂಸಲ್ಲಿ ಕಂಡ್ರೆ ದಟ್ ಈಸ್ ಪಾಸಿಟಿವ್ ಕೋರಿಲೇಷನ್ ಆರ್ ನೆಗೆಟಿವ್ ಕೋರಿಲೇಷನ್ ಅಂತಾರೆ. ಇನ್ಕ್ರೀಸ್ ಆದಂಗೆ ಮೇಲೆ ಹೋಗ್ತಾ ಇದೆ, ಡಿಕ್ರೀಸ್ ಆದಂಗೆ ಕೆಳಗೆ ಬರುತ್ತೆ. ಸೊ ಇದನ್ನು ಸಮ್ ವಾಟ್ ಪಾಸಿಟಿವ್ ಅಂತಾರೆ, ಸಮ್ಟೈಮ್ಸ್ ನೆಗೆಟಿವ್ನು ಅಂತಾರೆ. ಸೊ ದೀಸ್ ಆರ್ 3 types ಆಫ್ ಸ್ಕ್ಯಾಟರ್ ಡಯಾಗ್ರಾಮ್. ಓಕೆ, ನಮ್ಮ ಲಾಸ್ಟ್ ಒಂದು ಕ್ವಶನ್ ಬಂದು ಕ್ವಿಜ್ ಕ್ವಶನ್ ಏನಂದರೆ, ವಾಟ್ ಈಸ್ ದ ಔಟ್ಪುಟ್ ಆಫ್ ಸ್ಕ್ಯಾಟರ್ ಡಯಾಗ್ರಾಮ್? ಎ RCA, that is root cause analysis, B correlation, C control limits, D standard deviation. ಈ ಒಂದು ಆನ್ಸರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಈ ಆನ್ಸರ್ನ ನೋಡ್ದೇ ನೀವು ಆನ್ಸರ್ ಮಾಡಿ ಕಮೆಂಟ್ಸ್ಗಳ ಮುಖಾಂತರ. ಲೆಟ್ಸ್ ಸಿ ಎಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇಲ್ಲಿಗೆ ನಾನು ಈ 7 ಕ್ವಾಲಿಟಿ ಟೂಲ್ಸ್ಗಳ ಎಲ್ಲ ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.